ಸರ್ ರೆಕಾರ್ಡಿಂಗ್ ಹಾಕಿದೆ ಸರ್. ಸ್ಟಾರ್ಟ್ ಮಾಡೋದು ಸರ್. ಸ್ಟಾರ್ಟ್ ಮಾಡ್ರಿ. ಉದಕದೊಳಗೆ ಬೈಚಿಟ್ಟ ಬಯಕೆಯಂತೆ ಕಿಚ್ಚಿನಂತೆ ಇದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು, ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು, ಕೂಡ ದೇವರ ನಿಲವು ಕನ್ಯೆಯ ಸ್ನೇಹದಂತೆ ಇದ್ದಿತ್ತು. ವಚನವನ್ನ ಎನ್ನ ಮನರಂಗದಲ್ಲಿ ನೀಡುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಇಂದಿನ ಅಂತರ್ಜಾಲ ವೇದಿಕೆಯ ಮೂಲಕ ವಿಶೇಷ ದತ್ತಿ ಉಪನ್ಯಾಸ ಪ್ರೊಫೆಸರ್ ಅಪ್ಪಸ್ವಾಮಿರಾವ್ ಸಾಮೂಹಿಕ ಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಡಾಕ್ಟರ್ ಸರಸ್ವತಿ ಪಾಟೀಲ್ ವಿಜಯಪುರ ಅವರು ತಮ್ಮ ಪೂಜ್ಯ ಗುರುಗಳಾದ ದಿವಂಗತ ಪ್ರೊಫೆಸರ್ ಅಪ್ಪಸ್ವಾಮಿರಾವ್ ಅವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದು, ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀರಿ. ಅದೇ ರೀತಿಯಾಗಿ ಸದಾ ವೈಜ್ಞಾನಿಕ ವೈಚಾರಿಕ ದೃಷ್ಟಿಕೋನದಲ್ಲಿ ವಚನಗಳನ್ನ ವಿಶ್ಲೇಷಣೆ ಮಾಡುತ್ತಾ ಶರಣರ ತತ್ವಗಳನ್ನ ದೇಶ ವಿದೇಶದಲ್ಲಿ ಪ್ರಸಾರಣ ಮಾಡುತ್ತಿರುವಂತ ಮಾರ್ಗದರ್ಶಕರು, ದಿಟ್ಟ ಸಂಶೋಧಕರು, ಬಹುಭಾಷಾ ಪರಿಣಿತರು, ಅಪ್ಪಟ ಬಸವ ತತ್ವ ಪರಿಪಾಲಕರು ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಇಂದಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಎಲ್ಲ ಶರಣು ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು, ಸ್ವಾಗತ ಸುಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಒಂದು ಅನುಭವದ ವಿಷಯ ಪ್ರೊಫೆಸರ್ ಅಪ್ಪಸ್ವಾಮಿರಾವ್. ಇವರು ಅಂತಾರಾಷ್ಟ್ರೀಯ ವಿಜ್ಞಾನಿಗಳಾಗಿದ್ದು ಈ ಒಂದು ವಿಷಯವಾಗಿ ಇವತ್ತು ಅನುಭವ ನೀಡ್ತಾ ಇರುವಂತ ಅವರ ಶಿಷ್ಯರಾಗಿರುವಂತ ಡಾಕ್ಟರ್ ಸರಸ್ವತಿ ಪಾಟೀಲ್ ವಿಶ್ರಾಂತ ಪ್ರಾಧ್ಯಾಪಕರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿ, ಅವರಿಗೂ ಸಹ ಪುನಃ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಸ್ವಾಗತ ಮೇಡಮ್. ಅದೇ ರೀತಿ ಪ್ರತಿ ವಾರ ವೆಬಿನಾರಕ್ಕೆ ತಾಂತ್ರಿಕ ಸಹಾಯವನ್ನು ನೀಡ್ತಾ ಎಲೆಮರೆಯ ಕಾಯಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಸಹೋದರರಾಗಿರುವಂತ ರುದ್ರಮೂರ್ತಿ ಪ್ರಭು ಅಣ್ಣನವರಿಗೂ ಹಾಗೂ ರಾಜಣ್ಣ ಅಣ್ಣನವರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಲ್ಲದೆ ಇವತ್ತು ಅತ್ಯಂತ ಸಂತಸದ ವಿಷಯ, ಯಾಕಂದ್ರೆ ವಚನ ಪ್ರಾರ್ಥನೆಯನ್ನ ಇವತ್ತು ನಮ್ಮೊಂದಿಗೆ ಇಬ್ಬರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಸುಗುಣಾ ಮಲ್ಲೇಶಿ ಹಾಗೂ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇಬ್ರು ಸಹ ಇದೀಗ ತಾನೇ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ಇದು 300ನೇ ಒಂದು ಎಪಿಸೋಡ್ ಮೇಡಮ್ ಅಂತ ಹೇಳಿ ಬಹಳ ಸಂತಸದಿಂದ ಮಾಡ್ತೀರಿ ಅಂದಾಗ ಅತ್ಯಂತ ಖುಷಿ ಆಯ್ತು. ಅಂತಾರಾಷ್ಟ್ರೀಯ ಗಾಯಕರು ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರು ಮಾಡ್ತಾ ಇದ್ರು ಸಹಿತ ಅತ್ಯಂತ ಸಂತಸ. ಅವ್ರಿಗೂ ಸಹಿತ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು ಸರ್. ಅಲ್ಲದೆ ಇವತ್ತು ವಚನ ಮಂಗಳವನ್ನ ಮಾಡ್ತಾ ಇರುವಂತ ಶರಣಿಯಾಗಿರುವಂತ ವಿದ್ಯಾ ಮಗ್ದುಮ್ ದಾನ ಕೋಗಿಲಿ ಅವ್ರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೀರಿ. ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣವರು ಮಾಡ್ಬೇಕು ಅಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ ಡಾಕ್ಟರ್ ಸುಗುಣಾ ಮಲ್ಲೇಶಿ ಅವರು ಸಹಿತ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಸರ್ವರಿಗೂ ಶರಣ ಶರಣಾರ್ಥಿ. ಕೇಳ್ತಲ್ರಿ ಮೇಡಮ್? ಎಸ್ ಸರ್. ಕೇಳ್ದ ಸರ್. ಎಸ್ ಸರ್. ಕಾಮಸಂಗ ನಿಸ್ಸಂಗವಾಗಿ ಇನ್ನಾವ ಸಂಗವ ಅರಿನಯ್ಯ ಮಿಗೆ ಬಲಿದೆನಾಗಿ ಅಗಲಾರೇನು 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 ಮಿಗೆ ಬಲಿದೆನಾಗಿ ನಗೆ ಮೊಗದರಸ ಅವಧಾರು ನಗೆ ಮೊಗದರಸ ಅವಧಾರು ಬಗೆದು ಹೋಗುವೆನ ನಿಮ್ಮ ಮನವ ಕೂಡಲ ಸಂಗಮ ದೇವ ಕಾಮಸಂಗ ನಿಸ್ಸಂಗವಾಗಿ
ಇನ್ನಾವ ಸಂಗವ ಅರಿಯನಯ್ಯ ಮಿಗೆ ಬಲಿದೆನಾಗಿ ಅಗಲಲಾರೇನು ನಗೆ ಮೊಗದರಸ ಅವಧಾರು ನಗೆ ಮೊಗದರಸ ಅವಧಾರು ಬಗೆದು ಹೋಗುವೆ ನಾನಿಮ್ಮ ಮನವನು ಕೂಡಲ ಸಂಗಮ ದೇವ ಕಾಮಸಂಗ ನಿಸ್ಸಂಗವಾಗಿ ಕಾಮಸಂಗ ನಿಸ್ಸಂಗವಾಗಿ. ಸರ್ವರ್ಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಅಂತಾರಾಷ್ಟ್ರೀಯ ಒಂದು ಗಾಯಕರು ಆಗಿರುವಂತ ಮೃತ್ಯುಂಜಯ ಶೆಟ್ಟರ್ ಅಣ್ಣವ್ರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸರ್. ಡಾಕ್ಟರ್ ಸುಗುಣ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುರುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುರುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದೊಡೆ ಒಡನೆ ನುಡಿವನು, ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಕಾಣಿಯ ಸೋಲ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಡ ನೋಡವ್ವ ಜಾಡ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುರುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದೊಡೆ ಒಡನೆ ನುಡಿವನು, ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಣ ನೋಡವ್ವ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುರುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್, ಧನ್ಯವಾದಗಳು. ಇವತ್ತು ನಿಜವಾಗ್ಲೂ ಅತ್ಯಂತ ಸುಮಧುರವಾಗಿ ಡಾಕ್ಟರ್ ಮೃತ್ಯುಂಜಯ ಸರ್ ಹಾಗೂ ಸುಗುಣಾ ಮೇಡಮ್ ಅವರು ವೇದಿಕೆಗೆ ಒಂದು ಭಕ್ತಿ ಲೋಕ ಕೊಂಡೊಯ್ದ್ರು. ಅವ್ರು ಈವರೆಗೂ ಸಹಿತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗ ಮುಖ್ಯವಾಗಿ ಇವತ್ತಿನ ಒಂದು ದತ್ತಿ ದಾಸೋಹಿಗಳು ಮತ್ತು ಉಪನ್ಯಾಸಕರ ಪರಿಚಯ ಹೇಳಿಕೆ ನಂಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಈವರೆಗೂ ಸಹಿತ ಒಬ್ಬರೇ ಇರೋದ್ರಿಂದಾಗಿ ದತ್ತಿ ದಾಸೋಹಿಗಳಾಗಿರುವಂತಹ ಡಾಕ್ಟರ್ ಸರಸ್ವತಿ ಪಾಟೀಲ್ ವಿಜಯಪುರ ಅವರು ತಮ್ಮ ಪೂಜ್ಯ ಗುರುಗಳಾಗಿರುವಂತ ಲಿಂಗೈಕ್ಯ ಪ್ರೊಫೆಸರ್ ಅಪ್ಪಸ್ವಾಮಿರಾವ್ ಅವರ ಸ್ಮರಣಾರ್ಥ ಏರ್ಪಡಿಸಿರುವಂತ ವಿಶೇಷ ದತ್ತಿ ಉಪನ್ಯಾಸವಿದು. ಅವರು ಉಪನ್ಯಾಸವನ್ನ ಏರ್ಪಡಿಸಬೇಕಾದಾಗ ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ಕೊಂಡ್ರು. ಏನಂತಂದ್ರೆ, ಈ ಒಂದು ವೇದಿಕೆ ಅತ್ಯಂತ ಒಂದು ಅಗಾಧವಾದಂತ ಆಳವಾದಂತ ಜ್ಞಾನವನ್ನ ಪಸರಿಸ್ತಾ ಇದೆ. ಇದು ಸಾಹಿತ್ಯಿಕವಾಗಿ ಮತ್ತು ಅಷ್ಟೇ ಅಲ್ಲದೆ ಸಾವಿರ ಶರಣರ ಮಾಲಿಕೆಯಲ್ಲಿ, ವಚನ ವಿಶ್ಲೇಷಣೆಯಲ್ಲಿ
ಮತ್ತು ಶರಣರ ತತ್ವಗಳನ್ನ ಎಲ್ಲೆಡೆ ಪ್ರಸರಿಸುವಲ್ಲಿ ವೈಚಾರಿಕವಾಗಿ ಕಾರ್ಯವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಂತಸ ವ್ಯಕ್ತಪಡಿಸ್ತಾ, ಅದೇ ರೀತಿ ನಾನು ವಿಜ್ಞಾನಿಗಳ ಒಂದು ಹೆಸರಿನಲ್ಲಿ ಈ ದತ್ತಿಯನ್ನ ಇಡ್ತೀನಿ ಅಂತ ತಿಳ್ಕೊಂಡು ಅವರು ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ವೇದಿಕೆಯ ಮಾರ್ಗದರ್ಶಕರು ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅದನ್ನ ಸಂತೋಷದಿಂದ ಒಪ್ಕೊಂಡ್ರು. ಅದೇ ರೀತಿ ಇವತ್ತು ಮೊಟ್ಟ ಮೊದಲನೇ ಈ ವಿಜ್ಞಾನಿಗಳ ಅವರ ದತ್ತಿ ಉಪನ್ಯಾಸದಲ್ಲಿ ತಮ್ಮ ಗುರುಗಳೇ ಸ್ವತಃ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳಾಗಿದ್ದಾರೆ, ಅವರ ಪರಿಚಯವನ್ನ ವೇದಿಕೆಗೆ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಸ್ವತಃ ಅವರೇ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಅವರಿಗೆ ದತ್ತಿ ದಾಸೋಹ ಏರ್ಪಡಿಸಿದ್ದಕ್ಕಾಗಿ ಹಾಗೂ ಉಪನ್ಯಾಸ ಮಾಡೋ ಸಲುವಾಗಿ ಅವರಿಗೆ ಮೊದಲು ನಾನು ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಡಾಕ್ಟರ್ ಸರಸ್ವತಿ ಮೇಡಮ್ ಅವರ ಕಿರು ಪರಿಚಯವನ್ನ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಮುಖ್ಯವಾಗಿ ಶ್ರೀಮತಿ ಗೌರಮ್ಮ ಮತ್ತು ತಂದೆಯಾಗಿರುವಂತಹ BH ಸಿಂದಗಿ ಇವರು ನಿವೃತ್ತ ಉಪನಿರ್ದೇಶಕರು, ಕೃಷಿ ಇಲಾಖೆ, ಬಹಳ ಪರಿಶ್ರಮ ಜೀವಿಗಳು, ಶಿಕ್ಷಣ ಪ್ರೇಮಿಗಳು. ತಮ್ಮ ಮನೆಯಲ್ಲಿ ಸಾಕಷ್ಟು ಬೇರೆ ಮಕ್ಕಳನ್ನು ಸಹಿತ ಇಟ್ಟುಕೊಂಡು ಶಿಕ್ಷಣ ಕೊಡಿಸುವಂತ ಮಹಾನ್ ಭಾವರು ಇವರ ಪ್ರಮುಖವಾಗಿ ತಂದೆ ತಾಯಿಗಳಾಗಿ ಪಡೆದದ್ದು ಇವರ ಪುಣ್ಯ ಅಂತ ಹೇಳಿಕೆ ಬಯಸ್ತಾ ಇದ್ದೀರಿ. ಡಾಕ್ಟರ್ ಸರಸ್ವತಿ ಮೇಡಮ್ ಅವರು ಶಿಕ್ಷಣ ಕಾಶಿ ಅಂತ ಕರೆಸ್ಕೊಂಡ್ರು, ಧಾರವಾಡದಲ್ಲಿ ಹುಟ್ಟಿ ಬೆಳೆದದ್ದು. ಇವರು ಪ್ರಾಥಮಿಕ ಶಿಕ್ಷಣ ಪ್ರೆಸೆಂಟೇಶನ್ ಕಾನ್ವೆಂಟ್ ಸ್ಕೂಲ್ ಆದದ್ದು, ಮಾಧ್ಯಮಿಕ ಶಿಕ್ಷಣ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಧಾರವಾಡ, BSc ಜಿಯಾಲಜಿ ಕೆಮಿಸ್ಟ್ರಿ ಕರ್ನಾಟಕ ಕಾಲೇಜಲ್ಲಿ ಆಗಿದ್ದು, MSc ಜಿಯಾಲಜಿ ಸಹಿತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಆಗಿದ್ದು, ಜೊತೆಗೆ PhD ಜಿಯಾಲಜಿ ಸಹಿತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಪಡೆದಿದ್ದಾರೆ. ಮತ್ತು ಬೋಧನಾ ಅನುಭವವನ್ನು ಹೊಂದಿದಂತ ಡಾಕ್ಟರ್ ಸರಸ್ವತಿ ಮೇಡಮ್ ಅವರು BSc ಯನ್ನ ದಕ್ಷಿಣ ಫೆಲೋಶಿಪ್, MSc ಯನ್ನ ಯೂನಿವರ್ಸಿಟಿ ಸ್ಟೂಡೆಂಟ್ ಫೆಲೋಶಿಪ್ ಹಾಗೂ PhD ಯನ್ನ UGC ಫೆಲೋಶಿಪ್ ಮೂಲಕ ಅವರ ಸ್ಕಾಲರ್ಶಿಪ್ ಅಂಡ್ ಅವಾರ್ಡ್ಸ್ ಗಳನ್ನ ನನಗೆ ವೇದಿಕೆಗೆ ತಿಳಿಸ್ಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸಾಕಷ್ಟು ಸೆಮಿನಾರ್ಸ್, ಕಾನ್ಫರೆನ್ಸ್ ಗಳಲ್ಲಿ ಪ್ರೆಸೆಂಟೇಶನ್ ಮಾಡಿ ಅನೇಕ ಸಂಶೋಧನಾ ಲೇಖನಗಳಿಗೆ ಪ್ರಶಸ್ತಿಗಳನ್ನ ಸಹಿತ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅಲ್ಲದೆ ಎಲ್ಸ್ವೇರ್ ಪ್ರಕಾಶನದ ವಿವಿಧ ನಿಯತಕಾಲಿಕ ಪ್ರಕಟವಾದಂತ 6 ಸಂಶೋಧನಾ ಲೇಖನಗಳಿಗೆ 100ಕ್ಕಿಂತ ಹೆಚ್ಚು ಡಾಲರ್ಸ್ ಪ್ರಶಸ್ತಿಗಳು ಸಿಕ್ಕಿವೆ ಅಂತ ಹೇಳಿಕ್ಕೆ ತುಂಬಾ ಸಂತಸ ಅನಿಸ್ತಾ ಇದೆ. ಶೈಕ್ಷಣಿಕವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಅಧ್ಯಯನ ಮಂಡಳಿಯಲ್ಲಿ ಹಾಗೂ ಪರೀಕ್ಷಾ ಮಂಡಳಿಯಲ್ಲಿ ಸದಸ್ಯೆ, BOE ಸದಸ್ಯ ಮತ್ತು ಅಧ್ಯಕ್ಷರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ 1910ರವರೆಗೆ ಉಪಸ್ಥಿತವಿದ್ದ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಆಂಧ್ರ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ದೆಹಲಿ ವಿಶ್ವವಿದ್ಯಾಲಯಗಳ ಅಧ್ಯಯನ ಮಂಡಳಿ ಹಾಗೂ ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಸಹಿತ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಕಮಿಷನ್ KPSC ಹಾಗೂ ಭಾರತೀಯ ಆಡಳಿತ ಮಂಡಳಿ UPSC ಪರೀಕ್ಷೆಗಳಲ್ಲಿ ಪರೀಕ್ಷಕರಾಗಿ ಅನುಭವ. IAS ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಇಂಟರ್ವ್ಯೂನಲ್ಲಿ 2 ಸಲ ಇಂಟರ್ವ್ಯೂವರ್ ಆದಂತ ಸುಯೋಗ ಅವರಿಗೆ ಲಭಿಸಿದೆ. ರಾಜ್ಯದ ಹಾಗೂ ಹೊರ ರಾಜ್ಯದ ಪ್ರೊಫೆಸರ್ಸ್ ಆಯ್ಕೆ ಕಮಿಟಿಯಲ್ಲಿ ಸಹಿತ BOA ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಇವರ ಮಾರ್ಗದರ್ಶನದಲ್ಲಿ 13 ಜನಕ್ಕೆ ಹೆಚ್ಚಿಗೆ PhD ವಿದ್ಯಾರ್ಥಿಗಳ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ಅಲ್ಲದೆ 31 ಜನ MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು 80ಕ್ಕೂ ಹೆಚ್ಚು ಪ್ರಕಟವಾಗಿದ್ದು 50ಕ್ಕೂ ಹೆಚ್ಚು ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿ ಸಂಶೋಧನಾ ಲೇಖಗಳನ್ನ ಪ್ರೆಸೆಂಟ್ ಮಾಡಿದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅಲ್ಲದೆ ICMR ನ್ಯೂ ಡೆಲ್ಲಿಯಲ್ಲಿ 6 ತಿಂಗಳ ಸಂಶೋಧನಾ ತರಬೇತಿ ಪಡೆದಿದ್ದು, ಮೈಸೂರು ಯೂನಿವರ್ಸಿಟಿಯಲ್ಲಿ 15 ದಿನಗಳ ಜರ್ನಲೈಸ್ ತರಬೇತಿಯನ್ನು ಸಹಿತ ಕೊಟ್ಟಿದ್ದಾರೆ. ಅಲ್ಲದೆ ಆಡಳಿತಾತ್ಮಕವಾಗಿ ಅಗಾಧವಾಗಿರುವಂತ ಪ್ರಾವೀಣ್ಯತೆಯನ್ನು ಪಡೆದಿರುವಂತ ಡಾಕ್ಟರ್ ಸರಸ್ವತಿ ಮೇಡಮ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಅಧ್ಯಕ್ಷರಾಗಿ 7 ಅವಧಿಗಳ ಅನುಭವವನ್ನು ಪಡೆದಿದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿ ಹಾಗೂ ಕಾಲೇಜ್ ಟೀಚರ್ಸ್ ಗಳಿಗೆ 2 ಸಲ UGC ಓರಿಯಂಟೇಶನ್ ಕೋರ್ಸ್ ನಡೆಸಿದಂತ ಅನುಭವ ಸಹ ಇದೆ ಅಂತ ವೇದಿಕೆಗೆ ತಿಳಿಸ್ಲಿಕ್ಕೆ ಬಹಳ ಸಂತಸ ಅನಿಸ್ತಾ ಇದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಿಳಾ ಸಂಘಟನೆ ಸೆಕ್ರೆಟರಿಯಾಗಿ 6 ವರ್ಷ ಸೇವೆ ಸಲ್ಲಿಸಿದ್ದು, ಪ್ರಾಣಿಶಾಸ್ತ್ರ ಸಂಶೋಧನೆಗೆ ಸಂಬಂಧಿಸಿದಂತೆ 8 ರಿಂದ 10 ಸೆಮಿನಾರ್ ಕಾನ್ಫರೆನ್ಸ್ಗಳಲ್ಲಿ ಅನುಭವವನ್ನ ಪಡೆದಿದ್ದಾರೆ. ಚಿಕ್ಕಂದಿನಿಂದಲೂ ಕತೆ ಕಾದಂಬರಿಗಳನ್ನ ಓದುವಂತಹ ಹವ್ಯಾಸ, ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತೀಚೆಗೆ ಈ ವೇದಿಕೆಗೆ ಬಂದ ಮೇಲೆ ಸಾಕಷ್ಟು ಸಾಹಿತ್ಯಿಕವಾಗಿ ಬೆಳಿಲಿಕ್ಕೆ ಕಾರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನ ಅಂತ ಬಹಳ ಅಭಿಮಾನದಿಂದ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ 15-20 ಕನ್ನಡ ವೈಜ್ಞಾನಿಕ ಲೇಖನಗಳ ಪ್ರಕಟವನ್ನು ಸಹಿತ ಮಾಡಿದ್ದಾರೆ. ವೃತ್ತಿ ಜೀವನದಲ್ಲಿ ಇದ್ದಾಗಲೂ ಸಹಿತ ಗುಲ್ಬರ್ಗಾ ಆಕಾಶವಾಣಿಯಲ್ಲಿ ಪ್ರತಿ ವರ್ಷ 1 ಅಥವಾ 2 ವೈಜ್ಞಾನಿಕ ಭಾಷಣಗಳನ್ನ ಮತ್ತು ಅನೇಕ ಸರ ಕ್ವಿಜ್ಗಳನ್ನ ನಡೆಸಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಅಲ್ಲದೆ
ಮೊದಲಿನಿಂದಲೂ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯಗಳಲ್ಲಿ ಆಸಕ್ತಿ. 2-3 ವರ್ಷಗಳಿಂದ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟಗಳ ಸದಸ್ಯೆಯಾಗಿ ಶರಣ ಸಾಹಿತ್ಯದ ಲೇಖನಗಳನ್ನ ಬರೆಯುವ ಹಾಗೂ ಚಿಕ್ಕ ಪುಟ್ಟ ಉಪನ್ಯಾಸಗಳು ನೀಡುವ ಹವ್ಯಾಸವನ್ನ ಬೆಳೆಸ್ಕೊಳ್ಳಿಕ್ಕೆ, ಇದಕ್ಕೆ ಮುಖ್ಯವಾಗಿ ಈ ಸಂಘಟನೆ ಹುಟ್ಟು ಹಾಕಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಪ್ರೇರಣೆ ಮತ್ತು ಬೆಂಬಲನೆ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ಕೊಂಡಿರೋದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಖುಷಿ ಅನಿಸ್ತಾ ಇದೆ. ಜೀವನದಲ್ಲಿ ಇಷ್ಟೊಂದು ಸಾಧನೆಗಳ ಮಾಡ್ಲಿಕ್ಕೆ ಚಿಕ್ಕಂದಿನಿಂದ ತಂದೆ, ತಾಯಿ, ಒಡಹುಟ್ಟಿದವರ ಪ್ರೇರಣೆ ಮತ್ತು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾಗಿರುವಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳಾಗಿರುವಂತ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಹಾಗೂ ಪತಿ ಡಾಕ್ಟರ್ ಆರ್ ಪಾಟೀಲ್ ಹಾಗೂ ಮಕ್ಕಳ ಪ್ರೋತ್ಸಾಹ, ಸಹಾಯ, ಸಹಕಾರಗಳೇ ಕಾರಣ ಅಂತ ಮನಸ್ಸು ತುಂಬಿ ಅವರು ಹೇಳ್ಕೊಳ್ಳೋದನ್ನ ಈ ವೇದಿಕೆಗೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಇವರು ಇವತ್ತು ಒಂದು ಉಪನ್ಯಾಸವನ್ನ ನೀಡ್ಲಿಕ್ಕೆ ಬಂದಿರೋದು ನಮ್ಮೆಲ್ಲರಿಗೆ ಅತೀವ ಸಂತಸವಾಗಿದೆ. ಅವರು ತಮ್ಮ ಗುರುಗಳ ಹೆಸರಿನಲ್ಲಿ, ಒಂದು ವಿಜ್ಞಾನಿಗಳ ಹೆಸರಿನಲ್ಲಿ, ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಬಗ್ಗೆ ಇವತ್ತು ಮಾತನಾಡ್ತಾ ಇರೋದು, ಅವ್ರ ಬಗ್ಗೆ ನಮಗೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಅವ್ರು ಕೊಡ್ತಾ ಇರೋದಕ್ಕೆ ನಾನು ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಪುನಃ ಮತ್ತೊಮ್ಮೆ ಅವರಿಗೂ ಸಹಿತ ನಾನು ಮತ್ತೊಮ್ಮೆ ದತ್ತಿ ದಾಸೋಹಿಗಳಾಗಿರುವಂತವರು ಮತ್ತು ಅನುಭವಿಗಳು ಮತ್ತು ಇವತ್ತು ಉಪನ್ಯಾಸಕರಾಗಿರುವಂತ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಮೇಡಮ್ ವೇದಿಕೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಅವರ ಒಂದು ಕಿರು ಪರಿಚಯವನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ಈಗ ಅವರ ಉಪನ್ಯಾಸಕ್ಕೆ ನಾವೆಲ್ಲರೂ ಆಲಿಸೋಣ. ಮೇಡಮ್, ವೇದಿಕೆ ನಿಮಗಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಬಂಧುಗಳಿಗೆ ಆದರದ ಶರಣಾರ್ಥಿಗಳು. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಕಡಿದು ಬೆಣ್ಣೆಯ ತೆಗೆದುಕೊಂಬಂತೆ, ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯನ್ನು ಕೊಂಬಂತೆ. ನೋಡ್ರಿ, ಅನುಭಾವಿ ಅಕ್ಕ ಮಹಾದೇವಿಯ ಈ ವಚನದಲ್ಲಿ ಎಷ್ಟೊಂದು ಅದ್ಭುತವಾದ ಸಂದೇಶ ಅಡಗಿದೆ. ನಮ್ಮ ಜೀವಿತಾವಧಿಯಲ್ಲಿ ನಾವು ಸಾವಿರಾರು ಜನರನ್ನ ಭೇಟಿಯಾಗುತ್ತೇವೆ. ಅಲ್ಲಿ ತಿಳಿದವರು, ತಿಳಿಯದವರು, ಒಳ್ಳೆಯವರು, ಕೆಟ್ಟರು, ಜ್ಞಾನಿಗಳು, ಅಜ್ಞಾನಿಗಳು, ಈ ರೀತಿ ಅನೇಕ ತರಹದ ಜನರು ಇರುತ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳುತ್ತಾಳೆ, ಅರಿಯದವರೊಡನೆ ಒಡನಾಟ 2 ಕಲ್ಲುಗಳನ್ನು ತೆಗೆದು ಬೆಂಕಿಯನ್ನು ಹೊತ್ತಿಸಿದಂತೆ, ಅಂದರೆ ಅದು ವಿನಾಶಕಾರಿ. ಅರಿತವರೊಡನೆ ಒಡನಾಟ ಮೊಸರು ಕಡಿದು ಬೆಣ್ಣೆಯನ್ನು ತೆಗೆದುಕೊಂಬಂತೆ. ನಮಗೆಲ್ಲರಿಗೂ ಬೇಕಾಗಿರುವುದು ಬೆಣ್ಣೆಯೇ. ಎಲ್ಲವನ್ನು ದಗದಗಿಸಿ ಸುಟ್ಟು ನಾಶ ಮಾಡುವಂಥ ಅಗ್ನಿ ನಮಗೆ ಬೇಡವೇ ಬೇಡ. ಅದಕ್ಕೆ ಸರ್ವಜ್ಞ ಕವಿಯೂ ಹೇಳುತ್ತಾನೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ನೀರಿನಂತಿಹುದು ಸರ್ವಜ್ಞ ಅಂತ. ನಮ್ಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸದಸ್ಯರುಗಳ ಒಡನಾಟ, ಅವರ ಸಂಘ ಮೊಸರು ಕಡಿದು ಬೆಣ್ಣೆಯನ್ನು ಕೊಂಬಂತೆ. ಸಂಘಟನೆಯ ಸದಸ್ಯರೆಲ್ಲರ ಒಡನಾಟ ಮನೋಲ್ಲಾಸವನ್ನ ಹೆಚ್ಚಿಸುತ್ತದೆ, ಭಾವನೆಗಳ ತೀವ್ರತೆಯನ್ನು ಹೊಮ್ಮಿಸುತ್ತದೆ, ಜೀವನದಲ್ಲಿ ಹೆಚ್ಚೆಚ್ಚು ತಿಳಿದುಕೊಂಡವೆಂಬ ನೆಮ್ಮದಿಯನ್ನು ತಂದುಕೊಡುತ್ತದೆ. ತಜ್ಞರ ಉಪನ್ಯಾಸಗಳನ್ನು ಕೇಳಿದಂತೆಲ್ಲ ಶರಣರ ವಚನಗಳನ್ನು ಓದಿ ಅರ್ಥೈಸಿಕೊಂಡು ಅವುಗಳನ್ನು ನಿರ್ವಚನ ಮಾಡುವಾಗ ಅವ್ಯಕ್ತವಾದ ಭಾವನೆಗಳು ಮನಸ್ಸಿಗೆ ತೃಪ್ತಿ, ಆನಂದವನ್ನ ನೀಡುತ್ತವೆ. ಇಂತಹ ಸುಕಾರ್ಯವನ್ನು ಮಾಡಲು ಪ್ರೇರಣೆಯನ್ನು ಕೊಡುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ನಮ್ಮ ವೇದಿಕೆಯು ಅವರಿವರನ್ನದೇ ಎಲ್ಲಾ ಸದಸ್ಯರು ತನು ಮನ ಧನಗಳಿಂದ ನಮ್ಮ ಸಂಘಟನೆಯನ್ನು ಬೆಳೆಸುತ್ತಲಿದ್ದಾರೆ. ಸಂಘಟನೆಯ ಅಜೀವ ಸದಸ್ಯರಾಗಿ, ದತ್ತಿ ದಾಸೋಹಿಗಳಾಗಿ, ಉಪನ್ಯಾಸಕರಾಗಿ, ತಾಂತ್ರಿಕ ತಜ್ಞರಾಗಿ ಪ್ರತಿ ವಾರ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಭಾಗಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಲಿದ್ದಾರೆ. ಇದರಿಂದ ಕೇವಲ 5 ವರ್ಷಗಳಲ್ಲಿ ನಮ್ಮ ಸಂಘಟನೆ ಹೆಮ್ಮರವಾಗಿ ಬೆಳೆದು ಕವಲೊಡೆದು ಸುಮಾರು 1,000 ಸದಸ್ಯರನ್ನು ಒಳಗೊಂಡಿದೆ. ನಮ್ಮೆಲ್ಲರ ಸಹಯೋಗ ಸಹಕಾರಗಳಿಂದ ಹೆಮ್ಮರವಾಗಿ ಬೆಳೆದ ನಮ್ಮ ಸಂಘಟನೆ ಮೌಲ್ವಿಕ ಗುಣಗಳನ್ನು ಹೊಂದಿದ ಶರಣ ಸಾಹಿತ್ಯದ ಬೃಹತ್ ವೃಕ್ಷವಾಗಿ ಬೆಳೆಯಲಿ ಎಂದು ನಾವೆಲ್ಲರೂ ಆಶಿಸೋಣ, ಈ ದಿಶೆಯಲ್ಲಿ ಪ್ರಯತ್ನಿಸೋಣ. ಇಂದು ನನ್ನ ಗುರುಗಳಾದ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರ ಹೆಸರಿನಲ್ಲಿ ನಡೆಯುತ್ತಿರುವ ದತ್ತಿ ಉಪನ್ಯಾಸ. ದತ್ತಿಯನ್ನು ಇಟ್ಟವಳು ನಾನೇ, ಉಪನ್ಯಾಸಕಿಯೂ ನಾನೇ ಉಪನ್ಯಾಸದ ವಿಷಯವನ್ನು
ಕೂಡ ವಿಷಯವನ್ನು ಕೂಡ ನನ್ನ ಗುರುಗಳು PhD ಮಾರ್ಗದರ್ಶಕರು ಆದ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರದ್ದೇ. ಆದ್ದರಿಂದ ಇದೊಂದು ವಿಶೇಷವಾದ ಪುಣ್ಯ ಸಂಗಮ ಅಂತ ನನಗೆ ಅನಿಸುತ್ತದೆ, ಅಪೂರ್ವವಾದ ಸನ್ನಿವೇಶ ಅಂತ ನಾನು ಭಾವಿಸಿದ್ದೇನೆ. ನನ್ನ ಗುರುಗಳ ಹೆಸರಿನಲ್ಲಿಟ್ಟ ಮೊದಲ ಉಪನ್ಯಾಸ ನನ್ನ ಗುರುಗಳನ್ನು ಕುರಿತದ್ದೇ ಆಗಿರಬೇಕು. ಆ ಉಪನ್ಯಾಸಕ್ಕೂ ಕೂಡ ನನ್ನಿಂದಲೇ ಶುರುವಾಗಬೇಕು ಅಂತ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಡಾಕ್ಟರ್ ದಾನಮ್ಮ ಝಳಕಿ, ಶರಣೆ ಸುಧಾ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಇನ್ನೊಬ್ಬ ಸಂಘಟಕರಾದ ಶಾರದಾ ಪಾಟೀಲ್ ಅವರಲ್ಲಿ ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದಲೇ ಒಪ್ಪಿಗೆಯನ್ನು ನೀಡಿದರು. ಇವರಿಗೆಲ್ಲ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇವತ್ತು ಡಾಕ್ಟರ್ ದಾನಮ್ಮನವರು ನನ್ನ ಪರಿಚಯವನ್ನು ಅತ್ಯಂತ ಕಳಕಳಿಯಿಂದ ಹೆಮ್ಮೆಯಿಂದ ಮಾಡಿದರು. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಸುಮಾರು 40 ವರ್ಷ ಅನುಭವ ಹೊಂದಿದ ಖ್ಯಾತ ಶಿಕ್ಷಕರು. ಆದ್ದರಿಂದ ಈ ಉಪನ್ಯಾಸ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಂದೇ ನಡೆಸಿಕೊಡಬೇಕು ಅಂತ ನಾನು ಸಂಘಟಕರಲ್ಲಿ ಭಿನ್ನವಿಸಿದಾಗ ಡಾಕ್ಟರ್ ದಾನಮ್ಮ ಹೇಳಿದ್ದು, ಆ ದಿನವನ್ನು ಇನ್ನೊಂದು ಉಪನ್ಯಾಸಕ್ಕೆ ಮೀಸಲಾಗಿಟ್ಟಿದೆ ಮೇಡಮ್, ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನಾಚರಣೆ ಆಗಬಹುದೇ ಅಂತ ಕೇಳಿದರು. ಒಂದು ನಿಮಿಷ ಮುದ್ರಿದ್ದ ನನ್ನ ಮನಸ್ಸು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನದಂದು ಅಂತಾರಾಷ್ಟ್ರೀಯ ಸಂಶೋಧಕರು, ಅದ್ಭುತ ಶಿಕ್ಷಕರು ಆದ ನನ್ನ ಗುರುಗಳು ತಮ್ಮ ಜೀವನವನ್ನು ಶಿಕ್ಷಣ ಸೇವೆಗಾಗಿಯೇ ಮುಡಿಪಿಟ್ಟವರು, ಸಂಶೋಧನೆಗಾಗಿ ಸವಿಸಿದ್ದವರು, ಶ್ರೇಷ್ಠ ಶಿಕ್ಷಕರು, ಶಿಕ್ಷಕ ತಜ್ಞರು, ಅಂತಾರಾಷ್ಟ್ರೀಯ ಸಂಶೋಧನೆಯಲ್ಲಿ ಹೆಸರುವಾಸಿಗಳು ಆದ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರನ್ನು ಕುರಿತು ಮಾತಾಡುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ದಿನ. ಇದು ರವಿವಾರ ಬಂದದ್ದೇ ಇನ್ನೊಂದು ವಿಶೇಷ. ಒಂದೆರಡು ದಿನ ಮುಂಚಿತವಾಗಿ ಅಥವಾ ತಡವಾಗಿ ಬಂದಿದ್ದರೆ ಅದಕ್ಕೆ ಇಷ್ಟೊಂದು ಮಹತ್ವವೂ ಇರುತ್ತಿರಲಿಲ್ಲ. ಇದು ಕೂಡ ಒಂದು ಯೋಗವೇ ಸರಿ. 1966ರಲ್ಲಿ ILO ಮತ್ತು ಯುನೆಸ್ಕೋಗಳು ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಶಿಕ್ಷಕರ ಸ್ಥಿತಿಗೆ ಸಂಬಂಧಿಸಿದ ಶಿಫಾರಸು ಎಂಬ ದಾಖಲೆಗೆ ಸಹಿ ಹಾಕಿದ್ದವು ಇಂದಿನ ದಿನ. ಈ ದಾಖಲೆ ಶಿಕ್ಷಕರ ಹಕ್ಕುಗಳನ್ನಷ್ಟೇ ಅಲ್ಲ, ಅವರ ಜವಾಬ್ದಾರಿಗಳನ್ನು ವಿವರಿಸುತ್ತದೆ. ಶಿಕ್ಷಕರ ಪಾತ್ರವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಅವರನ್ನು ಮನ್ನಣೆ ಮಾಡುವುದು, ಶ್ಲಾಘಿಸುವುದು, ಶಿಕ್ಷಕರ ಪರಿಸ್ಥಿತಿಗಳನ್ನು ಸುಧಾರಿಸುವುದು ಮತ್ತು ಜಗತ್ತಿನಾದ್ಯಂತ ಶಿಕ್ಷಣವನ್ನು ಸುಧಾರಿಸಲು ಪ್ರಯತ್ನಿಸುವುದು ಇದರ ಮೂಲ ಉದ್ದೇಶಗಳಾಗಿವೆ. ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಮತ್ತು ಯೋಗಕ್ಷೇಮಕ್ಕೆ ಬೆಂಬಲ ನೀಡುವ ಹಾಗೂ ಹೂಡಿಕೆ ಮಾಡುವ ಯೋಜನೆಗಳನ್ನು ಹಾಕುವ ಸುಸಂದರ್ಭವೂ ಹೌದು. ಶಿಕ್ಷಣದ ಭವಿಷ್ಯವನ್ನು ರೂಪಿಸುವುದರಲ್ಲಿ ಶಿಕ್ಷಕರು ವಹಿಸುವ ಪ್ರಮುಖ ಪಾತ್ರ ಶೈಕ್ಷಣಿಕ ನೀತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ತಮ್ಮ ದೃಷ್ಟಿಕೋನಗಳನ್ನು ಸೇರಿಸಿಕೊಳ್ಳುವ ತುರ್ತು ಅಗತ್ಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತುವ ಸಕಾರಾತ್ಮಕ ಬೆಂಬಲ ವೇದಿಕೆಯೂ ಇದಾಗಿದೆ. ನಾವು ಭಾರತೀಯರು ಆಚರಿಸುತ್ತಿರುವುದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು. ಅದನ್ನು ಸ್ವಲ್ಪದರಲ್ಲೇ ನೋಡೋಣವೆಂದರೆ, ಇದು ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ ಹಾಗೂ ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರು ಶಿಕ್ಷಣ ಪಾರಂಗತರಾಗಿದ್ದಷ್ಟೇ ಅಲ್ಲ, ಅತ್ಯಂತ ಜನಪ್ರಿಯ ಶಿಕ್ಷಕರೂ ಆಗಿದ್ದರು. ಕೇಂದ್ರ ಸರ್ಕಾರ ಅವರ ಪ್ರತಿಭೆಯನ್ನು ಗುರುತಿಸಿ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರನ್ನು ಬೀಳ್ಕೊಡುವ ಸಮಯದಲ್ಲಿ ಅವರ ವಿದ್ಯಾರ್ಥಿಗಳು ಎಷ್ಟೊಂದು ಭಾವನಾಪರರಾಗಿದ್ದರೆಂದರೆ, ಹೂವಿನಿಂದ ಅಲಂಕಾರ ಮಾಡಿದ ಸಾರೋಟವನ್ನು ಕುದುರೆಗಳು ಎಳೆಯದೆ ವಿದ್ಯಾರ್ಥಿಗಳೇ ಅವರನ್ನು ಅದರಲ್ಲಿ ಕೂಡಿಸಿ ಸ್ವತಃ ತಾವೇ ರೈಲು ನಿಲ್ದಾಣದವರೆಗೆ ಎಳೆದುಕೊಂಡು ಹೋಗಿ ಅಷ್ಟೇ ಸುಂದರವಾಗಿ ಅಲಂಕೃತವಾದ ರೈಲಿನಲ್ಲಿ ಅವರನ್ನು ಕೂಡಿಸಿ ಕಳಿಸಿದರು. ಈ ಅಂತಾರಾಷ್ಟ್ರೀಯ ದಿನದಂದು
ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು, ಜಗತ್ತಿನ ಎಲ್ಲಾ ಶಿಕ್ಷಕ ವೃಂದವನ್ನು, ನನ್ನ ಗುರುಗಳು ಮಾರ್ಗದರ್ಶಕರೂ ಆದ ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವರನ್ನು, ನನಗೆ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಪದವಿಯವರೆಗೆ ಕಲಿಸಿದ ಎಲ್ಲಾ ಶಿಕ್ಷಕರನ್ನು ನೆನೆಯುತ್ತಾ ಅವರಿಗೆಲ್ಲ ನನ್ನ ಆದರಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ನನ್ನ ಗುರುಗಳ ಸಂಪೂರ್ಣ ಹೆಸರು ಎಂ ಅಪ್ಪಾಸ್ವಾಮಿ ರಾವ್ ಅಂತ, ಅಂದರೆ ಮಿರಜ್ಕರ್ ಅಪ್ಪಾಸ್ವಾಮಿ ರಾವ್. ಸಣ್ಣದರಲ್ಲಿ ಅವರನ್ನು ಎಲ್ಲರೂ ಎಂ.ಎ. ರಾವ್ ಅಂತ ಗುರುತಿಸಿದ್ದರು. ಅವರು ಅಂದು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರದ ಸ್ನಾತಕೋತ್ತರ ವಿಭಾಗದಲ್ಲಿ ಏಕೈಕ ಪ್ರೊಫೆಸರ್ ಆಗಿ ಮುಖ್ಯಸ್ಥರಾಗಿ 1967ರಿಂದ 1980ರವರೆಗೆ, ಅಂದರೆ ಸುಮಾರು 14 ವರ್ಷಗಳ ಸುದೀರ್ಘ ಕಾಲ ವಿಭಾಗವನ್ನು ಸಮರ್ಥಕವಾಗಿ ನಿರ್ವಹಿಸಿದರು. ಆಗಿನ ಕಾಲದಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಕರ ನೇಮಕ ಕೇವಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ನಿಂದ ನೇರ ನೇಮಕಾತಿಯಿಂದಲೇ ನಡೆಯುತ್ತಿತ್ತು. ಈಗಿನಂತೆ ಮೆರಿಟ್ ಪ್ರಮೋಷನ್ಗಳಾಗಲಿ ಟೈಮ್ ಬಾಂಡ್ ಪ್ರಮೋಷನ್ಗಳಾಗಲಿ ಇರಲಿಲ್ಲ. ಆದ್ದರಿಂದ ಅಪ್ಪಾಸ್ವಾಮಿ ರಾವರು ನಮ್ಮ ಪ್ರಾಣಿಶಾಸ್ತ್ರ ವಿಭಾಗದ ಏಕೈಕ ಪ್ರೊಫೆಸರ್ ಆಗಿ 3 ಜನ ರೀಡರ್ಸ್, 3 ಜನ ಲೆಕ್ಚರರ್ಸ್ ಹಾಗೂ 10-12 ಡೆಮಾನ್ಸ್ಟ್ರೇಟರ್ಸ್ ಮತ್ತು ರಿಸರ್ಚ್ ಅಸಿಸ್ಟೆಂಟ್ ತಂಡದೊಡನೆ ವಿಭಾಗದ ಕಾರ್ಯವನ್ನು ಅತ್ಯಂತ ಸಮರ್ಪಕವಾಗಿ ಮುನ್ನಡೆಸುತ್ತಿದ್ದರು. ಆದ್ದರಿಂದ ನಮ್ಮ ವಿಭಾಗದಲ್ಲಿ ಅಪ್ಪಾಸ್ವಾಮಿ ರಾವ್ ಅವರನ್ನು ಯಾರೂ ಹೆಸರಿಟ್ಟು ಕರೆಯುತ್ತಿರಲಿಲ್ಲ. ಅವರನ್ನು ಪ್ರೊಫೆಸರ್ ಅಂತಲೇ ಕರೆಯುತ್ತಿದ್ದೆವು. ಪ್ರೊಫೆಸರ್ ಅಂದರೆ ಅಪ್ಪಾಸ್ವಾಮಿ ರಾವ್ ಅಂತಲೇ ಅರ್ಥ. ಅವರು ತಮ್ಮ ಎಣೆಯಿಲ್ಲದ ಜ್ಞಾನ, ಚತುರತೆ, ಕೌಶಲ್ಯತೆ, ಸ್ಥಿರತೆ ಮತ್ತು ನಿಷ್ಪಕ್ಷಪಾತ, ಸ್ನೇಹಪರತೆ ಮುಂತಾದ ಸದ್ಗುಣಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗವನ್ನು ಅತ್ಯಂತ ಸಮರ್ಪಕವಾಗಿ 14 ವರ್ಷಗಳವರೆಗೆ ಆಳಿದರು ಅಂತ ಹೇಳಬೇಕು, ಮುನ್ನಡೆಸಿದರು ಅಂತ ಹೇಳಬೇಕು ಅಂತ ನನಗೆ ಗೊತ್ತಾಗುತ್ತಿರಲಿಲ್ಲ. ಈಗಲೂ ನನಗೆ ಗೊತ್ತಾಗಿಲ್ಲ. ಇನ್ನು ಮುಂದೆ ನನ್ನ ಮಾತುಗಳಲ್ಲಿ ನಾನು ನನ್ನ ಗುರುಗಳನ್ನು ನಾವೆಲ್ಲರೂ ಕರೆಯುತ್ತಿರುವಂತೆ ಪ್ರೊಫೆಸರ್ ಎಂದು ಮಾತ್ರ ಉಲ್ಲೇಖಿಸುತ್ತೇನೆ. ನಾನು ಪ್ರೊಫೆಸರನ್ನು ನೋಡಿದ್ದು 1967ರಲ್ಲೇ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಮೊದಲ ವರ್ಷ BSc ತರಗತಿಯಲ್ಲಿ ಓದುತ್ತಿದ್ದಾಗ ನಮ್ಮ ಸೊಸೈಟಿ ಆಫ್ ನ್ಯಾಚುರಲ್ ಸೈನ್ಸಸ್ ಚಟುವಟಿಕೆಗಳಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವತ್ತು ಅವರು ಮಾಡಿದ ಭಾಷಣದ ವಿಷಯ ಅರ್ಧ ಶತಮಾನ ಕಳೆದರೂ ನನ್ನ ಮನಸ್ಸಿನಲ್ಲಿ ಇಂದೂ ಉಳಿದಿದೆ. ಅವರ ವಜ್ರಕಂಠ, ವಿಷಯವನ್ನು ಸರಳವಾಗಿ ನಿರೂಪಿಸುವ ಶೈಲಿ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ ಆಲೋಚನೆಗಳನ್ನು ಮಂಡಿಸುವ ವಿಧಾನ ಅತ್ಯಂತ ಅದ್ಭುತ ಹಾಗೂ ಆಕರ್ಷಕವಾಗಿದ್ದವು. ಅದನ್ನ ಸ್ವಲ್ಪದರಲ್ಲಿ ನಾನು ಹೇಳಬಯಸುತ್ತೇನೆ. ನಮ್ಮ ಗುರುಗಳೊಬ್ಬರು ಎಂಡೋಕ್ರೈನಾಲಜಿಸ್ಟ್, ಅಂದರೆ ಅಂತಃಸ್ರಾವ ಶಾಸ್ತ್ರಜ್ಞರಾಗಿದ್ದರು. ವಂಶಾಭಿವೃದ್ಧಿಯಲ್ಲಿ ಅಂತಃಸ್ರಾವಿಗಳ ಪಾತ್ರ ಎಂಬುದು ಅಂದಿನ ವಿಷಯವಾಗಿತ್ತು. ಮಕ್ಕಳಾಗದ ಮಹಿಳೆ ಮಕ್ಕಳನ್ನು ಪಡೆಯಲು ಅಶ್ವತ್ಥ ಮರವನ್ನು ಪೂಜಿಸಿ 101 ಸುತ್ತುಗಳನ್ನು ಹಾಕಲು ಹೇಳುತ್ತಾರೆ. ಇದು ಕೇವಲ ಮೂಢನಂಬಿಕೆ ಅಲ್ಲ. ಅದರ ಹಿನ್ನೆಲೆ ಏನು ಅನ್ನೋದನ್ನು ವೈಜ್ಞಾನಿಕವಾಗಿ ಸರಳವಾಗಿ ವಿವರಿಸುತ್ತಾರೆ. ಅದನ್ನಿಲ್ಲಿ ನಾನು ಕೆಲವೇ ಮಾತುಗಳಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ. ನ್ಯೂರೋ ಎಂಡೋಕ್ರೈನಾಲಜಿ ಎಂಬುದು ನರಮಂಡಲ ಮತ್ತು ಅಂತಃಸ್ರಾವ ವ್ಯವಸ್ಥೆಗಳ ನಡುವಿನ ಪರಸ್ಪರ ಕ್ರಿಯೆಯನ್ನು ಅಧ್ಯಯನ ಮಾಡುವ ವೈಜ್ಞಾನಿಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ವಿಶಿಷ್ಟ ನರಕೋಶಗಳ ಹಾಗೂ ಅಂತಃಸ್ರಾವ ಅಂದರೆ ಹಾರ್ಮೋನುಗಳನ್ನು ಸ್ರವಿಸುವ ಗ್ರಂಥಿಗಳನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ. ನಮ್ಮ ಮಿದುಳಿನ ಕೆಳಭಾಗದಲ್ಲಿ ಹೈಪೋಥಾಲಮಸ್ ಎಂಬ ವಿಶೇಷ ಭಾಗವಿದ್ದು ಅವುಗಳಲ್ಲಿ ವಿಶಿಷ್ಟವಾದ ಸಂಕೇತಗಳನ್ನು ಕಳಿಸುವ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು ಉತ್ಪಾದನೆ ಆಗುತ್ತವೆ. ಈ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು ಮಿದುಳಿನ ತಳಭಾಗದಲ್ಲಿರುವ ಮತ್ತು ಸಮೀಪದಲ್ಲೇ ಇರುವ ಬಹುಶಃ ನೀವೆಲ್ಲ ಕೇಳಿದಂಥ ಪಿಟ್ಯುಟರಿ ಎಂಬ ಅಂತಃಸ್ರಾವ ಗ್ರಂಥಿಗೆ ತಲುಪಿದಾಗ ಪಿಟ್ಯುಟರಿಯಿಂದ ಇತರ ಅಂತಃಸ್ರಾವ ಗ್ರಂಥಿಗಳಾದ ಥೈರಾಯ್ಡ್, ಆಡ್ರಿನಲ್, ಪ್ಯಾಂಕ್ರಿಯಾಸ್, ಓರಿ ಮತ್ತು ಟೆಸ್ಟಿಸ್ಗಳನ್ನು ಪ್ರಚೋದಿಸುವ ಬೇರೆ ಬೇರೆ ವಿಧದ ಹಾರ್ಮೋನುಗಳ ಬಿಡುಗಡೆ ಆಗುತ್ತವೆ. ಈಗಾಗಲೇ ವಿವರಿಸಿದಂತೆ ಮಿದುಳಿನ ಕೆಳಭಾಗದಲ್ಲಿ ಹೈಪೋಥಾಲಮಸ್ನಲ್ಲಿರುವ
ವಿಶಿಷ್ಟವಾದ ನರಕೋಶಗಳು ಅಂದರೆ ನ್ಯೂರೋಸಿಕ್ರಿಟರಿ ಸೆಲ್ಸ್ಗಳು ಕಾರ್ಯಗತವಾಗಬೇಕಾದರೆ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳನ್ನು ಬಿಡುಗಡೆ ಮಾಡಬೇಕಾಗುತ್ತದೆ. ಮಿದುಳಿಗೆ ಪ್ರಚೋದನೆ ಸಿಕ್ಕಾಗ ಮಾತ್ರ ಈ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು ಉತ್ಪಾದನೆ ಆಗುತ್ತವೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಮಿದುಳು ಸಮರ್ಪಕವಾಗಿ ಕೆಲಸ ಮಾಡಬೇಕಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಶಾಂತವಾಗಿರಬೇಕು, ಉತ್ತೇಜನಕಾರಿಯಾಗಿರಬೇಕು. ನಮ್ಮ ಸುತ್ತಲಿನ ಪರಿಸರ ಸರಿ ಇಲ್ಲದಾಗ, ನಮಗೆ ಏನಾದರೂ ಜ್ವಲಂತ ಸಮಸ್ಯೆಗಳು ಇದ್ದಾಗ ನಾವು ಯಾವುದೇ ಕೆಲಸವನ್ನು ಸಮರ್ಪಕವಾಗಿ ಮಾಡಲು ಅಸಮರ್ಥರಾಗುತ್ತೇವೆ. ಅಂಥ ಸಮಯದಲ್ಲಿ ಮಿದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅಂದರೆ ನಮ್ಮ ನರಮಂಡಲದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳಿಗೂ ನಾವಿರುವ ಪರಿಸರಕ್ಕೂ ಸಂಬಂಧವಿದೆ ಅಂತಾಯ್ತಲ್ಲ. ಇಂಥ ಸಮಯದಲ್ಲಿ ಮಿದುಳಿನ ಕೆಳಭಾಗದಲ್ಲಿರುವ ನ್ಯೂರೋ ಎಂಡೋಕ್ರೈನ್ ಜೀವಕೋಶಗಳು ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳನ್ನು ಸ್ರವಿಸುವುದಿಲ್ಲ. ಸಹಜವಾಗಿ ಅದರ ಉತ್ಪಾದನೆಗೆ ಅಡಚಣೆಯಾಗುತ್ತದೆ. ಆಗ ಪಿಟ್ಯುಟರಿ ಗ್ರಂಥಿ ಕೂಡ ಹಾರ್ಮೋನ್ಗಳನ್ನು ಉತ್ಪಾದಿಸುವುದರಲ್ಲಿ ಹಾಗೂ ಅವುಗಳನ್ನು ಬಿಡುಗಡೆ ಮಾಡಿಸುವುದರಲ್ಲಿ ಅಸಮರ್ಪಕವಾಗುತ್ತದೆ. ಅಂಡಾಶಯದ ಬೆಳವಣಿಗೆಗೆ ಬೇಕಾದ ಅಂಡಗಳ ಬಿಡುಗಡೆಗೂ ಬೇಕಾಗುವ ಹಾರ್ಮೋನುಗಳು ಅಲ್ಲಿ ತಲುಪದೆ ಅಂತಃಸ್ರಾವ ಗ್ರಂಥಿಗಳು ಸರಿಯಾಗಿ ಕೆಲಸವನ್ನು ಮಾಡದೆ ಅಂಡಗಳ ಬಿಡುಗಡೆ ಆಗೋದಿಲ್ಲ, ಗರ್ಭಧಾರಣೆಯೂ ಆಗೋದಿಲ್ಲ. ಅಂದ ಮೇಲೆ ವಂಶಾಭಿವೃದ್ಧಿ ಹೇಗಾಗುತ್ತದೆ? ಮಹಿಳೆಯ ನರಮಂಡಲವನ್ನು ಹಾಗೂ ಮಿದುಳಿನ ಚಟುವಟಿಕೆಗಳು ಸಮರ್ಥಕವಾಗಿ ನಡೆಯಬೇಕಾದರೆ ಅವಳು ಮಾನಸಿಕವಾಗಿ ಸ್ವಸ್ಥಳಾಗಿರಬೇಕು. ಸಾಧಾರಣವಾಗಿ ಮಹಿಳೆಗೆ ಸರಿಯಾದ ಎನ್ವಿರಾನ್ಮೆಂಟ್ ಮನೆಯಲ್ಲಿ ಇರುವುದಿಲ್ಲ. ಅದು ಮೊದಲಿನ ಕಾಲದಲ್ಲಿ ಅತ್ತೆಯ ಮನೆಯಲ್ಲಿ ಸಾಕಷ್ಟು ಕಿರುಕುಳಗಳು ಇದ್ದೇ ಇರುತ್ತಿದ್ದವು. ಮಾನಸಿಕ ಸ್ವಸ್ಥತೆ ಕೆಲಮಟ್ಟಿಗೆ ಏಕಾಗ್ರ ಚಿತ್ತದಿಂದಲೂ ಸಾಧಿಸಬಹುದು. ಇದನ್ನು ಧ್ಯಾನದಿಂದಲೂ ಸಾಧಿಸಬಹುದು. ಅದೇ ರೀತಿ ಯಾವುದೇ ಕೆಲಸದಲ್ಲಿ ಮನಸ್ಸನ್ನು ಆಳವಾಗಿ ತೊಡಗಿಸಿದಿಂದಲೂ ಸಾಧಿಸಬಹುದು. ಹೀಗಾಗಿ ಅಶ್ವತ್ಥಮರವನ್ನು ಸುತ್ತು ಹಾಕುವುದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಿ ನರಮಂಡಲಕ್ಕೆ ಪ್ರಚೋದನೆ ಸಿಕ್ಕು ಉಳಿದ ಹಾರ್ಮೋನುಗಳು ಸರಿಯಾಗಿ ಕೆಲಸ ಮಾಡಿ ವಂಶಾಭಿವೃದ್ಧಿ ಹೊಂದುವುದರಲ್ಲಿ ಸಾಕಷ್ಟು ಸುಸಂದರ್ಭಗಳು ಇವೆ ಅಂತ ತಿಳಿದು ಬರುತ್ತದೆ. ಪ್ರೊಫೆಸರರ ಅಂದಿನ ಮಾತಿನ ಶೈಲಿ, ವಿವರಣೆ, ವಜ್ರಕಂಠ ನಮ್ಮ ಕಾಲೇಜಿನಲ್ಲಿ ಜೀವಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಹಾಗೂ ಶಿಕ್ಷಕ ವೃಂದವನ್ನ ಮಂತ್ರಮುಗ್ಧವನನ್ನಾಗಿ ಮಾಡಿತ್ತು. ಅವರ ಉಪನ್ಯಾಸ ಅಷ್ಟೊಂದು ಪ್ರಭಾವಶಾಲಿಯಾಗಿತ್ತು. 1960ರಲ್ಲಿ ನಾನು BSc ಝುವಾಲಜಿ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಜೀವಶಾಸ್ತ್ರ ವಿಭಾಗದಲ್ಲಿ ಹೆಚ್ಚು ಮಾರ್ಕ್ಸ್ಗಳನ್ನು ಪಡೆದು ಮೊದಲಿಗಳಾಗಿ ತೇರ್ಗಡೆಯಾದೆ. MSc ಝುವಾಲಜಿ ಕೋರ್ಸ್ಗೆ ಪ್ರವೇಶ ಬಯಸಿ ಅರ್ಜಿಯನ್ನು ಹಾಕಿದಾಗ ಸಂದರ್ಶನಕ್ಕೆ ಕರೆ ಬಂತು. ಸಂದರ್ಶನಕ್ಕೆ ನಾವೆಲ್ಲ ಒಂದು ದೊಡ್ಡ ಹಾಲ್ನಲ್ಲಿ ಕಾಯುತ್ತಾ ಕುಳಿತಾಗ ಅಕ್ಕನ ಅರಿವಿನ ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣ ಚಿಂತನ ಕೂಟ ಸಂಘಟನೆಗಳಿಗೆ ನನ್ನನ್ನು ಪರಿಚಯಿಸಿದ ಆತ್ಮೀಯ ಗೆಳತಿ, ಸಂಘಟನೆಯ ಹಿರಿಯ ಕ್ರಿಯಾಶೀಲ ಅಜೀವ ಸದಸ್ಯ ದತ್ತಿ ದಾಸೋಹಿ ಶಾರದಾ ಪಾಟೀಲ್ ಮೇಟಿ ಅವಳ ಪರಿಚಯವಾಯಿತು. ಸಂದರ್ಶನಕ್ಕೆ ಮೊದಲಿಗಳಾಗಿ ಸಂದರ್ಶನಕಾರರ ಮುಂದೆ ಉಪಸ್ಥಿತಳಾದ ಮೇಲೆ ನನ್ನ ದಾಖಲೆಗಳ ಪರಿಶೀಲನೆಗಳು ಮುಗಿಯಿತು. ಆಮೇಲೆ ಕಮಿಟಿಯ ಸದಸ್ಯರು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದರೆ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಕೇಳಿದ್ದು ಒಂದೇ ಒಂದು ಪ್ರಶ್ನೆ, MSc ಮುಗಿದ ಮೇಲೆ ಏನು ಮಾಡುತ್ತೀಯಮ್ಮ ಅಂತ. ಆಗಲೇ ಮೇರಿ ಕ್ಯೂರಿ, ಅಸೀಮಾ ಚಟರ್ಜಿಯವರಂಥ ಮಹಿಳಾ ಸಂಶೋಧಕಿಯರ ಕಥೆಗಳನ್ನು ಓದಿ ಅವರ ಪ್ರಭಾವಕ್ಕೆ ಒಳಗಾದ ನನಗೆ PhD ಸಂಶೋಧನೆಯನ್ನು ಕೈಗೊಳ್ಳುವೆ ಎಂಬ ಉತ್ತರ ಬಂತು. ಇದು ಅವರಿಗೆ ಅತ್ಯಂತ ಸಂತೋಷಕರವಾದ ಉತ್ತರ ಅಂತ ಹೇಳಬೇಕಿಲ್ಲ. ಸ್ನಾತಕೋತ್ತರ ವಿಭಾಗದಲ್ಲಿಯ ಎಲ್ಲ ಔಪಚಾರಿಕ ನಿಯಮಗಳು ಸಂಪೂರ್ಣವಾಗಿ ಮುಗಿದು ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರೆತು ಆಗಸ್ಟ್ ತಿಂಗಳಲ್ಲಿ ನಮ್ಮ ತರಗತಿಗಳು ಪ್ರಾರಂಭಗೊಂಡವು. ವಿಭಾಗದ ಪರಿಚಯವನ್ನು ಮಾಡುತ್ತಲೇ ನನ್ನ ಗುರುಗಳಾದ ಹಾಗೂ ಸ್ವತಃ ಶಿಸ್ತಿನ ಸಿಪಾಯಿಯಾಗದ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರು ಅನೇಕ ಶಿಸ್ತುಬದ್ಧ ನಿಯಮಗಳನ್ನು ನಮಗೆ ಬೋಧಿಸಿದರು. ತರಗತಿಯಲ್ಲಿ ಅನಾವಶ್ಯಕವಾಗಿ ಗೈರು ಹಾಜರಾಗಿರಬಾರದು.
ತರಗತಿಗೆ ಸಂಬಂಧಪಟ್ಟ ಟೀಚರ್ಸ್ ಬರುವ ಮುಂಚೆಯೇ ವಿದ್ಯಾರ್ಥಿಗಳು ತರಗತಿಯಲ್ಲಿ ಉಪಸ್ಥಿತರಿರಬೇಕು. ಪ್ರಾಯೋಗಿಕ ತರಗತಿಗಳಿಗೆ ಪ್ರವೇಶಿಸುವಾಗ ಎಲ್ಲರೂ ಬಿಳಿಯ ಏಪ್ರಾನ್ ಧರಿಸಿರಬೇಕು. ಡಿಸೆಕ್ಷನ್ಗಳಿಗೆ ಬೇಕಾದ ಇನ್ಸ್ಟ್ರೂಮೆಂಟ್ಸ್ ಗುಣಮಟ್ಟದ್ದಾಗಿರಬೇಕು ಇತ್ಯಾದಿ. ಬಿಳಿಯ ಏಪ್ರಾನ್ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಹೆಸರನ್ನು ಕೆಂಪು ದಾರದಿಂದ ಕಸೂತಿ ಮಾಡಿಕೊಂಡಿರಬೇಕು ಅಂತ ನಿಯಮವಿತ್ತು. ಆಗ ಈಗಿನಂತೆ ಬ್ಯಾಚಸ್ ಬಹಳ ಕಾಮನ್ ಇರಲಿಲ್ಲ. ಗಂಡು ಹುಡುಗರಿಗೆ ಕಸೂತಿ ಬರದಿದ್ದರಿಂದ ಅವರು ಹುಡುಗಿಯರಿಗೆ ಅವರ ಹೆಸರನ್ನು ಅವರ ಏಪ್ರಾನ್ ಮೇಲೆ ಕಸೂತಿ ಮಾಡಿಕೊಡಿ ಅಂತ ಹೇಳುತ್ತಿದ್ದರು. ಅವರು ಯಾವಾಗಲೂ ತಮ್ಮ ವಿದ್ಯಾರ್ಥಿಗಳು ಶಿಸ್ತಾಗಿಯೂ ನೀಟಾಗಿಯೂ ಇರಬೇಕು ಅಂತ ಬಯಸುತ್ತಿದ್ದರು. ಪ್ರಾಕ್ಟಿಕಲ್ಸ್ ಬೆಳಗಿನ 8 ಗಂಟೆಗೆ ಪ್ರಾರಂಭವಾಗುತ್ತಿದ್ದವು. ಒಮ್ಮೆಲೆ ಮಿಂಚಿನಂತೆ ಅವರು ಪ್ರಯೋಗಶಾಲೆಯಲ್ಲಿ ಪ್ರವೇಶಿಸಿ ಪ್ರತಿಯೊಬ್ಬರ ಡಿಸೆಕ್ಷನ್ಗಳನ್ನ ಇನ್ಸ್ಟ್ರೂಮೆಂಟ್ಗಳನ್ನ ಪರಿಶೀಲಿಸುತ್ತಿದ್ದರು. ಚೆನ್ನಾಗಿರುವ ಡಿಸೆಕ್ಷನ್ಗಳನ್ನ ಹೊಗಳಿ ಉಳಿದವರು ಹಾಗೆಯೇ ಮಾಡಬೇಕು ಎಂದು ಉತ್ತೇಜಿಸಿ 10 ನಿಮಿಷಗಳಲ್ಲಿ ನಿರ್ಗಮಿಸುತ್ತಿದ್ದರು. ಯಾವುದೇ ವಿದ್ಯಾರ್ಥಿ ಏಪ್ರಾನ್ ಹಾಕಿಕೊಂಡಿರದಿದ್ದರೆ ಅವರನ್ನು ಸಂಬಂಧಿತ ಅಧ್ಯಾಪಕರುಗಳೇ ಸಂಬಂಧಿಸಿದ ಅಧ್ಯಾಪಕರುಗಳೇ ಹೊರಗೆ ಕಳಿಸುತ್ತಿದ್ದರು. ನಮ್ಮ ಪ್ರೊಫೆಸರು ವಿಭಾಗದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಕಾರಿಡಾರ್ನಲ್ಲಿದ್ದವರೆಲ್ಲ ಅಲ್ಲಲ್ಲೇ ಪಕ್ಕದ ರೂಮ್ಗಳಲ್ಲಿ ಸೇರಿಕೊಳ್ಳುತ್ತಿದ್ದೆವು. ಅವರನ್ನು ಕಂಡರೆ ಅಷ್ಟೊಂದು ಗೌರವ ಮಿಶ್ರಿತ ಭಯ. ಅವರಿಗೆ ನಮಸ್ಕಾರ ಮಾಡಬೇಕಾದರೆ ಹಣೆಗೆ ಕೈ ಹಚ್ಚಿ ನಮಸ್ಕಾರ ಮಾಡದೆ ಮಾಡಿದರೆ ಅವರಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ನನಗೆ ನಮಸ್ಕಾರ ಮಾಡಬೇಕಾದರೆ ಎರಡೂ ಕೈಗಳನ್ನೆತ್ತಿ ನಮಸ್ಕಾರ ಸರ್ ಅಂತ ಮಾಡಿ, ಇಲ್ಲದಿದ್ದರೆ ನಮಸ್ಕಾರ ಮಾಡುವುದೇ ಬೇಡ ಅಂತ ಅವರು ಹೇಳುತ್ತಿದ್ದರು. ನಮ್ಮ ಪ್ರೊಫೆಸರಿಗೆ ವಿಷಯವನ್ನು ಕುರಿತು ಆಳವಾದ ಜ್ಞಾನ, ಸ್ಪಷ್ಟ ಸಂವಹನ ಕೌಶಲ್ಯ ಹಾಗೂ ವಿಭಾಗದಲ್ಲಿ ಸಕಾರಾತ್ಮಕ ಮತ್ತು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸುವ ಸಾಮರ್ಥ್ಯ ಇತ್ತು. ಅವರಿಗೆ ಕಲಿಸುವ ಅದಮ್ಯ ಉತ್ಸಾಹವಿತ್ತು. ಆಸ್ಟ್ರಿಯಾಲಜಿ ಅಂತ ಡ್ರೈ ಸಬ್ಜೆಕ್ಟ್ಗಳನ್ನು ಕೂಡ ಬಹಳ ಕೌಶಲ್ಯದಿಂದ ಚಿತ್ರಾತ್ಮಕವಾಗಿ ವಿವರಿಸುತ್ತಿದ್ದರು. ವಿದ್ಯಾರ್ಥಿಗಳ ಬಗ್ಗೆ ದಯೆ, ಕರುಣೆ ಮತ್ತು ಉತ್ತಮ ಸಂಬಂಧವನ್ನು ಬೆಳೆಸುವ ಸದ್ಗುಣಗಳು ಅವರಿಗೆ ಇದ್ದವು. ವಿದ್ಯಾರ್ಥಿಗಳನ್ನು ನಿರುತ್ಸಾಹಗೊಳಿಸದೆ ಅವರ ನ್ಯೂನತೆಗಳನ್ನು ಸರಿಪಡಿಸಿ ಅವರನ್ನು ಹುರಿದುಂಬಿಸುವ ಗುಣವೂ ಇತ್ತು. MSc ಪ್ರಥಮ ವರ್ಷದಲ್ಲಿ 3 ಥಿಯರಿ ಪೇಪರ್ಸ್ಗಳಿದ್ದವು. 2 ಪ್ರಾಯೋಗಿಕ ಪರೀಕ್ಷೆಗಳನ್ನು ನಾವು ಎದುರಿಸಬೇಕಿತ್ತು. ಅಂತಿಮ ವರ್ಷದಲ್ಲಿ 1 ಥಿಯರಿ ಪೇಪರ್ ಮತ್ತು 1 ಪ್ರಾಯೋಗಿಕ ಪರೀಕ್ಷೆಗಳು ಐಚ್ಛಿಕವಾಗಿದ್ದವು. ನಾನು ಕೀಟಶಾಸ್ತ್ರವನ್ನು ಐಚ್ಛಿಕ ವಿಷಯನ್ನಾಗಿ ತೆಗೆದುಕೊಂಡಿದ್ದೆ. ನಾನು ಮೊದಲೇ ಹೇಳಿದಂತೆ ನಮ್ಮ ಪ್ರೊಫೆಸರ್ ಅವರ ಪರಿಣಿತಿಯ ವಿಷಯ ಸಂತಾನೋತ್ಪತ್ತಿ ಮತ್ತು ಅಂತಃಸ್ರಾವ ಶಾಸ್ತ್ರ ಅಥವಾ ಎಂಡೋಕ್ರೈನಾಲಜಿ ಆಫ್ ರಿಪ್ರೊಡಕ್ಷನ್. ನಾನು MSc ಮುಗಿಯಿತು. ನನ್ನ ವಿದ್ಯಾಭ್ಯಾಸ ಮುಗೀತು ಅಂತ ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾದ ನಮ್ಮ ತಂದೆ ವಿಜಾಪುರದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಧಾರವಾಡದಿಂದ ಮನೆಯನ್ನು ವಿಜಯಪುರಕ್ಕೆ ಸ್ಥಳಾಂತರಿಸಿದರು. ನಾನು MSc ಉತ್ತಮ ಮಾರ್ಕ್ಸ್ಗಳೊಂದಿಗೆ ಪಾಸಾಗಿದ್ದೆ. ನಾನು BScಯಲ್ಲಿ ಜೀವಶಾಸ್ತ್ರದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನದಲ್ಲಿದ್ದುದರಿಂದ ಬಾಜುರಾವ್ ಪೇಶ್ವೆಯವರು ಕೊಡಮಾಡಲ್ಪಟ್ಟ ದಕ್ಷಿಣ ಫೆಲೋಶಿಪ್ ನನಗೆ MSc ಮಾಡುವಾಗ ಲಭಿಸಿತ್ತು. ಮಾರ್ಕ್ಸ್ ಕಾರ್ಡ್ ಮತ್ತು ಸ್ಕಾಲರ್ಶಿಪ್ ಹಣವನ್ನು ಪಡೆಯಲು ನಾನು ಧಾರವಾಡಕ್ಕೆ ಪ್ರಯಾಣ ಬೆಳೆಸಿದೆ. ವಿಜಯಪುರದಿಂದ ಧಾರವಾಡದ ನನ್ನ ಭೇಟಿ ನನ್ನ ಜೀವನದಲ್ಲಿ ಮಹತ್ವದ ತಿರುವು ಮಾಡುತ್ತದೆಂದು ನನಗೆ ಆಗ ಕಲ್ಪನೆಯೂ ಇರಲಿಲ್ಲ. ವಿಭಾಗದಲ್ಲಿಯ ಕಚೇರಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಪಡೆದು ಕೀಟಶಾಸ್ತ್ರದ ಮುಖ್ಯಸ್ಥರಾದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ರೀಡರ್ ಆಗಿದ್ದ ಡಾಕ್ಟರ್ ಮಠದ್ ಅವರನ್ನು ಭೇಟಿಯಾಗಿ ನಾನು PhDಗಾಗಿ
ಸಂಶೋಧನೆಯನ್ನು ಕೈಗೊಳ್ಳಲು ಅಪೇಕ್ಷೆ ಹೊಂದಿರುವೆ ಅಂತ ಹೇಳಿದೆ. ಆದ್ರೆ ಅವರು ತಾವು ಈ ಅಲ್ಪಾವಧಿಯಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಗೆ ವಚನ ಕೊಟ್ಟಿರುವಾಗೆ ಹೇಳಿದರು. ಸಂಶೋಧನೆಯನ್ನು ಕೈಗೊಳ್ಳಬೇಕೆಂಬ ಇಚ್ಛೆಯಿಂದ ಬಂದವಳಿಗೆ ನಿರಾಶೆಯಾಯಿತು. ಆದರೆ ಇನ್ನೂ ಸ್ಕಾಲರ್ಶಿಪ್ ಹಣವನ್ನು ಪಡೆಯಲು ಅರ್ಜಿಯ ಮೇಲೆ ವಿಭಾಗದ ಮುಖ್ಯಸ್ಥರ ಸಹಿ ಬೇಕಿತ್ತಲ್ಲ. ನಾನು ಅಳುಕುತ್ತಲೇ ಪ್ರೊಫೆಸರ್ ಚೇಂಬರ್ನಲ್ಲಿ ಪ್ರವೇಶಿಸಪಡಲು ಪರವಾನಗಿ ಪಡೆದು ಒಳಗೆ ನಡೆದೆ. ಪ್ರೊಫೆಸರ್ ಅಪ್ಪಾಸ್ವಾಮಿರಾವ್ ಅವರು ನನ್ನನ್ನು ಪ್ರೀತಿಯಿಂದಲೇ ಕರೆದು ಕೂಡಿಸಿ ನನ್ನ ಅಗತ್ಯಗಳನ್ನು ಪೂರೈಸಿದರು. ಈಗ ಏನು ಮಾಡುತ್ತಿರುವೆ ಅಂತ ಕೇಳಿದರು. ನಾನು ನಡೆದದ್ದನ್ನು ಹೇಳಿದೆ. ಆಗ ಅವರು ತಮ್ಮ ಸಂಶೋಧನಾ ಕ್ಷೇತ್ರದ ಬಗ್ಗೆ ವಿವರಿಸಿ, ಈ ಕ್ಷೇತ್ರದಲ್ಲಿ ನೀನು PhD ಮಾಡುವುದಿದ್ದರೆ ನನ್ನ ಅಭ್ಯಂತರವಿಲ್ಲ ಅಂತ ಹೇಳಿದರು. ರೋಗ ಬೇಯಿಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂತೆ ನನಗೆ ಸ್ವರ್ಗ 3 ಗೇಣಿನಷ್ಟು ಅಂತರದಲ್ಲಿತ್ತು. ಒಂದೆರಡು ದಿನದಲ್ಲೇ ನಾನು ಪ್ರೊಫೆಸರ್ ಅಪ್ಪಾಸ್ವಾಮಿರಾವ್ ಅವರ ಮಾರ್ಗದರ್ಶನದಲ್ಲಿ PhD ಪದವಿಗಾಗಿ ರಿಜಿಸ್ಟ್ರೇಷನ್ ಮಾಡಿ ಅವರ ಸಂಶೋಧನಾ ವಿದ್ಯಾರ್ಥಿಯಾದೆ. ಈ ಖುಷಿಯ ಸಮಾಚಾರವನ್ನ ಇನ್ನೊಬ್ಬರೊಡನೆ ಹಂಚಿಕೊಳ್ಳಬೇಕಲ್ಲ. ನನ್ನ ಗೆಳತಿ ಹಾಗೂ BSc ವರೆಗೆ ನನ್ನ ಕ್ಲಾಸ್ಮೇಟ್ ಆಗಿದ್ದ ಗಾಯತ್ರಿ MSc ಬಾಟ್ನಿ ಮುಗಿಸಿ 15 ದಿನಗಳ ಹಿಂದಷ್ಟೇ PhDಗೆ ನೋಂದಣಿ ಮಾಡಿಸಿದ್ದಳು. ಅವಳಿಗೆ ಹೇಳಿದಾಗ ಅವಳು, ಅದೇನು ಯಾರನ್ನು ಕೇಳದೆ, ಯಾರ ಸಲಹೆಯನ್ನು ತೆಗೆದುಕೊಳ್ಳದೆ ನಿನ್ನ ಭವಿಷ್ಯವನ್ನು ಹೇಗೆ ನಿರ್ಧರಿಸಿದೆ? PhD MSc ಅಂತಲ್ಲ, ಒಬ್ಬರೇ ಮಾರ್ಗದರ್ಶಕರೊಡನೆ 4-6 ವರ್ಷ ಕೆಲಸ ಮಾಡಬೇಕು. ಈಗ್ಲಾದ್ರೂ ಏನಾಯ್ತು? ಅಪ್ಪಾಜಿಯವರನ್ನು ಭೇಟಿ ಮಾಡು, ಅವರ ಸಲಹೆ ಏನು ಅಂತ ಕೇಳು ಅಂತ ಮನೆಗೆ ಕರೆದೊಯ್ದಳು. ಗಾಯತ್ರಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಾಟ್ನಿ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾದ ಪ್ರೊಫೆಸರ್ ಚೆನ್ನವೀರಯ್ಯನವರ ಮಗಳಾಗಿದ್ದಳು. ಪ್ರೊಫೆಸರ್ ಚೆನ್ನವೀರಯ್ಯನವರು ನನ್ನ ಪರಿಸ್ಥಿತಿಯನ್ನು ವಿವರಿಸಿದಾಗ, ನೀನು ಒಳ್ಳೆಯ ಮಾರ್ಗದರ್ಶಕರನ್ನೇ ಆಯ್ಕೆ ಮಾಡಿದ್ದೀಯಮ್ಮ. ಅಪ್ಪಾಸ್ವಾಮಿರಾವ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತವೆತ್ತ ಪ್ರಾಣಿಶಾಸ್ತ್ರಜ್ಞರು, ಒಳ್ಳೆಯ ಸಂಶೋಧಕರು, ಅದ್ಭುತ ವ್ಯಕ್ತಿಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಸಂಶೋಧನಾ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದರು. ನನಗಿದ್ದ ಒಂದೇ ಒಂದು ಕಾರ್ಮೋಡ ಕ್ಷಣಾರ್ಧದಲ್ಲಿ ಕರಗಿ ಹೋಯಿತು. ಪ್ರೊಫೆಸರರ ಘನ ವ್ಯಕ್ತಿತ್ವವನ್ನು ಮುಂದೆ ನನ್ನ ಶೈಕ್ಷಣಿಕ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾನು ಅನುಭವಿಸಿದೆ. ವಿಜಯಪುರಕ್ಕೆ ಬಂದು ತಾಯಿ ತಂದೆಯವರ ಆಶೀರ್ವಾದವನ್ನು ಪಡೆದು ಮರಳಿ ಧಾರವಾಡಕ್ಕೆ ಬಂದೆ. ವಿಶ್ವವಿದ್ಯಾಲಯದ ಅಕ್ಕಮಹಾದೇವಿ ಹಾಸ್ಟೆಲ್ನಲ್ಲಿ ನನ್ನ ವಾಸ. ಪ್ರಾಣಿಶಾಸ್ತ್ರ ವಿಭಾಗದಲ್ಲಿಯ ನನ್ನ ಸಂಶೋಧನೆ ಅಂದ್ರೆ PhD ಪ್ರಬಂಧದ ಶೀರ್ಷಿಕೆ ಇಫೆಕ್ಟ್ ಆಫ್ ಬಾರ್ಬಿಚರೇಟ್ಸ್ ಆನ್ ಒವೇರಿಯನ್ ಗ್ರೋತ್ ಅಂಡ್ ಪ್ರೆಗ್ನೆನ್ಸಿ ಇನ್ ಅಲ್ಬಿನೋ ರ್ಯಾಟ್ಸ್. ಬಾರ್ಬಿಚರೇಟ್ಸ್ ಅಂದ್ರೆ ನಿದ್ರಾಜನಕ ಔಷಧಿಗಳು. ಅಂಡಾಶಯದ ಬೆಳವಣಿಗೆ ಮತ್ತು ಗರ್ಭಾವಸ್ಥೆಯ ಮೇಲೆ ಅವುಗಳು ಯಾವ ರೀತಿಯಾಗಿ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ ಅಂತ ಹಾರ್ಮೋನ್ ಲೆವೆಲ್ಗಳಲ್ಲಿ ಸ್ಟಡಿ ಮಾಡುವುದು ನನ್ನ ವಿಷಯವಾಗಿತ್ತು. ನನ್ನ ಪ್ರಯೋಗದ ಮಾಡೆಲ್ ಎನಿಮಲ್ ಬಿಳಿ ಇಲಿ ಅಂದರೆ ಅಲ್ಬಿನೋ ರ್ಯಾಟ್ಸ್. ನಾನು PhDಗೆ ಸೇರಿದಾಗ PhD ಅನ್ನುವುದು ಸುಲಭದ ಮಾತಾಗಿರ್ಲಿಲ್ಲ. ಈ ಕೋರ್ಸ್ ಮುಗಿಸಲು 5-6 ವರ್ಷಗಳಿಗೆ ಸತತವಾಗಿ ಅಥವಾ ಕೆಲವರು 10 ವರ್ಷಗಳವರೆಗೂ ಸತತವಾಗಿ ಪ್ರಯತ್ನ ಪಟ್ಟವರು ಇದ್ದರು. ವಿಶ್ವವಿದ್ಯಾಲಯದಲ್ಲಿ ಕೆಲವು ಅಧ್ಯಾಪಕರು ತಮ್ಮ ವೃತ್ತಿಯ ಜೊತೆಗೆ PhD ಅಧ್ಯಯನವನ್ನು ಕೈಗೊಳ್ಳುವುದು ಸಾಮಾನ್ಯವಾಗಿತ್ತು. ಹೀಗಾಗಿ PhD ಅನ್ನುವುದು ದೀರ್ಘಕಾಲದ ಸಂಶೋಧನೆಯ ಫಲವಾಗಿತ್ತು. ನಾನು PhD ಸಂಶೋಧನೆ ಕೈಗೊಂಡಾಗ ವಿಶ್ವವಿದ್ಯಾಲಯದ ನಮ್ಮ ತಂದೆಯವರಿಗೆ ಪರಿಚಿತ ಪ್ರಾಧ್ಯಾಪಕರೇ ನಕಾರಾತ್ಮಕವಾಗಿ ಸ್ಪಂದಿಸಿದ್ದರು. ಯಾಕಂದರೆ ಇಷ್ಟು ವರ್ಷ ಸುದೀರ್ಘ ಸಂಶೋಧನೆಯನ್ನು ಮಾಡಿದ ಮೇಲೆ ನಿನ್ನ ಮದುವೆ ಹೇಗೆ, ನಿನ್ನ ಜೀವನವನ್ನ ನೀನು ಹೇಗೆ ಕಲ್ಪಿಸಿಕೊಳ್ಳುತ್ತೀ ಅನ್ನೋದೇ ಅವರ ಸಲಹೆ ಆಗಿತ್ತು. ಯಾವುದಾದ್ರೂ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಕೈಕೊಳ್ಳು ಅಂತ ಕೆಲವರು ಸಲಹೆ ಇಟ್ಟರು. ಆದರೆ ನಾನಾಗಲೇ ನನ್ನ ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಂಡಿದ್ದೆ. ನಾನು ಛಲದಿಂದ ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆಂಬ ಅಂತ ಪರರ ಸಲಹೆಗಳನ್ನ ತೆಗೆದುಕೊಳ್ಳದೆ ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ಸಂಶೋಧನೆಯಲ್ಲಿ ಏಕಾಗ್ರ ಚಿತ್ತದಿಂದ ಮಗ್ನಳಾದೆ. ನನ್ನ ಪ್ರೊಫೆಸರ್ ಅವರ ಹುಟ್ಟೂರು ಬೆಂಗಳೂರು. ಹುಟ್ಟಿದ್ದು 1920ನೇ ಇಸ್ವಿಯಲ್ಲಿ ಆಗಸ್ಟ್ ತಿಂಗಳು. ಅವರ ತಂದೆ ಒಬ್ಬ ಜನಪ್ರಿಯ ವೈದ್ಯರಾಗಿದ್ದರೆಂದು ಕೇಳಿದ್ದೇನೆ. 2 ಅಣ್ಣ ತಮ್ಮಂದಿರು ಹಾಗೂ 3 ಅಕ್ಕ ತಂಗಿಯರನ್ನು ಹೊಂದಿದ
ತುಂಬು ಸಂಸಾರದಲ್ಲಿ ಬೆಳೆದವರು. ಅವರದು ಬೆಂಗಳೂರಿನ ಮಲ್ಲೇಶ್ವರಂ ಅಂತಲ್ಲಿ ಒಂದು ದೊಡ್ಡ ಬಂಗಲೆ, ಅದಕ್ಕೆ ದೊಡ್ಡ ಕಾಂಪೌಂಡು ಇತ್ತು. ನಿವೃತ್ತಿ ಹೊಂದಿದ ನಂತರ ಕೆಲವು ದಿನ ಅವರು ಬೆಂಗಳೂರಿನ ಮನೆಯಲ್ಲಿದ್ದರು. ಅವರಿಬ್ಬರು ತಂಗಿಯರು ಕೂಡ ದೊಡ್ಡ ಕಾಂಪೌಂಡಿನಲ್ಲಿಯೇ ಒಂದು ಶಾಲೆಯನ್ನು ತೆರೆದಿದ್ದರು. ತಮ್ಮನಿಗೆ 2 ಗಂಡು ಮಕ್ಕಳು. ನನ್ನ ಪ್ರೊಫೆಸರ್ ಆದ ಒಬ್ಬಳೇ ಮಗಳು, ಅವಳದು ಮದುವೆಯಾಗಿತ್ತು. ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿಯ ಅಂತಹ ದೊಡ್ಡ ಆಸ್ತಿಯಲ್ಲಿ ಒಂದೇ ಒಂದು ಬಿಡಿ ಕಾಸನ್ನು ಮುಟ್ಟದೆ ಅದನ್ನು ತಮ್ಮ ಒಡ ಹುಟ್ಟಿದವರಿಗೆ ಬಿಟ್ಟುಕೊಟ್ಟು ಮೈಸೂರಿನಲ್ಲಿ ತಾವೇ ಹೌಸಿಂಗ್ ಬೋರ್ಡ್ನಿಂದ ಖರೀದಿಸಿದ ಮನೆಯಲ್ಲಿ ತಮ್ಮ ವಿಶ್ರಾಂತ ಜೀವನವನ್ನು ಶುರು ಮಾಡಿದರು. ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅಂದರೆ ಅವರಿಗೆ ಹೆಸರಿಗೆ ತಕ್ಕಂತೆ 3 ಉನ್ನತ ಸದ್ಗುಣಗಳಿದ್ದವು. ಒಂದು ಸ್ವಾರಸ್ಯಕರವಾದ ಪ್ರಕರಣ ನಾನು MSc ಯಲ್ಲಿದ್ದಾಗ ನಡೆಯಿತು. ನಮ್ಮ ವಿಭಾಗದಲ್ಲಿ ನ್ಯಾಚುರಲ್ ಹಿಸ್ಟರಿ ಅಸೋಸಿಯೇಷನ್ ಸಂಘಟನೆ ಅಡಿ ಪಠ್ಯೇತರ ಚಟುವಟಿಕೆಗಳು ನಡೆಯುತ್ತಿದ್ದವು. ಅದರ ಉದ್ಘಾಟನೆಗೆ KMCಯಲ್ಲಿ ಮೆಡಿಸಿನ್ ಪ್ರೊಫೆಸರ್ ಮತ್ತು ಡೀನ್ ಆಗಿದ್ದ ಡಾಕ್ಟರ್ ಚಿನ್ನಪ್ಪನವರು ಆಗಮಿಸಿದ್ದರು. ನಮ್ಮ ಪ್ರೊಫೆಸರು ಅವರನ್ನು ಪರಿಚಯಿಸುವಾಗ, ಇವರು ತಜ್ಞ ವೈದ್ಯರಷ್ಟೇ ಅಲ್ಲ, ಹೆಸರಿಗೆ ತಕ್ಕಂತೆ ರೋಗಿಗಳಿಗೆ ಚಿನ್ನದಂಥ ವೈದ್ಯರು, ವಿದ್ಯಾರ್ಥಿಗಳಿಗೆ ಪ್ರೀತಿ ಅಪ್ಪ ಅಂತ ಹೇಳಿದರು. ಆದರೆ ಡಾಕ್ಟರ್ ಚಿನ್ನಪ್ಪನವರು ಇನ್ನೂ ಚತುರರು. ತಮ್ಮ ಭಾಷಣದಲ್ಲಿ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರಿಗೆ 3 ಸದ್ಗುಣಗಳಿವೆ. ತಮ್ಮ ಹೆಸರಿಗೆ ತಕ್ಕಂತೆ ವಿದ್ಯಾರ್ಥಿಗಳಿಗೆ ಪ್ರೀತಿಯ ತಂದೆ, ಉನ್ನತ ಸ್ಥಾನದಲ್ಲಿ ಇರುವಂತಹ ಗುರು ಅಂದರೆ ಸ್ವಾಮಿ, ವಿಭಾಗದ ಆಡಳಿತೆಯಲ್ಲಿ ನಿಪುಣರಾಗಿದ್ದ ಸಮರ್ಥರು ಅಂದರೆ ರಾವ್ ಅಥವಾ ರಾಯರು ಅಂತ ಹೊಗಳಿದರು. ಕಲ್ಮಶವಿಲ್ಲದ ಮನದಿಂದ ಬಂದ ಮಾತುಗಳಿವು. ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರಲ್ಲಿದ್ದ ಈ 3 ಗುಣಗಳನ್ನು ನಾನು ಆಗಲೇ ಕಂಡುಕೊಂಡಿದ್ದೆ, ಮುಂದೆ ಅವರಿರುವವರೆಗೆ ಅನುಭವಿಸಿದೆ. ನಾನು ಸಂಶೋಧನೆಯಲ್ಲಿ ತೊಡಗಿ 1 ತಿಂಗಳಾಗಿತ್ತಷ್ಟೇ. ಹೊಸ ದಿಲ್ಲಿಯಲ್ಲಿರುವ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ದಿಲ್ಲಿ ಯೂನಿವರ್ಸಿಟಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದ ಸಹಭಾಗಿತ್ವದಲ್ಲಿ ರಿಪ್ರೊಡಕ್ಟಿವ್ ಎಂಡೋಕ್ರಾಲಜಿ ವಿಷಯದಲ್ಲಿ ನಿರ್ವಹಣೆಯನ್ನು ಒಂದು ಕೋರ್ಸ್ನಲ್ಲಿ ಕೈಗೊಳ್ಳಲಾಗಿತ್ತು. ಅದಕ್ಕೆ ಆಲ್ ಇನ್ ಏಷ್ಯಾ ಲೆವೆಲ್ನಿಂದ 10 ವಿದ್ಯಾರ್ಥಿಗಳಷ್ಟೇ ಆಯ್ಕೆ ಆಗುತ್ತಿದ್ದರು. ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರ ಸಲಹೆಯಂತೆ ನಾನು ಅರ್ಜಿಯನ್ನು ಸಲ್ಲಿಸಿದೆ. ನನ್ನ ಆಯ್ಕೆಯೂ ಆಯಿತು. ನನ್ನ ಪ್ರೊಫೆಸರು ತುಂಬಾ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನನಗೆ ಹೇಳಿದ್ರು, ನೋಡಮ್ಮ, ನೀನು ಈ ಕೋರ್ಸಿಗೆ ಅಟೆಂಡ್ ಮಾಡು ಬಿಡು. ನನ್ನ ಸ್ಟೂಡೆಂಟ್ ಎಷ್ಟೊಂದು ಪ್ರತಿಭಾನ್ವಿತೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ನೀನು ಅಟೆಂಡ್ ಆದ್ರೆ ಈ ಕೋರ್ಸು ನಿನ್ನ ಜೀವನದುದ್ದಕ್ಕೂ ನಿನ್ನ ಸಂಶೋಧನೆಗೆ ಅತ್ಯಂತ ಸಹಾಯ ಮಾಡುತ್ತದೆ. ನಿಮ್ಮ ತಂದೆ ತಾಯಿಗಳು ಒಪ್ಪಿದರೆ ದಿಲ್ಲಿಗೆ ಹೋಗು, 6 ತಿಂಗಳ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಇದರಿಂದ ವ್ಯಕ್ತವಾಗುತ್ತದೆ ನಮ್ಮ ಪ್ರೊಫೆಸರಿಗೆ ತಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯ ಬಗ್ಗೆ ಹೆಮ್ಮೆ ಇದ್ದಷ್ಟೇ ತಂದೆಯಂತೆ ಕಾಳಜಿಯೂ ಇದೆ ಅಂತ. ನನ್ನ ತಂದೆ ತಾಯಿಯರ ಒಪ್ಪಿಗೆಯನ್ನ ಪಡೆದು ದೆಹಲಿಯಲ್ಲಿ 6 ತಿಂಗಳಿದ್ದು ಕೋರ್ಸನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದೆ. ಭಾರತದ ಮೂಲೆ ಮೂಲೆಯಿಂದಲೂ ರಿಪ್ರೊಡಕ್ಟಿವ್ ಎಂಡೋಕ್ರೈನಾಲಜಿಯಲ್ಲಿ ನಿಪುಣತೆಯನ್ನು ಹೊಂದಿದ ವಿದ್ವಾಂಸರು ತಮ್ಮ ಉಪನ್ಯಾಸಗಳನ್ನು ಹಾಗೂ ಪ್ರಾಯೋಗಿಕ ವರ್ಗಗಳನ್ನು ಅಲ್ಲಿ ನಡೆಸುತ್ತಿದ್ದರು. ಒಳ್ಳೆಯ ಅನುಭವ ನನಗೆ ಅಲ್ಲಿ ಆಯ್ತು. ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಧಾರವಾಡದಲ್ಲಿದ್ದಾಗ ಪ್ರೊಫೆಸರ್ ಅವರ ಕಲಿಸುವ ವಿಧಾನ, ಅವರ ಸಂಶೋಧನೆಯನ್ನು ಪ್ರಚೋದಿಸುವಂತಹ ಉಪನ್ಯಾಸಗಳನ್ನ ಕೇಳಿದ್ದೆ. ಅವರು 2 PhDಗಳನ್ನು ಪಡೆದಂಥವರು, ಅಂತಹ ದೊಡ್ಡ ಪದವೀಧರರು. 1950ರ ದಶಕದಲ್ಲಿ ನಮ್ಮ ದೇಶದಲ್ಲಿ 1 PhD ಪಡೆದವರೇ ವಿರಳ. ಅವರ ಮೊದಲ PhD ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗಿನ ಖ್ಯಾತಿವೆತ್ತ ಪ್ರೊಫೆಸರ್ ಶ್ರೇಯಾಚಾರ್ಯ ಎಂಬ ಪ್ರಖ್ಯಾತ ಪ್ರಾಣಿಶಾಸ್ತ್ರಜ್ಞರ ಮಾರ್ಗದರ್ಶನದಲ್ಲಿ. 2ನೇ PhD ವಿಸ್ಕಾನ್ಸಿನ್ ಯೂನಿವರ್ಸಿಟಿಯಿಂದ ಮತ್ತು FAAZ ಎಂಬ ಅಂತಾರಾಷ್ಟ್ರೀಯ ಬಿರುದು ಅವರಿಗಿತ್ತು. ಆಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಷ್ಟೊಂದು ಅರ್ಹತೆಗಳು ಬೇರೆ ಪ್ರೊಫೆಸರ್ಗೆ ಇದ್ದದ್ದು ವಿರಳವಾಗಿತ್ತು. ಅದರ ಬಗ್ಗೆ ಅವರ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ಸಂಶೋಧನೆ ಮಾಡುತ್ತಿದ್ದ ನಾವು 6 ಜನ ವಿದ್ಯಾರ್ಥಿಗಳಿಗಂತೂ ತುಂಬಾ ಹೆಮ್ಮೆ ಇತ್ತು. ಆದರೆ
ದಿಲ್ಲಿಯಲ್ಲಿ ICMRಗೆ ಹೋಗ್ಲಿ, ಯೂನಿವರ್ಸಿಟಿಯ ಪ್ರಾಣಿಶಾಸ್ತ್ರ ವಿಭಾಗಕ್ಕೆ ಹೋಗಲಿ, ಏಮ್ಸ್ ಪ್ರಯೋಗಾಲಯವೇ ಇರಲಿ, NIFP ವಿಭಾಗವೇ ಇರಲಿ, ನಾನು ಧಾರವಾಡದಿಂದ ಬಂದಿದ್ದೇನೆ ಅಂದ ಕೂಡಲೇ ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಸ್ಟೂಡೆಂಟೇ ಅಂತ ಎಲ್ಲರೂ ಕೇಳ್ತಿದ್ರು. ಅವರ ವಿದ್ಯಾರ್ಹತೆ, ಜ್ಞಾನ, ಜಾಣ್ಮೆ, ಬೋಧನಾತ್ಮಕ ಕೌಶಲ್ಯತೆ, ಸಕಾರಾತ್ಮಕ ನಿಲುವು, ವಿದ್ಯಾರ್ಥಿಗಳ ಬಗ್ಗೆ ಅವರಿಗಿದ್ದ ಕಾಳಜಿ, ಸಹಾನುಭೂತಿಗಳನ್ನು ಬಲ್ಲ ನಾನು ಅವರ ಮಾರ್ಗದರ್ಶನದಲ್ಲಿ PhD ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಬೀಗುತ್ತಿದ್ದೆ. ಈಗ ರಾಷ್ಟ್ರಮಟ್ಟದಲ್ಲಿ ಅವರಿಗಿದ್ದ ಪ್ರಖ್ಯಾತಿಯನ್ನು ಕಂಡು ಕೇಳಿ ಇನ್ನೂ ಹೆಮ್ಮೆ ಪಡೆಯುವಂತಾಯ್ತು. ಫೇಮಸ್ ಎಂಡೋಕ್ರೈನಾಲಜಿಸ್ಟ್, ರಿಪ್ರೊಡಕ್ಟಿವ್ ಬಯಾಲಜಿಸ್ಟ್, ಗುಡ್ ರಿಸರ್ಚರ್, ಮ್ಯಾನ್ ಆಫ್ ಎಡ್ರಿನಲ್ಸ್ ಅಂತ ವಿಧ ವಿಧವಾಗಿ ನಮ್ಮ ಕ್ಷೇತ್ರದಲ್ಲಿ ಅವರನ್ನ ಗುರುತಿಸುತ್ತಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಖ್ಯಾತಿ, ಅವರ 2ನೇ PhD, ಆಗ ಅವರಿಗೆ ದೊರೆತ ಫೆಲೋಶಿಪ್ ಮತ್ತು ಸಂಶೋಧನಾ ಲೇಖದಿಂದ ನನಗೆ ತುಂಬಾ ಹೆಮ್ಮೆ ಎನಿಸಿತು. ಯಶಸ್ವಿಯಾಗಿ ಕೋರ್ಸನ್ನು ಮುಗಿಸಿ ಧಾರವಾಡಕ್ಕೆ ಬಂದ ಮೇಲೆ ನನ್ನ ಸಂಶೋಧನೆ ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಸಾಗಿತು. ನನ್ನ ಪರಿಶ್ರಮ, ಅದಕ್ಕೆ ತಕ್ಕಂತ ಸಮಯೋಚಿತ ಓದು, ಸಹಪಾಠಿಗಳ ಸಹಕಾರ, ಪ್ರೊಫೆಸರರ ಸಮರ್ಥ ಮಾರ್ಗದರ್ಶನದಲ್ಲಿ 2.5-3 ವರ್ಷಗಳಲ್ಲೇ ನನ್ನ ಪ್ರಾಯೋಗಿಕ ಅಧ್ಯಯನ ಮುಗಿಯಿತು. ಮಹಾಪ್ರಬಂಧವನ್ನು ಬರೆಯುವ ಸಮಯ ನನ್ನ ಗುರುಗಳು ವಿಭಾಗದ ಮುಖ್ಯಸ್ಥರಲ್ಲದೆ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ಗಳ ಸದಸ್ಯರೂ ಆಗಿರುತ್ತಿದ್ದರು. ಸಿಂಡಿಕೇಟ್ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಗಟ್ಟಿಯಾಗಿ ಮಂಡಿಸಿ ಕುಲಪತಿಗಳಿಗೆ ಮನನ ಮಾಡಿ ಸಭೆಯ ನಿಲುವಳಿಗಳನ್ನು ಬದಲಿಸುವ ಧೈರ್ಯ, ಸಾಮರ್ಥ್ಯ ಪ್ರೊಫೆಸರಿಗಿತ್ತು ಅಂತ ನಾನು ಕೇಳಿದ್ದೇನೆ. ವಿಭಾಗದಲ್ಲಿ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಜವಾಬ್ದಾರಿಗಳಲ್ಲಿ ಅವರು ಯಾವಾಗಲೂ ಮಗ್ನರಾಗಿದ್ದರಿಂದ ವಿಭಾಗದಲ್ಲಿ ಮಹಾಪ್ರಬಂಧವನ್ನು ಬರೆಯುವಾಗ ಮಾರ್ಗದರ್ಶನ ನೀಡಲು ಅವರಿಗೆ ಸಮಯದ ಅಭಾವವಿತ್ತು. ನನ್ನ ಸಹಪಾಠಿಗಳೆಲ್ಲ ವಿದ್ಯಾರ್ಥಿಗಳೇ, ಅಂದ್ರೆ ಗಂಡು ಹುಡುಗರೇ ಆಗಿದ್ರು. ಮಹಾಪ್ರಬಂಧ ಬರೆಯುವ ದಿನಗಳಲ್ಲಿ ಹುಡುಗರನ್ನು ದಿನವೂ ತಮ್ಮೊಡನೆ ಸಂಜೆ 7 ಗಂಟೆಗೆ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು. 7ರಿಂದ 10 ಗಂಟೆಯವರೆಗೆ ಅಲ್ಲಿ ಮಹಾಪ್ರಬಂಧ ಬರೆಯುವುದು, ಬೇರೆ ವಿಷಯಗಳ ಬಗೆಗೆ ಚರ್ಚೆ, ಹರಟೆಗಳು ನಡೆಯುತ್ತಿದ್ದವು. ಪ್ರೊಫೆಸರ್ ಅವರ ಕೌಟುಂಬಿಕ ವಿಚಾರಗಳನ್ನ ಹೇಳಬೇಕೆಂದ್ರೆ, ಅವರಿಗೆ ಒಬ್ಬಳೇ ಮಗಳು ಮೀರಾ. ಅವಳ ಮದುವೆ ನಾವು MSc ಓದುತ್ತಿರುವಾಗಲೇ ಆಗಿತ್ತು. ಅವಳ ಮದುವೆಯ ರಿಸೆಪ್ಷನ್ ಅನ್ನು ಎಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದರೆಂದರೆ ಈಗಲೂ ನನ್ನ ಕಣ್ಮುಂದೆ ಕಟ್ಟಿದಂತಿದೆ. ಯೂನಿವರ್ಸಿಟಿ ಮತ್ತು ನಮ್ಮ ವಿಭಾಗದ ಸಿಬ್ಬಂದಿಯ ಮಾತು ಬೇಡ, ನಮ್ಮ ವಿಭಾಗದ ಪ್ರತಿಯೊಬ್ಬ ಸ್ನಾತಕೋತ್ತರ ವಿದ್ಯಾರ್ಥಿಯನ್ನು ಪ್ರಯೋಗಶಾಲೆಯಲ್ಲಿ ಮುಖತಃ ಭೇಟಿ ಮಾಡಿ ಎಲ್ಲರಿಗೂ 6 ಅಕ್ಷರತೆಯ ಪತ್ರಿಕೆಯನ್ನು ಕೊಟ್ಟು ಪ್ರೀತಿಯಿಂದ, ಅಕ್ಕರೆಯಿಂದ ಆಹ್ವಾನಿಸಿದ್ದರು. ಆ ರೀತಿಯ ಆಮಂತ್ರಣವನ್ನು ಯಾವುದೇ ಪ್ರಾಧ್ಯಾಪಕರು ಕೊಟ್ಟಿರ್ಲಿಕ್ಕಿಲ್ಲ. ಯಾಕೆಂದರೆ ಆಗ ಯೂನಿವರ್ಸಿಟಿ ಟೀಚರ್ಸ್ ಅಂದರೆ ಅವರ ಇರುವಿಕೆಯ ಮಟ್ಟವೇ ಬೇರೆಯಾಗಿತ್ತು. ಆದರೆ ನಮ್ಮ ಪ್ರೊಫೆಸರ್ ವಿದ್ಯಾರ್ಥಿಗಳನ್ನು ನೋಡುವ ದೃಷ್ಟಿಯೇ ಬೇರೆಯಾಗಿತ್ತು. ಇನ್ನು ನಾನು ಮಹಾಪ್ರಬಂಧವನ್ನು ಬರೆಯುವ ವಿಷಯಕ್ಕೆ ಬಂದಾಗ, ನಾನು ಹುಡುಗಿಯಾಗಿದ್ದರಿಂದ ಸಂಜೆ ಮನೆಗೆ ಕರೆದುಕೊಂಡು ಹೋಗಿ ಸಂಶೋಧನಾ ಬೈಠಕ್ಗಳನ್ನ ಮಾಡಿಸುವುದು ಸಾಧ್ಯವಿರಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಬಂದು ಬಿಡು ಅಂತ ಹೇಳ್ತಿದ್ರು. ನಾನು ನನ್ನ ಫೈಲು ಮತ್ತು ಅದಕ್ಕೆ ಅವಶ್ಯಕವಿರುವಂತಹ ಉಲ್ಲೇಖಗಳನ್ನು ತೆಗೆದುಕೊಂಡು ನಮ್ಮ ಅಕ್ಕ ಮಹಾದೇವಿ ಹಾಸ್ಟೆಲ್ನಿಂದ ಪ್ರೊಫೆಸರ್ ಕ್ವಾರ್ಟರ್ಸ್ಗಳಾದ A14 ದಿನವೂ ಪಯಣಿಸುತ್ತಿದ್ದೆ. ಹೋದ ತಕ್ಷಣ 1 ಕಪ್ಪು ಬಿಸಿ ಬಿಸಿ ಕಾಫಿ. ಅವರ ಪತ್ನಿಯನ್ನು ನಾವೆಲ್ಲ ಅಮ್ಮ ಅಂತಲೇ ಕರೆಯುತ್ತಿದ್ದೆವು. ನಂತರ ನಾನು ಬರೆದ ಒಂದು ಕರಡು ಪತ್ರಿಕೆಯ ಓದು, ನಡುವೆ ಹೊಗಳಿಕೆ, ಚರ್ಚೆ, ವಾದ ವಿವಾದಗಳು, ಗಂಭೀರ ಚರ್ಚೆಗಳು ನಡೆಯುತ್ತಿದ್ದವು. ನಾನು ಬರೆದ ಪ್ರತಿಯೊಂದು ವಾಕ್ಯವನ್ನು ಅವರು ತಿದ್ದುಪಡಿ ಮಾಡಿ ಬರೆಸುತ್ತಿದ್ದರು. ಪ್ರತಿ ವಾಕ್ಯಕ್ಕೂ ಉಲ್ಲೇಖವಿರಲೇಬೇಕು. ಅವುಗಳ ಪ್ರತಿಯನ್ನು ನೋಡಿದ ಮೇಲೆಯೇ ಮುಂದಿನ ಮಾತು. ಚರ್ಚೆಗಳು ಗಂಭೀರ ರೂಪವನ್ನು ತಾಳಿದಾಗ ಅಮ್ಮ ಮಧ್ಯ ಪ್ರವೇಶಿಸುತ್ತಿದ್ದರು. ನಮ್ಮ ಗುರುಗಳು ಧಾರವಾಡದ ವಿಶ್ವವಿದ್ಯಾಲಯಕ್ಕೆ ಬರುವ ಮೊದಲು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರೀಡರ್ ಆಗಿದ್ದರು. ಅವರು ಇಲ್ಲಿಗೆ ಬರುವಾಗ ಅವರೊಡನೆ ಅವರ 3-4 ಸಂಶೋಧನಾ ವಿದ್ಯಾರ್ಥಿಗಳು ಬಂದರು. ಅವರಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಹಾಸ್ಟೆಲ್ ಸರಿ ಬರದಿದ್ದರಿಂದ ಸುಮಾರು 1 ವರ್ಷ ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಮಹಾಪ್ರಬಂಧವನ್ನು ಸಂಪೂರ್ಣಗೊಳಿಸಿ ಕೊಟ್ಟಿದ್ದರು.
ನಮ್ಮ ಸಂಶೋಧನಾ ಚರ್ಚೆಗಳು ಬಿಸಿ ಏರಿದಾಗ ನನ್ನ ಮುಖ ಬಾಡುತ್ತಿತ್ತು. ಆಗ ಅಮ್ಮ ನನ್ನ ಸ್ವಂತ ತಾಯಿಯಂತೆ, ನಿಮ್ಮ ಪ್ರೊಫೆಸರ್ ಸ್ವಭಾವವೇ ಅಷ್ಟು, ಮಾಲ್ತಿ ಬರೆಯುವಾಗ ಇಂಥ ಸಮಯದಲ್ಲಿ ಅವರು ಪೇಪರ್ಸ್ಗಳನ್ನೇ ಒಗೆದು ಬಿಡ್ತಿದ್ರು. ಆದ್ರೆ ನಿಪುಣಿಯಾದ ಅವಳು ಶಾಂತಳಾಗಿ ಎಲ್ಲಾ ಪೇಪರ್ಸ್ಗಳನ್ನ ಜೋಡಿಸಿಕೊಂಡು ರೂಮಿಗೆ ಹೋಗ್ತಿದ್ರು. ಸ್ವಲ್ಪ ಸಮಯದಲ್ಲಿ ನಿಮ್ಮ ಗುರುಗಳು ಅವಳನ್ನ ಕರೆದು ಕೆಲಸ ಪ್ರಾರಂಭಿಸುತ್ತಿದ್ದರು. ನೀನು ಅವಳ ಹಾಗೆಯೇ ಗಟ್ಟಿಯಾಗಬೇಕು ಅಂತ ಧೈರ್ಯ ತುಂಬುತ್ತಿದ್ದರು. ನಾನು ಮಹಾಪ್ರಬಂಧವನ್ನು ಬರೆಯುವ ರೀತಿ, ಪ್ರಾಯೋಗಿಕ ಫಲಿತಾಂಶಗಳನ್ನು, ಹಿಸ್ಟಾಲಜಿ ಚಿತ್ರಗಳು, ಸ್ಟ್ಯಾಟಿಸ್ಟಿಕಲ್ ಕೋಷ್ಟಕಗಳು, ಗ್ರಾಫ್ಸ್, ಹಿಸ್ಟಾಲಜಿ ಇಂಥವುಗಳ ಮುಖಾಂತರ ಪ್ರತಿನಿಧಿಸಬೇಕಿತ್ತು. ಇವೆಲ್ಲ ಮಾರ್ಗದರ್ಶಕರ ಮಾರ್ಗದಡಿಯಲ್ಲೇ ಆದರೂ ಪ್ರಸ್ತುತಪಡಿಸುವ ವಿಧಾನ ಸಂಶೋಧನಾತ್ಮಕವಾಗಿ, ಕಲಾತ್ಮಕವಾಗಿ, ತುಲನಾತ್ಮಕವಾಗಿ ಇರಬೇಕಿತ್ತು. ಸಾಕಷ್ಟು ಸಲ ಪ್ರಸ್ತುತಿಪಡಿಸುವ ವಿಧಾನದಲ್ಲಿ ಶುದ್ಧತೆ, ಸರಳತೆ, ಸ್ಪಷ್ಟತೆ ಇಲ್ಲದಾಗ ಅವುಗಳನ್ನು ಪುನರಾವರ್ತಿಸಿ ಬರೆಯಲು ಹೇಳುತ್ತಿದ್ದರು. ಪ್ರಬಂಧಗಳನ್ನು ಬರೆಯುವಾಗ ಉಲ್ಲೇಖಗಳನ್ನು ಸಮಯೋಚಿತವಾಗಿರಬೇಕಷ್ಟೇ ಅಲ್ಲ, ಪ್ರಸ್ತುತ ಲೇಖನಗಳಾಗಿರಬೇಕಾಗಿತ್ತು. ಹೀಗಾಗಿ ಒಂದೊಂದು ದಿನ 2 ಪುಟ ಬರೆದಿದ್ದೂ ಉಂಟು. ಬರೀ ವಿವಾದಾತ್ಮಕ ಚರ್ಚೆಗಳಾಗಿ 2 ವಾಕ್ಯಗಳನ್ನಷ್ಟೇ ಬರೆದದ್ದೂ ಉಂಟು. ಅಷ್ಟರಲ್ಲೇ 10 ಗಂಟೆಯ ಸಮಯವಾಗ್ತಿತ್ತು. ಅವರ ಮನೆಯಲ್ಲಿ ಉಪಹಾರದ ಸಮಯ. ಅಮ್ಮನ ಕೈಯ ಒತ್ತಾಯದ ಉಪಹಾರ. ಎಷ್ಟು ವಿದ್ಯಾರ್ಥಿಗಳಿಗುಂಟು ಮಾರ್ಗದರ್ಶಕರ ಮನೆಯಲ್ಲಿ ಬೆಚ್ಚನೆಯ ಆತಿಥ್ಯ. ನನ್ನ ಗುರುಗಳು ಸ್ವಂತ ಮಗಳನ್ನು ಧಾರೆ ಎರೆದು ಕೊಟ್ಟಿದ್ದರಿಂದ ನಾನೇ ಅವರ ಮಗಳಾಗಿದ್ದೆ. ಅವರ ಕೈಕೆಳಗೆ PhD ಮಾಡುತ್ತಿದ್ದ ನಾವು 6 ಜನ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲೇ ಇರುತ್ತಿದ್ದೆವು. ಹೀಗಾಗಿ ಹಬ್ಬ ಹರಿದಿನಗಳಲ್ಲಿ ನಮಗೆಲ್ಲ ಅವರ ಮನೆಯಲ್ಲೇ ಔತಣದೂಟ. ಇಷ್ಟಲ್ಲದೆ ನಮ್ಮ ವಿಭಾಗದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ PhD ಪದವಿ ಸಿಗಲಿ, ಆ ವಿದ್ಯಾರ್ಥಿ ಹಾಗೂ ಮಾರ್ಗದರ್ಶಕರಿಗೆ ನನ್ನ ಗುರುಗಳ ಮನೆಯಲ್ಲಿ ಔತಣ. ಇಂತಹ ಸಹೃದಯಿ ಮುಖ್ಯಸ್ಥರನ್ನು, ಅತಿಥೇಯರನ್ನು ಕಾಣುವುದು ತುಂಬಾ ವಿರಳ. ಅದು ನನ್ನ ಸಂಶೋಧನೆಯ 3ನೇ ವರ್ಷ. ನಮ್ಮ ವಿಭಾಗದಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ಗೆ ವಿಶ್ವವಿದ್ಯಾಲಯ ಕರೆ ಮಾಡಿತ್ತು. ನನಗೆ 4 ವರ್ಷದ UGC ಫೆಲೋಶಿಪ್ ಅಡಿಯಲ್ಲಿ PhD ಮಾಡುವ ಸುಯೋಗವಿತ್ತು. ನನ್ನ ಮಾರ್ಗದರ್ಶಕರ ಒತ್ತಾಯದ ಮೇರೆಗೆ ಆ ಪೋಸ್ಟ್ಗೆ ನಾನು ಅರ್ಜಿ ಸಲ್ಲಿಸಿದ್ದೆ. ಅದರಲ್ಲಿ ಆಯ್ಕೆಯೂ ಆದೆ. ಆದರೆ ನನಗೆ ಫೆಲೋಶಿಪ್ ಮುಗಿಯುವಷ್ಟರಲ್ಲಿ PhD ಮುಗಿಸಿ ಬಿಡಬೇಕು ಅನ್ನುವ ಅದಮ್ಯ ಆಕಾಂಕ್ಷೆ. ನಮ್ಮ ವಿಭಾಗದ ಪ್ರೊಫೆಸರ್ ರೋಡ್ಗಿ, ನಮ್ಮ ತಂದೆಯವರ ಸ್ನೇಹಿತರು ಇಬ್ಬರೂ ಕೂಡಿ ನನ್ನ ಮನವೊಲಿಸಿ ನನಗೆ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ಗೆ ಜಾಯಿನ್ ಆಗುವಂತೆ ಮಾಡಿದರು. ಇದು ನನ್ನ ಜೀವನದಲ್ಲಿ ಮಹತ್ವದ ತಿರುವು ಅನ್ನೋದು ನನಗೆ ಆಗ ಗೊತ್ತಾಗಲೇ ಇಲ್ಲ. ನನ್ನ ಮಾರ್ಗದರ್ಶಕರ ಸಮರ್ಥ ಮಾರ್ಗದರ್ಶನದಿಂದ, ನನ್ನ ಹಗಲು ರಾತ್ರಿ ಪರಿಶ್ರಮದಿಂದ 4 ವರ್ಷಗಳಲ್ಲಿ ದೆಹಲಿಯ 6 ತಿಂಗಳ ಕೋರ್ಸ್ಗಳನ್ನು ಒಳಗೊಂಡು ನಾನು ಇದೇ ಅಕ್ಟೋಬರ್ 14ರಂದು ನನ್ನ PhD ಮಹಾಪ್ರಬಂಧವನ್ನು ಸಲ್ಲಿಸಿ ನನ್ನ ಊರಿಗೆ ಹೋದೆ. ಅಷ್ಟರಲ್ಲೇ ನನ್ನ ಮದುವೆಯೂ ಆಗಿತ್ತು. ನನ್ನ ಪತಿ ಗುಲ್ಬರ್ಗಾದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು. ಆದ್ದರಿಂದ ದೀರ್ಘಕಾಲದ ರಜೆಯನ್ನ ಹಾಕಿ ನಾನು ಗುಲ್ಬರ್ಗಕ್ಕೆ ಬಂದೆ. ಆಗ ರಾಜ್ಯದಲ್ಲಿ 3 ವಿಶ್ವವಿದ್ಯಾಲಯಗಳು, ಧಾರವಾಡ, ಮೈಸೂರು ಹಾಗೂ ಬೆಂಗಳೂರು. ಆದರೆ ಎಲ್ಲ ವಿಶ್ವವಿದ್ಯಾಲಯಗಳು ಅತ್ಯಂತ ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದವು, ಉನ್ನತ ಮಟ್ಟವನ್ನು ಕಾಯ್ದುಕೊಂಡಿದ್ದವು. ವಿಜ್ಞಾನ ವಿಷಯದಲ್ಲಿ PhD ಮಹಾಪ್ರಬಂಧಕ್ಕೆ ಒಬ್ಬ ವಿದೇಶೀಯ ಮತ್ತು ಒಬ್ಬ ದೇಶೀಯ ಪರೀಕ್ಷಕರಿಂದ ಯೋಗ್ಯವಾದ ಸಕಾರಾತ್ಮಕ ವರದಿಗಳು ಬರಬೇಕಿತ್ತು. ನಾನು ಸಲ್ಲಿಸಿದ ಮಹಾಪ್ರಬಂಧಕ್ಕೆ ಕೇವಲ 45 ದಿನಗಳೊಳಗಾಗಿ 2 ವರದಿಗಾರರಿಂದ ಸಕಾರಾತ್ಮಕ ವರದಿಗಳು ಬಂದವು. ಮಾರ್ಚ್ ತಿಂಗಳಲ್ಲೇ ನನ್ನ ಮೌಖಿಕ ಪರೀಕ್ಷೆಯು ಮುಗಿದು ನನಗೆ PhD ಪ್ರದಾನವಾಯಿತು. 4 ವರ್ಷಗಳಲ್ಲಿ ನನಗೆ PhD ಪ್ರದಾನವಾಗಬೇಕಾದರೆ ನನ್ನೊಬ್ಬಳ ಪರಿಶ್ರಮ ಅಷ್ಟೇ ಅಲ್ಲ, ಅದರ ಜೊತೆಗೆ ನನ್ನ ಮಾರ್ಗದರ್ಶಕರಾದ ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವರ ಮಾರ್ಗದರ್ಶನವು ಮಹತ್ವದ್ದಾಗಿತ್ತು.
ಅವರ ಪ್ರೋತ್ಸಾಹ, ಉತ್ತೇಜನ ಯಾವ ಕೆಲಸವನ್ನು ಮುಂದೂಡದೆ ಅವತ್ತಿಂದ ಅವತ್ತಲೇ ನನಗೆ ವಿಷಯವನ್ನು ಮನವರಿಕೆ ಮಾಡಿಕೊಡುವುದು ಎಲ್ಲಕ್ಕೂ ಕಾರಣೀಭೂತರಾಗಿದ್ದವರು ನನ್ನ ಪ್ರೊಫೆಸರ್. ನನ್ನ ಪಿತೃಸ್ಥಾನದಲ್ಲಿ ನಿಂತು ಯಾವ ರೀತಿ ತಂದೆ ತಮ್ಮ ಮಗಳು ತನ್ನ ಜೀವನದಲ್ಲಿ ಬೇಗ ನೆಲೆಗೊಳ್ಳಬೇಕು ಅಂತ ಬಯಸುತ್ತಾರೋ ಅದೇ ರೀತಿ ನನ್ನ ಗುರುಗಳು ಬಯಸಿದ್ದರು. ಅವರ ಪ್ರೀತಿ ವಿಶ್ವಾಸವನ್ನು ನಾನು ಎಂದೂ ಮರೆಯಲಾರೆ. ಸರ್ವಜ್ಞ ಹೇಳಿದ್ದಾನೆ, ವಿದ್ಯೆ ಕಲಿಸದ ಗುರುವು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ನನ್ನ ಗುರುಗಳು ಕಲಿಸಿದ ವಿದ್ಯೆ, ತಂದೆ ಹೇಳಿದ ಬುದ್ಧಿ, ತಾಯಿಯ ಪ್ರೋತ್ಸಾಹ ಬೆಂಬಲಗಳಿಂದ ಒಂದು ವಿಶ್ವವಿದ್ಯಾಲಯದ ಉನ್ನತ ಹುದ್ದೆಗೇರಿ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದಷ್ಟೇ ಅಲ್ಲ, ನನ್ನ ಅನೇಕ ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಇಂದು ಉತ್ತಮ ಸ್ಥಾನದಲ್ಲಿದ್ದುದಕ್ಕೆ ಅಡಿಪಾಯ ಹಾಕಿದವರು ಈ ಮೂವರು ಅಂತ ಹೇಳಿದ್ರು ನನ್ನ ಹತ್ತಿರ ಶಬ್ದಗಳೇ ಇಲ್ಲ. ಪ್ರೊಫೆಸರ್ ಅಪ್ಪಾಸ್ವಾಮಿರಾವ್ ಸುಮಾರು 15 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಮರ್ಥಕವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಅವರಲ್ಲಿ ಕೆಲವರು ನನ್ನಂತೆ ವಿಶ್ವವಿದ್ಯಾಲಯದ ಮಹಾವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇನ್ನೂ ಕೆಲವರು ದೇಶ ವಿದೇಶಗಳಲ್ಲಿ ವಿಜ್ಞಾನಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ನನ್ನ ಗುರುಗಳು ವಿಭಾಗದ ಮುಖ್ಯಸ್ಥರಾಗಿ ಸದಾ ಕಾರ್ಯನಿರತರಾಗಿದ್ದರೂ ಒಂದೇ ಒಂದು ದಿನ ತರಗತಿಯನ್ನು ತೆಗೆದುಕೊಳ್ಳದೆ ಬಿಡುತ್ತಿರಲಿಲ್ಲ. ರಜೆಯ ಮೇಲಿದ್ದ ಶಿಕ್ಷಕರ ತರಗತಿಗಳನ್ನೂ ತಾವೇ ತೆಗೆದುಕೊಳ್ಳುತ್ತಿದ್ದರು. ಆಗ ರವಿವಾರದಂಥ ರಜಾ ದಿನಗಳಲ್ಲಿ 2-3 ತಾಸು ಸತತವಾಗಿ ವಿದ್ಯಾರ್ಥಿಗಳಿಗೆ ಪಾಠ ತೆಗೆದುಕೊಳ್ಳುತ್ತಿದ್ದರು. ಮಧ್ಯ ನಮ್ಮ ಪ್ರಯೋಗಾಲಯಕ್ಕೆ ಬಂದು 10 ನಿಮಿಷ ವಿಶ್ರಾಂತಿ ಪಡೆದು ನಾವು ತರಿಸಿದ ಚಹಾವನ್ನ ಸ್ವೀಕರಿಸಿ ಕ್ಲಾಸ್ ತೆಗೆದುಕೊಳ್ಳಲು ಮತ್ತೆ ಹೋಗುತ್ತಿದ್ದರು. ಇಷ್ಟೊಂದು ಅವರು ಪರಿಶ್ರಮ ಪಡುವುದಕ್ಕೆ ಕಾರಣ ಫಿಸಿಯಾಲಜಿ ಮತ್ತು ಹಾರ್ಮೋನುಗಳ ರಚನೆಯನ್ನು ಹೇಳುವಾಗ ಅವರು ಅಣುವಿನ ಪರಮಾಣುವಿನ ರಚನೆ ಕಾರ್ಯಗಳೊಡನೆ ಪ್ರಾರಂಭಿಸುತ್ತಿದ್ದರು. ನಾನು ಒಂದು ದಿನ, ಸರ್ ಇದೆಲ್ಲ ಬೇಸಿಕ್ ಸಬ್ಜೆಕ್ಟ್ಸ್, ಅವರೆಲ್ಲ PUC ಮತ್ತು BSc ಪಾರ್ಟ್ 1ನಲ್ಲೇ ಕೆಮಿಸ್ಟ್ರಿ ಸಬ್ಜೆಕ್ಟ್ ನಲ್ಲಿ ಇವನ್ನೆಲ್ಲ ಕಲ್ತಿರ್ತಾರೆ, ಇವನ್ನೆಲ್ಲ ನೀವು ಅವರಿಗೆ ಹೇಳಿ ಇಷ್ಟೊಂದು ಪರಿಶ್ರಮವನ್ನ ಯಾಕೆ ಪಡ್ತೀರಿ, A-Z ಯಾಕೆ ಹೇಳುತ್ತೀರಿ ಅಂತ ಅಂದಾಗ ನನಗೆ ಅಮೋಘ ತಿಳುವಳಿಕೆಯನ್ನ ಕೊಟ್ರು. ನೀನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಕಲಿಸಬೇಡ, ಕೆಳಮಟ್ಟದ ವಿದ್ಯಾರ್ಥಿಗಳನ್ನು ಮೇಲೆತ್ತುವಂತೆ ನಿನ್ನ ಉಪನ್ಯಾಸಗಳಿರಬೇಕು. ಪ್ರತಿಭಾವಂತರು ಹೇಗೆ ಬೇಕಾದರೂ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿಕೊಂಡು ವಿಷಯವನ್ನು ತಿಳಿದುಕೊಳ್ಳುತ್ತಾರೆ ಅಂತ. ಬಸವಣ್ಣನವರು ಕೆಳಮಟ್ಟದ ಜನರನ್ನು ಮೇಲೆತ್ತಲು ಸಮಾಜದಲ್ಲಿ ಸ್ಥಾನವನ್ನು ಕೊಡಲು ಯತ್ನಿಸಿದಂತೆ ಪ್ರೊಫೆಸರ್ ಅಪ್ಪಾಸ್ವಾಮಿರಾವ್ ಅವರು ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕ ಪ್ರಜ್ಞೆಯನ್ನು ಹೊಂದಿರಬೇಕು, ಅವರು ಅಧ್ಯಯನಶೀಲರಾಗಿರಬೇಕು, ಒಳ್ಳೆಯ ದರ್ಜೆಯಲ್ಲಿ ಪಾಸಾಗಬೇಕು ಅಂತ ಅನ್ನೋದು ಅವರ ಇಚ್ಛೆ ಆಗಿತ್ತು. PhD ಆದ ಮೇಲೆ ಬೇಸಿಗೆ ರಜೆಯನ್ನು ಮುಗಿಸಿ ನಾನು ಜೂನ್ 15ರಂದು ಮತ್ತೆ ಕರ್ತವ್ಯಕ್ಕೆ ಹಾಜರಾದೆ. ಅದೇ ದಿನ ಪ್ರೊಫೆಸರ್ ಚೇಂಬರ್ನಲ್ಲಿ ಕುಳಿತು ಅವರು ಹೇಳಿದ ಕೆಲಸವನ್ನ ಮಾಡುತ್ತಿದ್ದೆ. ನಮ್ಮ ವಿಭಾಗದಲ್ಲೇ ರೀಡರ್ ಆಗಿದ್ದು ಕಲಬುರಗಿಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಅದೇ ತಾನೇ ಪ್ರಾರಂಭವಾದ ಸೂಕ್ಷ್ಮಾಣು ಜೀವಶಾಸ್ತ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ವಿಭಾಗದಲ್ಲೇ ಅವರು ರೀಡರ್ ಆಗಿ ಕೆಲಸ ಮಾಡುತ್ತಿರುವ ಪ್ರೊಫೆಸರ್ ರೋಡ್ಗಿಯವರು ಬಂದರು. ಅವರನ್ನು ಔಪಚಾರಿಕವಾಗಿ ಕೂಡಿಸಿ ಮಾತನಾಡಿಸಿ ಹೇಳಿದ್ರು, ನಾನೊಂದು ರಿಜಿಸ್ಟ್ರಿಗೆ ಲೆಟರ್ ಡಿಕ್ಟೇಟ್ ಮಾಡುತ್ತೇನೆ, ನೀವು ಬರೆಯಿರಿ ಅಂತ. ಪ್ರೊಫೆಸರ್ ರೋಡ್ಗಿಯವರು ಬರೀಲಿಕ್ಕತ್ರು. ಅದರ ತಾತ್ಪರ್ಯ ಹೀಗಿತ್ತು, ನನಗೆ ಡಾಕ್ಟರ್ ಸರಸ್ವತಿ ಸೇವೆ ಕಲಬುರಗಿಯಲ್ಲಿ ಶುರುವಾದ ಜೀವಶಾಸ್ತ್ರ ವಿಭಾಗಕ್ಕೆ ಅವಶ್ಯವಾಗಿದೆ, ನೀವು ಅವರನ್ನು ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ದೊಂದಿಗೆ ಅಲ್ಲಿ ವರ್ಗಾವಣೆ ಮಾಡಬೇಕು ಅಂತ. ನನ್ನ ಪ್ರೊಫೆಸರು ಕೆಳಗೆ ರಿಮಾರ್ಕ್ಸ್ ಬರೆದ್ರು, ಡಾಕ್ಟರ್ ಸರಸ್ವತಿ ಅವರನ್ನ ತಮ್ಮ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಗೆ ಪೋಸ್ಟ್ದೊಂದಿಗೆ ವರ್ಗಾವಣೆ ಮಾಡಲು ನನ್ನ ಅಭ್ಯಂತರವಿಲ್ಲ ಅಂತ. ಈ ರೀತಿಯಾಗಿ ತಂದೆಯ ಕಳಕಳಿಯನ್ನ ಹೊಂದಿದ ನನ್ನ ಪ್ರೊಫೆಸರು ನಾನು ಮರೆಯೋದು ಹೇಗೆ? ನನ್ನ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ರೋಡ್ಗಿಯವರ ಕಳಕಳಿಗೆಯಿಂದ ನಾನು ಅವತ್ತೇ ಗುಲ್ಬರ್ಗಾಕ್ಕೆ ವರ್ಗಾವಣೆ ಮಾಡಿಸಿಕೊಂಡೆ. ನನ್ನ ಪತಿಯೊಡನೆ ಇರುವಂತ ಸುಯೋಗ ಆಯಿತು. ಇದು ತಂದೆಯಂತೆ ನನ್ನ ಪ್ರೊಫೆಸರ್ ಆಗಲಿ ಅಥವಾ ನನ್ನ ಇನ್ನೊಬ್ಬ ಶಿಕ್ಷಕ ಪ್ರೊಫೆಸರ್ ರೋಡ್ಗಿಯವರ
ಕಳಕಳಿಯಿಂದಲೇ ಸಾಧ್ಯವಾಗಿತ್ತು. ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವರು ವಿಭಾಗದ ಮುಖ್ಯಸ್ಥರಾಗಿ ವಿಭಾಗದ ಎಲ್ಲ ಶಾಖೆಗಳನ್ನ ಅಭಿವೃದ್ಧಿಪಡಿಸಲು ಸಮಾನ ಪರಿಶ್ರಮವನ್ನ ಪಟ್ಟರು. ICMR ಹಾಗೂ ಫೋರ್ಡ್ ಫೌಂಡೇಶನ್ ನಿಂದ ಪ್ರಾಜೆಕ್ಟ್ಗಳನ್ನ ತರಿಸಿ ಧನ ಸಹಾಯವನ್ನ ಒದಗಿಸಿ ಅದರಲ್ಲಿ ಒಬ್ಬೊಬ್ಬ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಡಿಸಿದ್ರು. ಎನಿಮಲ್ ಫಿಸಿಯಾಲಜಿ ಸೆಮಿನಾರ್ಸ್ ಮತ್ತು ರಿಪ್ರೊಡಕ್ಟಿವ್ ಬಯಾಲಜಿ ಕಾನ್ಫರೆನ್ಸ್ಗಳನ್ನ ಮಾಡಿ ಪ್ರಾಣಿಶಾಸ್ತ್ರ ವಿಭಾಗದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಗೊಳಿಸಿದ್ರು. ಅವರು ಕನ್ನಡ ಪ್ರೇಮಿಗಳು ಆಗಿದ್ರು, ಸಾಹಿತ್ಯ ಪ್ರಿಯರು, ಕವಿ ಮನದವರು, ಶರಣ ಸಾಹಿತ್ಯವನ್ನು ಅರಿತವರು ಆಗಿದ್ದರು. ಕವಿ GP ರಾಜರತ್ನಂ ಅವರ ಕನ್ನಡ ಪ್ರೇಮ ಕವಿತೆಯನ್ನು ವಿನೋದವಾಗಿ ಹೇಳುತ್ತಿದ್ದರು. ಅದನ್ನ ನೀವು ಕೇಳಿ ಸಂತೋಷ ಪಡ್ತೀರಾ ಅಂತ ನಾನು ಹೇಳ್ತೀನಿ. ಎಂಡ ಕುಡಿಯೋದ್ ಬಿಟ್ಬಿಡು ರತ್ನ ಅಂತ ಅವನು ಏನಾರು ಅಂದ್ರೆ ಮೂರು ಚೂರಾಗ್ಲಿ ಅದನ್ನ ಬಿಟ್ಬಿಡ್ತೀನಿ. ದೇವರ್ ಮಾತ್ ಅಡ್ ಬಂದ್ರೆ ಎಂಡ ಬಿಡು ಎಂಟಿನ್ ಬಿಡು ಅಂತ ಅವನು ಏನಾರ್ ಅಂದ್ರೆ ಕಳೆದೋಯ್ತು ಅಂತ ಕುಣಿದಾಡ್ತೀನಿ ಒಂದ್ ದೊಡ್ಡ ಕಾಟ. ಕನ್ನಡ ಪದಗಳು ಆಡೋದ್ನ ನಿಲ್ಲಿಸ್ಬಿಡು ರತ್ನ ಅಂತ ಅವನ ಅಂದ್ರೆ ದೇವ್ರಾದ್ರೆ ಏನು ಮಾಡ್ತೀನಿ ಅವನ ಖತ್ನ. ಅಗ್ನಿ ಮಾಡೋ ಐಗಳು ಎಲ್ಲ ದೇವ್ರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗ್ ಏನಾದ್ ಬಂದ್ರೆ ನಾನೇನು ಮಾನ ಉಳ್ಸಾಕಿಲ್ಲ. ನರಕಕ್ಕೆ ಇಳಿಸಿ ನಾಲ್ಗೆ ಸೀಳ್ಸಿ ಬಾಯ್ ಹೊಲ್ದಾಕ್ಲಿ ಮೂಗ್ನಲ್ ಕನ್ನಡ ಮಾತಾಡ್ತೀನಿ. ನನ್ ಮನಸ್ ನೀ ಕಾಣೆ ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ ಪರ್ಪಂಚ್ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ. ಈ ಕನ್ನಡ ಪ್ರೇಮದ ಕವಿತೆಯನ್ನ ನನ್ನ ಪ್ರೊಫೆಸರು ಹಗಲೆಲ್ಲ ಹೇಳ್ತಿದ್ರು. ನೀವೆಲ್ಲ ಕನ್ನಡದವರು, ಕನ್ನಡ ಅಭಿಮಾನಿಗಳಾಗಿರ್ಬೇಕು ಅಂತ ನಮಗೆ ಸಾಕಷ್ಟು ಉಪದೇಶವನ್ನ ಸಲಹೆಗಳನ್ನ ಕೊಡ್ತಿದ್ರು. ಅವರು ಕನ್ನಡ ಅಭಿಮಾನಿಗಳಿದ್ದಂತೆ ಬಸವ ಸಾಹಿತ್ಯವನ್ನ ಅರಿತವರಾಗಿದ್ರು. ಅವ್ರಿಗೊಂದು ಅತ್ಯಂತ ಪ್ರಿಯ ವಚನ ಅಂತಂದ್ರೆ ನೀನೊಲಿದರೆ ಕೊರಡು ಕೊನುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿತ್ತು ಕೂಡಲ ಸಂಗಮ ದೇವ ಅಂತ. ಅಂದ್ರೆ ನೀವು ಪ್ರಯತ್ನ ಪಟ್ರಿ ನೀವು ಏನಾದ್ರನ್ನ ಸಾಧಿಸಬಹುದು. ನೋಡ್ರಿ, ನೀವು ಕಷ್ಟಪಡ್ರಿ, ಒಳ್ಳೆ ಪದವಿಯನ್ನ ಪಡೀರಿ, ಆದಷ್ಟು ಬೇಗ ಜೀವನದಲ್ಲಿ ಸೆಟ್ಲ್ ಆಗ್ರಿ ಅಂತ ಅವ್ರದ್ದು ಉಪದೇಶ ಇದ್ದೇ ಇರ್ತಿತ್ತು. ನನಗೆ ಅವ್ರು ಹಗಲೆಲ್ಲ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ಕನ್ನಡವನ್ನ ಮಾತಾಡ್ತೀಯಮ್ಮ, ಕನ್ನಡದಲ್ಲಿ ವಿಜ್ಞಾನ ಲೇಖನಗಳನ್ನ ಯಾಕೆ ಬರಿಬಾರ್ದು ಅಂತ ನನ್ನಿಂದ ಬರ್ಸ್ಲಿಕ್ಕತ್ರು. ಮೊದ್ಲೇ ನನ್ನ ಲೇಖನ ಇವತ್ತು ನನ್ನ ನೆನಪದ, ಕೊರಡು ಕೊನರಿದಾಗ ಅಂತ ತಲೆಬರಹದಡಿ ಒಂದ ವಿಜ್ಞಾನ ಲೇಖನವನ್ನ ಬರೆಸಿದ್ರು. ಅದರ ಅರ್ಥ ಅಳಿವಿನಂಚಿನಲ್ಲಿ ಇರುವ ಪ್ರಾಣಿಗಳನ್ನ ಕುರಿತು ಲೇಖನವನ್ನು ಬರೆದಿದ್ದಾಗಿತ್ತು. ಇದೇ ರೀತಿ ಕರ್ನಾಟಕದೊಳಗ ವಿಜ್ಞಾನ ಲೇಖನಗಳನ್ನ ಬರೆಯಲು ಆಕಾಶವಾಣಿಯಲ್ಲಿ ಆಗಾಗ ನನ್ನನ್ನ ಮಾತನಾಡಲು ಅವರು ನನ್ನನ್ನ ಪ್ರೇರೇಪಿಸಿದ್ದರು. ನಮ್ಮ ಪ್ರೊಫೆಸರ್ ಪ್ರಯೋಗಶಾಲೆಯು ಒಂದು ಪುಟ್ಟ ಅನುಭವ ಮಂಟಪ ಆಗಿತ್ತು ಅಂತ ನನಗ ಈಗ ಹೊಳಿತದ. ಯಾಕಂದ್ರ ನನಗ ಅವಾಗ ಅನುಭವ ಮಂಟಪದ ಕಲ್ಪನೆ ಇರ್ಲಿಲ್ಲ. ಈ ಅಕ್ಕನ ಅರಿವು ಸಂಘಟನೆಗೆ ಸೇರಿ ಶಶಿಕಾಂತ್ ಪಟ್ಟಣ ಸರ್ ಅವರ ತರಬೇತಿಯಲ್ಲಿ ನನಗ ಅನುಭವ ಮಂಟಪದ ಮಹತ್ವ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ತಿಳಿತಾ ಇದೆ. ಅನುಭವ ಮಂಟಪದಲ್ಲಿ ಹೇಗೆ ಜಾತಿ ವರ್ಗ ಲಿಂಗಗಳ ಭೇದವಿಲ್ಲದೆ ಎಲ್ಲರನ್ನ ಬಸವಣ್ಣವರು ಸಮನಾಗಿ ಕಾಣ್ತಿದ್ರು, ಅದೇ ರೀತಿ ನಮ್ಮ ಪ್ರಯೋಗಾಲಯದಲ್ಲಿ ಕೂಡ ಎಲ್ಲಾ ಮತೀಯರು, ಎಲ್ಲಾ ವರ್ಗದ ಸಂಶೋಧನಾ ವಿದ್ಯಾರ್ಥಿಗಳು ಇದ್ರು. ಅಲ್ಲಿ ಲಿಂಗಾಯತರಿದ್ರು, ವೈಶ್ಯರಿದ್ರು, ಕುರುಬರು, ಕುಂಬಾರರು, ಕ್ರಿಶ್ಚಿಯನ್ಸರು, ಮುಸ್ಲಿಂ ಮತಗಳಿಗೆ ಸೇರಿದ ಎಲ್ಲಾ ಸಂಶೋಧನಾ ವಿದ್ಯಾರ್ಥಿಗಳು ಸಮಾನ ಮನಸ್ಸಿನಿಂದ ಒಂದೇ ಕುಟುಂಬದ ಸದಸ್ಯರಂತೆ ನಾವು ಕೆಲಸ ಮಾಡ್ತಿದ್ವಿ. ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವರನ್ನ ಕುರಿತು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಅವರು ಕೇವಲ ಒಳ್ಳೆಯ ಶಿಕ್ಷಕರು, ಸಂಶೋಧನಾಕಾರರಲ್ಲದೆ ಮೇರು ಮಾನವತಾವಾದಿಗಳಾಗಿದ್ದರು ಅಂತ ಹೇಳಿಕೆ ನನಗ ಬಹಳ ಹೆಮ್ಮೆ ಅನಿಸ್ತದ. ಅವರು 1980ರಲ್ಲಿ ನಿವೃತ್ತರಾದಾಗ ಅವರ ಹೆಸರಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಕೂಡಿ 2 ಬಹುಮಾನಗಳನ್ನಿಟ್ಟು ಅವು ಪ್ರತಿ ವರ್ಷ ಘಟಿಕೋತ್ಸವದಲ್ಲಿ ಕೊಡಲ್ಪಡ್ತಾವ್. ಅವರ ಬೀಳ್ಕೊಡುಗೆ ಸಮಾರಂಭ ಅತ್ಯಂತ ಭಾವನಾತ್ಮಕವಾಗಿತ್ತ ಅಂತ ಬೇರೆ ಹೇಳಬೇಕಾಗಿಲ್ಲ. ಅವರ ವಿಶ್ರಾಂತ ಜೀವನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯಿತು. ಪ್ರತಿ ವರ್ಷ ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗಾಗಲಿ ಅಥವಾ ಅಧ್ಯಯನ ಮಂಡಳಿಯ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ 2-3 ಸಲ ಮೈಸೂರಿಗೆ ಹೋಗುವಂತ ಅವಕಾಶಗಳು ನನಗಿರ್ತಿದ್ವು.
ಈ ಕಾರ್ಯಕಲಾಪಗಳೊಂದಿಗೆ ನನ್ನ ಗುರುಗಳನ್ನ ಗುರುಪತ್ನಿಯರನ್ನ ಭೇಟಿಯಾಗುವ ಸುಯೋಗ ಇತ್ತು ಅನ್ನೋದು ನನಗ ಬಹಳ ಆಕರ್ಷಣೆಯನ್ನ ಉಂಟು ಮಾಡಿತ್ತು. ಇಂಥ ಮೇಧಾವಿ, ಶಿಕ್ಷಣ ತಜ್ಞ, ಅತ್ಯುತ್ತಮ ಶಿಕ್ಷಕ, ಅಂತಾರಾಷ್ಟ್ರೀಯ ಪ್ರಾಣಿಶಾಸ್ತ್ರಜ್ಞ 1995ರಲ್ಲಿ ಅಸ್ತಂಗತರಾದ್ರು. ಅವರ ವಿದ್ಯಾರ್ಥಿಗಳ ಹಾಗೂ ಒಡನಾಡಿಗಳ ಮನ ಬರಿದಾಯಿತು. ಇಂಥ ಮಾನವತಾವಾದಿ, ಅತ್ಯುತ್ತಮ ಶಿಕ್ಷಕ, ಸಂಶೋಧನಾಕಾರ ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವರ ಸಾಂಗತ್ಯದಲ್ಲಿ ನನ್ನ ಜೀವನದ ಶೈಕ್ಷಣಿಕ ಪ್ರಮುಖ ಭಾಗವನ್ನು ಕಳೆದ ನಾನು ಧನ್ಯಳು, ಪುಣ್ಯವಂತೆ ಅಂತ ನಾನು ಭಾವಿಸಿದ್ದೇನೆ. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅವರ ಸ್ಮರಣೆಯಲ್ಲಿ ದತ್ತಿ ಉಪನ್ಯಾಸವನ್ನಿಟ್ಟು ಅವರನ್ನು ನನ್ನ ಮನಪಟದಲ್ಲಿ ಸಂಸ್ಮರಿಸುವುದಷ್ಟೇ ಅಲ್ಲ, ತಮ್ಮೆಲ್ಲರ ಮುಂದೆ ನನ್ನ ನೆನಪಿನ ಬುತ್ತಿಯನ್ನು ಬಿಚ್ಚಿಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಕ್ಕನ ಅರಿವು ವಚನಾಧ್ಯಯನ ವೇದಿಕೆ ಬಸವಾದಿ ಶರಣರ ಸಂಘಟನೆಯ ಎಲ್ಲಾ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಈ ವೇದಿಕೆಯ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಸಂಘಟನಾಕಾರರಿಗೆ, ಕುಮಾರ್ ರಾಜಣ್ಣ ಅವರಿಗೆ, ರುದ್ರಮೂರ್ತಿ ಪ್ರಭು ಅವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ವೇದಿಕೆಯ ಎಲ್ಲ ಸಂಘಟನಾಕಾರರಿಗೆ ಮತ್ತು ವೇದಿಕೆಯ ಸರ್ವ ಸದಸ್ಯರಿಗೆ ನನ್ನ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲಯ್ಯರ, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಎನ್ನುವ ಹಾಗೆ ಅತ್ಯಂತ ಅಭಿಮಾನ ಪೂರ್ವಕವಾಗಿ ತಮ್ಮ ಗುರುಗಳ ಒಂದು ವೃತ್ತಿ ಜೀವನದ ಜೊತೆಗೆ ಅವರ ವಾತ್ಸಲ್ಯವನ್ನ, ಅವರ ಪ್ರೇರಣೆಯನ್ನ, ಅವರ ಮಾರ್ಗದರ್ಶನವನ್ನ ಅತ್ಯಂತ ಅಭಿಮಾನವಾಗಿ ಅದನ್ನ ಹೇಳ್ತಾ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗುರುಗಳಾಗಿರುವಂತಹ ಪ್ರೊಫೆಸರ್ ಅಪ್ಪಾಸ್ವಾಮಿ ರಾವ್ ಅವ್ರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿರುವಂತ ಅನುಭವವನ್ನು ಮಾಡಿರುವಂತ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಒಂದು ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಈಗ ಸಂವಾದಕ್ಕಾಗಿ ಎಲ್ಲರನ್ನ ಆಹ್ವಾನಿಸುವುದಕ್ಕಿಂತ ಮುಂಚೆ ಮಾರ್ಗದರ್ಶಕರಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ವಿದ್ವತ್ತು, ಅವರ ಶ್ರಮ, ಅವರ ಸಂಸ್ಕೃತಿ, ಅವರ ಗುರುಗಳ ಮೇಲಿರ್ತಕ್ಕಂಥ ಪ್ರೇಮ, ಗೌರವ ಅವರ ಭಾಷಣದಲ್ಲಿ ಪ್ರತಿಬಿಂಬಗೊಂಡಿತು. ಪ್ರಾಯಶಃ ಆ ಕಾಲಘಟ್ಟದೊಳಗ ಅಂದ್ರ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವ್ರು PhD ಮಾಡಿದ್ದೆ ನಮ್ಗೆ ದೊಡ್ಡ ವಿಸ್ಮಯ, ವಿಚಿತ್ರ. ಹೆಣ್ಮಕ್ಳು ಅವಾಗ BA BSc ಅಂತಂದ್ರೆ PUC SSLC ಆದ್ರೆ ಮದುವೆ ಆಗ್ತಿದ್ರು. ಆ ಸಂದರ್ಭದೊಳಗೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು PhD ಮಾಡಿದ್ರು, ರಿಸರ್ಚ್ ಫೆಲೋಶಿಪ್ ತಗೊಂಡ್ಬಂದ್ರು. ICMR ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ಗೆ ಹೋಗಿ ಎಂಡೋಕ್ರೈನಾಲಜಿ ಮೇಲೆ ಹೆಚ್ಚಿನ ವ್ಯಾಸಂಗ ಮಾಡಿದರು. ನನಗೆ ಒಂದು 15 ವರ್ಷದ ಕೆಳಗೆ, ಒಂದು 12 ವರ್ಷದ ಕೆಳಗೆ ನನ್ನ ಒಂದು 2-3 ಲೇಖನಗಳು ಎಲ್ಸ್ವಿಯರ್ದಾಗ ಬಂದಾಗ ಭಾಳ ಖುಷಿ. ಜನ ಬಂದು ನನಗೆ ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ ಇಸ್ ದ ಮೀನಿಂಗ್ ಆಫ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಲ್ಸ್ವಿಯರ್ ಅಂತ ತಿಳ್ಕೊಂಡು ಬಯೋ ಆರ್ಗ್ಯಾನಿಕ್ ಮೆಡಿಕಲ್ ಸೈನ್ಸ್ ಒಳಗೆ ಎಲ್ಸ್ವಿಯರ್ ಪಬ್ಲಿಕೇಶನ್ ಒಂದು 4-5 ಲೇಖನಗಳ ಮುಂದೆ ಪ್ರಕಟ ಆಯಿತು. ಸೊ ಇದರಿಂದ ನನಗೆ ಸಹೋದರಿ ತಮ್ಮ ಇಡೀ ಇವತ್ತಿನ ಉಪನ್ಯಾಸ ತಮ್ಮ ಗುರುಗಳಿಗೆ ಸಮರ್ಪಿಸಿದ್ದು ನಿಜಕ್ಕೂ ಶ್ಲಾಘನೀಯ ಮತ್ತು ಅರ್ಥಪೂರ್ಣ. ಅದರ ಜೊತೆಗೆ ಅವರು 2 PhD ಮಾಡಿದ್ರು. ಡಾಕ್ಟರ್ ಅಪ್ಪಸ್ವಾಮಿ ರಾವ್ ಅಂತಕ್ಕಂಥವ್ರು, ಅವರ ಸಿಟುಕು ಸ್ವಭಾವ, ಅವರ ಮೌಲಿಕ ಚಿಂತನೆಗಳ ಜೊತೆಗೆ ಅವರ ವ್ಯಕ್ತಿಗತ ಜೀವನ ಹೆಂಗಿತ್ತು ಅಂತಕ್ಕಂಥ ಒಬ್ಬ ಮಗಳನ್ನ ಅತ್ಯಂತ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಆಮೇಲೆ ಅವರ ಶಿಕ್ಷಕ ವಿದ್ಯಾರ್ಥಿಗಳಂತಂದು ಮನೆಯೊಳಗೆ ಇಟ್ಕೊಂಡು ಅವರು ಪಾಠ ಮಾಡಿದ್ರು. 1 ವರ್ಷ ಅವ್ರಿಗೆ ಹಾಸ್ಟೆಲ್ ಅಂದ್ರೆ PhD ಮುಗಿಸ್ಕೊಟ್ರು ಅಂತಕ್ಕಂಥ ಒಂದು ಔದಾರ್ಯ ಗುಣಗಳನ್ನ ತೋರುವುದು ನಿಜಕ್ಕೂ ಒಬ್ಬ ಗುರುವಿಗೆ ನಾವು ಸಲ್ಲಿಸ್ತಕ್ಕಂಥ ಸೇವೆ. ನಾನು ಈ ಸಂದರ್ಭದೊಳಗೆ ಹಲವಾರು ಜನ, ನಾನು ಡಾಕ್ಟರ್ ಆರ್ ಶ್ರೀಮಠ್ ಇರ್ಬೋದು, ಸುಂಕಾಪುರ ಅವ್ರು ಇರ್ಬೋದು, ಡಾಕ್ಟರ್ ಕಲಬುರ್ಗಿ ಅವ್ರು ಇರ್ಬೋದು. ಕಲಬುರ್ಗಿ ಅವರು ಕೂಡ ಯಾರಾದರೂ ತಮ್ಮ ವಿದ್ಯಾರ್ಥಿಗಳು ಯಾಕಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಕಲಬುರ್ಗಿ ಅವರು ಗೈಡ್ ಮಾಡಿದ್ದು ಕೇವಲ 16-17 PhD, ಆದ್ರೆ ಅನಧಿಕೃತವಾಗಿ 100ಕ್ಕಿಂತ ಹೆಚ್ಚು. ಅಂದ್ರೆ ಎಲ್ಲಾ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಅವ್ರಿಗೆ ಹೋಗೋರು, ವಿದ್ಯಾರ್ಥಿಗಳು ಅವ್ರನ್ನ ಅಪ್ರೋಚ್ ಮಾಡೋರು. ಶಿಷ್ಟ ಸಾಹಿತ್ಯ, ಸೃಜನಶೀಲ ಸಾಹಿತ್ಯ, ಹಸ್ತಪ್ರತಿ ಶಾಸ್ತ್ರ, ಸಂಪಾದನಾ ಶಾಸ್ತ್ರ, ಶಾಸನ, ಹೀಗೆ ಎಲ್ಲ ವಿಷಯದೊಳಗೆ ಕಲಬುರ್ಗಿ ಅವರು. ಯಾಕಂದ್ರೆ ನಾನು ಕಲಬುರ್ಗಿ ಅವರು ಒಡನಾಟದೊಳಗಿದ್ದಾಗ ಬಹಳಷ್ಟು ವಿಷಯಗಳನ್ನು ಒಬ್ಬ ಗುರುವಿನ ಅವರಲ್ಲಿ ಪ್ರೇಮ, ಅವ್ರ ಸಿಟ್ಟು, ಒಮ್ಮೊಮ್ಮೆ ಅಷ್ಟೇ ಭಾವುಕರಾಗ್ತಕ್ಕಂಥ ಒಂದು ಕಾರ್ಯವನ್ನ ಅವ್ರು ಹೇಳಿದ್ರು. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು
ಮತ್ತು ಡಾಕ್ಟರ್ ಬಿ ಆರ್ ಪಾಟೀಲ್ ಅವರು ಕಲಬುರಗಿ ವಿಶ್ವವಿದ್ಯಾಲಯ ಜೋಡು ಹಕ್ಕಿಗಳು ಅಂತ ತಿಳ್ಕೊಂಡು ಎಷ್ಟು ಅನ್ಯೋನ್ಯವಾಗಿತ್ತು ಪಾಪ. ಅವರು ಒಮ್ಮೆ ಹೇಳ್ಬೇಕಾದ್ರೆ ನಮ್ಗೆ ನೋವು, ಯಾಕಂದ್ರೆ ಸಹೋದರಿ ಸರಸ್ವತಿ ಪಾಟೀಲ್ ಅವರ ಸಹೋದರ ನಾನು ಸೈನಿಕ ಶಾಲೆಯೊಳಗೆ ಕೂಡಿ ಕಲ್ತವ್ರು, ಅನಿಲ್ ಸಿಂದಗಿ, ಕರ್ನಲ್ ಅನಿಲ್ ಸಿಂದಗಿ ಮತ್ತು ನಾನು. ಸೊ ಹಿಂಗಾಗಿ ಅವರ ಬಗ್ಗೆ ಹೇಳಿದಾಗ ಅವರಿಗೆ ಈಗಲೂ ಕೂಡ ಎಂದೋ ಒಂದು ಹಂತಕ್ಕೆ ಅವರ ಮನೆಯವರ ಯಜಮಾನರನ್ನ ಕಳ್ಕೊಂಡಂತ ಒಂದು ಸಿಡಿಲು ಬಡ ಸುದ್ದಿ ಕೇಳಿದಾಗ ಬಹಳ ವಿಚಲಿತ ಆಗ್ತಾರ. ಇದೇ ರೀತಿಯಾಗಿ ಗುರುಗಳ ಮೇಲೆ ಇಟ್ಟಂತ ಪ್ರೀತಿ, ಇದೊಂದು ಒಳ್ಳೆಯ ಸಂಸ್ಕಾರ. ಅಕ್ಕನ ಅರಿವು ಮತ್ತು ಬಸವಾದಿ ಶರಣರ ಚಿಂತನೆ ವೇದಿಕೆ, ಇಂಥ ವೇದಿಕೆ ಇದು ರೂವಾರಿ ಬಸವ ಪ್ರಜ್ಞೆ, ತಮ್ಮೊಳಗಿರ್ತಕ್ಕಂಥ ಬಸವ ಕಳಕಳಿ ಕಾಳಜಿಯ ಹೊರತು ನಾನು ಅಂತಕ್ಕಂಥದ್ದು ನೆಪ ಮಾತ್ರ. ನಾನು ಇದನ್ನು ಬಹಳ ಸಲ ಹೇಳಿದ್ದೀನಿ, ದಯವಿಟ್ಟು ಎಲ್ಲರೂ ತಿಳ್ಕೊಡ್ರಿ. ನಾನೊಂದು ಟೀಮ್ ಮ್ಯಾನೇಜರ್ ಅಷ್ಟೇ. ಮಾಡ್ತಕ್ಕಂಥ ಯಶಸ್ಸು ಬಂದ್ರೆ ನಿಮಗಾಗತ್ತ, ಸೋಲಾದ್ರೂ ಅದು ನಿಮಗಾಗತ್ತ. ನಾವು ಇವತ್ತು ಹಲವಾರು ಕೃತಿಗಳನ್ನ, ಇವತ್ತು 60 ಕೃತಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಒಂದು ವಿಶ್ವವಿದ್ಯಾಲಯ, ಒಂದು ಕನ್ನಡ ವಿಭಾಗ ಮೊನ್ನೆ ಹುಬ್ಬಳ್ಳಿಯವರು ಒಬ್ರು ಕೇಳಿದ್ರು, ನಿಮ್ಗೆ ಸರ್ ವಾಯ್ಸ್ ಬರ್ತಾ ಇಲ್ಲ ಸರ್. ಸರಿ ಕೇಳಿಸ್ತಾ ಇಲ್ಲ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಬಹುಶಃ ಎಕ್ಸಿಟ್ ಆದ ಅನ್ಸುತ್ತೆ. ಎಸ್ ಸರ್. ಹೀಗಾಗಿ ಗುರು ಅಂತಕ್ಕಂಥ ಒಬ್ಬ ತನ್ನ ಗುರುವಿನ ಸಾಧನೆ ತಮ್ಮೊಳಗಿಟ್ಕೊಂಡು ತಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ, ಅವ್ರ ಶಂಕರಪ್ಪ ಅವರೊಬ್ಬ ರೆಡ್ಡಿ ಅಂತಕ್ಕಂಥವ್ರು, ಸಾಕಷ್ಟು ಜನ ಅವ್ರ ಕಡೆ PhD ಮಾಡಿದವರು ಕೂಡ ನಮಗೆ ಜೀವನವನ್ನು ಕಟ್ಟಿಕೊಟ್ರು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್, ಸರಸ್ವತಿ ಪಾಟೀಲ್ ಮೇಡಮ್ ಅಂತಕ್ಕಂಥವ್ರು. ಇಂಥ ಒಂದು ಒಳ್ಳೆಯ ವಾತಾವರಣವಿರ್ತಕ್ಕಂಥ ವೇದಿಕೆ ಇದು. ನಿಜಕ್ಕೂ ಬಸವ ಪ್ರಜ್ಞೆ, ಇದರ ರೂವಾರಿಗಳು ತಾವೆಲ್ಲರೂ ರೂವಾರಿಗಳು ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಅವರ ಅಗಲಿದ ಪತಿಗೆ ಮತ್ತು ಅವರ ಅಗಲಿದ ಗುರುಗಳಿಗೆ, ಅವರ ತಂಡಕ್ಕೆ ನನಗೆ ನಮ್ಮ ತಂಡದ ವತಿಯಿಂದ ಅನಂತ ಶರಣಾರ್ಥಿಗಳು ಹೇಳಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ಧನ್ಯವಾದಗಳು ಸರ್. ಅತ್ಯಂತ ಅದ್ಭುತವಾಗಿ ಗುರುವಿನ ಒಂದು ಆ ಸ್ಮರಣೆಯನ್ನ ಮಾಡ್ತಾ ಅವರ ಒಂದು ಗುರುವಿನ ಬಗ್ಗೆನೂ ಸಹಿತ ತಾವು ತಿಳಿಸಿದ್ದಕ್ಕೆ ವೇದಿಕೆ ಪರವಾಗಿ ತಮ್ಮ ಧನ್ಯವಾದಗಳು ಹೇಳ್ತಾ, ಈಗ ನಿಂಗಮ್ಮ ಪತಂಗಿ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರಿ. ಪ್ಲೀಸ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಮಾತಾಡಿ. ಇಂದಿನ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಿಶೇಷ ದತ್ತಿಯ ಉಪನ್ಯಾಸ ಡಾಕ್ಟರ್ ಅಪ್ಪಸ್ವಾಮಿ ರಾವ್, ನಿವೃತ್ತ ವಿಭಾಗ ಮುಖ್ಯಸ್ಥರು, ಜುವಾಲಜಿ ಡಿಪಾರ್ಟ್ಮೆಂಟ್, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅವರು ಲಿಂಗೈಕ್ಯರಾಗಿದ್ರು ಕೂಡ ಅವರು ತಮ್ಮ ಶಿಷ್ಯ ಬಳಗದಲ್ಲಿ ಹೇಗೆ ಇನ್ನೂ ಜೀವಂತವಾಗಿದ್ದಾರೆ ತಮ್ಮ ಸಂಶೋಧನೆಗಳೊಂದಿಗೆ, ಆಳವಾದ ವಿಷಯಗಳೊಂದಿಗೆ ಅನ್ನುವುದನ್ನ ಡಾಕ್ಟರ್ ಸರಸ್ವತಿ ಬಸವರಾಜ್ ಪಾಟೀಲ್ರು ಅತ್ಯಂತ ಭಕ್ತಿಪೂರ್ವಕವಾಗಿ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಾನು ವಿಶೇಷವಾಗಿ, ನಾನೇನು ಅವರ ವಿದ್ಯಾರ್ಥಿನಿ ಅಲ್ಲ, ಹಾಗೂ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಆದ್ರೆ ಅವರು ನನಗೆ ತೀರಾ ಪರಿಚಿತರು. ಹೇಗೆ ಅನ್ನುವುದನ್ನು ನಾನಿವತ್ತಿಲ್ಲಿ ಹೇಳ ಬಯಸ್ತೇನೆ. ಡಾಕ್ಟರ್ ಅಪ್ಪಸ್ವಾಮಿ ರಾವ್ ಅವರು ಮೂಲತಃ ಮೈಸೂರಿನವರು. ಅತ್ಯಂತ ವಿದ್ಯೆ, ವಿನಯ, ಸರಳ ಸಜ್ಜನಿಕೆಯ ವ್ಯಕ್ತಿ. ಚಿಕ್ಕ ಚೊಕ್ಕ ಕುಟುಂಬ. ಅವರ ಮಗಳು ಮೀರಾ ಅಂತ ಹೇಳಿದ್ರಲ್ಲ ಈಗ ಮೇಡಮ್ ಅವರು, ಆಕೆ ಅಂದ್ರೆ ಮೀರಾ ಅಪ್ಪಸ್ವಾಮಿ ರಾವ್ ಮಿರಜ್ಕರ್, ಅವರು ನನ್ನ ಕ್ಲಾಸ್ಮೇಟು ಹಾಗೂ ನನ್ನ ಸ್ನೇಹಿತೆ. ಪ್ರತಿದಿನ ಅವರು ಧಾರವಾಡ ವಿಶ್ವವಿದ್ಯಾಲಯದಿಂದ ಹುಬ್ಬಳ್ಳಿಯ ಮಹಿಳಾ ವಿದ್ಯಾಪೀಠದ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್, ಹೋಮ್ ಸೈನ್ಸ್ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಿದ್ರಿ, ಬಸ್ನ್ಯಾಗ ಬರ್ತಿದ್ರು. ನಮಗೆಲ್ಲ ಆಕೆ ಬಗ್ಗೆ ಒಂದು ಮೊದಲಂತೂ ಬಹಳ ಕುತೂಹಲ. ಯಾಕಂದ್ರೆ ಅವರು
ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಹೆಡ್ ಅವ್ರ ಮಗಳು. ಆಕೆ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಿದ್ರು. ಹಾಗೂ ಕಾಲೇಜ್ದ ಯಾವುದೇ ಸಮಾರಂಭ ಇರಲಿ ಮೀರಾ ವೈಲಿನ್ ಚೆನ್ನಾಗಿ ಬಾರಿಸ್ತಿದ್ರು. ಆ ವೈಲಿನ್ ಒಂದು ಅಂದ್ರೆ ಪಿಟೀಲು ಬಾರಿಸುವಂತಹದ್ದು ಒಂದು ಕಾರ್ಯಕ್ರಮ ಇದ್ದೇ ಇರ್ತಿತ್ತು. ದೂರದಿಂದ ಬರುವುದರಿಂದಲೋ ಏನೋ ಆದ್ರೆ ಟೆಸ್ಟ್ಗಳಲ್ಲಿ ಮೀರಾ ಅಂಕಗಳನ್ನ ಸರಿಯಾಗಿ ಪಡೀತಿರ್ಲಿಲ್ಲ. ಆಗ ಅವ್ರ ತಂದೆಗೆ ಒಂಥರ ಬೇಜಾರು. ಒಂದೆರಡು ಸಲ ಕಾಲೇಜಿಗೆ ಬಂದು ಪರೀಕ್ಷೆ ಸಮೀಪಿಸ್ತು, ನನ್ನ ಮಗಳು ಸರಿಯಾಗಿ ಟೆಸ್ಟ್ನೊಳಗೆ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳಿ ಸ್ಟಾಫ್ ಮೆಂಬರ್ಸಿಗೆ ಭೇಟಿಯಾಗಿ ಅವರು ಪರೀಕ್ಷೆಗಾಗಿ ತಯಾರಿ ಮಾಡೋ ಸಲುವಾಗಿ ಒಬ್ಬಿಬ್ಬರು ಗೆಳತಿಯರನ್ನ ನನ್ನ ಮಗಳ ಜೊತೆಗೆ ಕಳಿಸ್ಕೊಡ್ರಿ, 1.5 ತಿಂಗಳ ಮಟ್ಟಿಗೆ ಅಂತ ಹೇಳಿ ಅವರು ನಮ್ಮ ಕಾಲೇಜ್ ಸಿಬ್ಬಂದಿಗೆ ಕೇಳ್ಕೊಂಡ್ರಿ. ಅವಾಗ ಅಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ಹಳ್ಳಿಕೇರಿ ಮಠ ಮೇಡಮ್ ಅವರು ಅಂತಿದ್ರು. ಅವರು ಬಯಾಲಜಿ ಅವರು. ಹಿಂಗಾಗಿ ಡಾಕ್ಟರ್ ಅಪ್ಪಸ್ವಾಮಿ ರಾವ್ ಬಗ್ಗೆ ಬಹಳ ವಿಶೇಷವಾದಂತ ಗೌರವ, ಆಸಕ್ತಿ. ಅವ್ರೇನ್ ಮಾಡಿದ್ರು, ಅಲ್ಲಿ ಒಬ್ಬ ಹಿರಿಯ ಅಕ್ಕ ಇದ್ರಿ ಗದ್ಗೆವ್ವ ಎಡವಣ್ಣವ್ರಂತ ಹುಬ್ಬಳ್ಳಿ ಸಮೀಪ ಅರಳಿಕಟ್ಟಿಯವರು, ಹಾಗೂ ನಾನು ನಿಂಗಮ್ಮ ಕೆಂಚಣ್ಣವ್ರ ಅಂತ ಹೇಳಿ ನಾವಿಬ್ರು ಅವ್ರ ಮನೆಗೆ ಹೋಗ್ಬೇಕು ಅಂತ ಸೂಚಿಸಿದ್ರು. ಪ್ರಿನ್ಸಿಪಾಲ್ ಕರೆದು ಹೇಳ್ತಾರಪ್ಪ ಅಂದ್ಕೂಳೆ ನಮ್ಗೊಂಥರ ಮುಜಗರ. ಮೀರಾನ್ ಮನಿಗೆ ಹೆಂಗ್ ಹೋಗ್ಬೇಕು, ನಾವು ಹೋಗ್ ಬಲ್ಲೇವೆ ಹೀಗೆ. ಆಕಿ ಇನ್ನೊಬ್ಬ ಹುಡುಗಿ ಆಕಿ ಗದ್ಗೆವ್ವ ಎಡವಣ್ಣವ್ರು ಇದ್ರೊಳಗೆ ಹಾಸ್ಟೆಲ್ನಾಗ ಇದ್ರಿ. ಅವರು ಒಮ್ಮೆ ಹೂ ಅಂದ್ರು. ನಾನು ದಿನ ಉಣಕಲ್ಲಿಂದ ಕಾಲೇಜ್ಗೆ ದಿನ ಹೋಗಿ ಬರುವಾಕೆ. ನಾನಂದೆ ನಮ್ಮ ಮನೆಯೊಳಗೆ ಕೇಳ್ತೇನ್ರಿ, ನಮ್ಮ ಅಪ್ಪ ಅಮ್ಮ ಅಣ್ಣಂದ್ರದು ಹೂ ಅಂದ್ರೆ ಹೋಗ್ತೇನೆ ಅಂತ ಹೇಳಿದೆ. ಆದ್ರ ಮನೆಗೆ ಬಂದು ನಾನು ವಿಚಾರ ಮಾಡಿದೆ, ನಾನು ಒಬ್ಬ ಸಾಧಾರಣ ಈ ಒಕ್ಕಲ್ತನ ಕೃಷಿ ಕುಟುಂಬದಲ್ಲಿ ಹುಟ್ಟಿದಾಕಿ, ಮಿಡ್ಲ್ ಕ್ಲಾಸ್ ಮಂದಿ ನಾವು. ಅವರು ಅಷ್ಟು ಎತ್ತರದೊಳಗಿರುವವರು, ಅವ್ರ ಬಗ್ಗೆ ನಮ್ಗೇನೋ ಒಂದ್ ದೊಡ್ಡ ಕಲ್ಪನೆ ಇತ್ತು. ಆ ಥರ ಅದಕ್ಕೆ ನಾನೇನು ಹೋಗ್ಬಲ್ನೆ ಅವ್ರ ಮನೆಗೆ ಅಂತ ವಿಚಾರ ಮಾಡಿದೆ. ಆದ್ರೆ ಅವರು ಅಪ್ಪಸ್ವಾಮಿ ರಾವ್ ಸರ್ ಅವರೇ ನಮ್ಮ ಮನೆಗೆ ಬಂದ್ರಿ. ಮರುದಿವ್ಸ ಬಂದು ಇಲ್ಲಮ್ಮ ಕಳಿಸ್ಕೊಡ್ರಿ ಅಂತೇಳಿ ನಮ್ಮ ಅಮ್ಮ ಮತ್ತು ಅಪ್ಪಾಜಿಗೆ ಹೇಳಿದ್ರಿ. ನಮ್ಮ ಮನ್ಯಾಗ ನಮ್ಮಲ್ಲಿ ಏನಂದ್ರು, ಅಷ್ಟು ದೊಡ್ಡವ್ರು ಬಂದು ಕರೀತಾರ ತಂಗಿ ಹೋಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದಿರಿ. ಹಾಗಿರುವಾಗ ನಾನು ಏನು ಮತ್ತೊಂದು ವಿಚಾರಣೆ ಇಲ್ದೆ ಆಯ್ತು ತಗೋ ಹಂಗಾರ ಹೋಗ್ತೀನಿ ಅಂತ ಹೋದೆ. ಅವ್ರ ಮನೆಗೆ ಹೋದ್ವಿ. ಹೋದಿಂದ ನಾನು ಅವಾಗ BSc 2 68-69 ಆ ಅವಧಿಯೊಳಗ ಅಲ್ಲಿ ಒಂದು ನಿರ್ದಿಷ್ಟ ಟೈಮ್ ಟೇಬಲ್ ಹಾಕೊಂಡು 3 ಮಂದಿ ಓದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ್ರೆ ನಾನು ಅಲ್ಲಿವರೆಗೆ ಇಂಡಿವಿಜುವಲ್ ಓದಿದಾಕೆ, ಅಂದ್ರೆ ಪರೀಕ್ಷೆ ಸಮೀಪ ಬಂದಾಗ ನಮ್ಮಷ್ಟಕ್ಕೆ ನಾವು ಓದ್ತಿದ್ವಿ. ಆದ್ರೆ ಅವ್ರ ಮನೆಯೊಳಗೆ ಆಕಿನ ಕರ್ಕೊಂಡು ಆ ಡಿಸ್ಕಷನ್ದೊಳಗ ಓದೋದ್ರೊಳಗ ವಿಶೇಷವಾಗಿ ಅವ್ರಕ್ಕಿಂತಲೂ ಅವ್ರ ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇತ್ತು, ಹುಡುಗಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಓದೋದು. ಅಪ್ಪಸ್ವಾಮಿ ರಾವ್ ಸರ್ ಅಂತೂ ಬಹಳ ಮೃದು ಸ್ವಭಾವದವರು. ಹಾಗೆಂದು ಅವರು ಮಗಳಿಗೆ ಚೆನ್ನಾಗಿ ಪಾಸ್ ಆಗ್ಬೇಕು, ಇರಕ್ಕೆ ಒಬ್ಬಕ್ಕಿ ಎನ್ನುವಂತಹದ್ದು ಅವ್ರಿಗೆ ಬಹಳಷ್ಟು ಅಂದ್ರೆ ಮಾನಸಿಕವಾಗಿ ಒಂಥರ ಆಕಿ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಆಶಯ. ಅತ್ಯಂತ ಹೃದಯವಂತರು. ನಮ್ಮನ್ನೆಲ್ಲ ತಮ್ಮ ಮಗಳಿಗಿಂತ ಹೆಚ್ಚು ನೋಡ್ಕೊಂಡು ಮನೆಯೊಳಗೆ ಇಟ್ಕೊಂಡು ತಮ್ಮೊಂದಿಗೆ ಊಟ ಮಾಡಿಸೋದು, ತಮ್ಮೊಂದಿಗೆನೆ ನಮ್ಮ ಕಾಳಜಿ ತೆಗೆದುಕೊಳ್ಳೋದು ಎಲ್ಲ ಮಾಡ್ತಿದ್ರು. ಅವ್ರು ಎಂದೂ ಸಿಟ್ಟಿಗೆದ್ದು ನೋಡ್ಲಿಲ್ಲ. ನಮ್ಮ ಪರೀಕ್ಷೆ ತಯಾರಿಗಿಂತ ನಮಗ ಅವ್ರ ಮನೆಯ ಆತಿಥ್ಯವೇ ಖುಷಿ ಅನಿಸ್ತಿತ್ತು. ಅವ್ರ ಮನೆಯ ಪರಿಸರ ನಾನಂತೂ ಬಹಳ ಖುಷಿ ಪಟ್ಟೆ. ನನಗೊಂದು ಅಪರೂಪದ ಪರಿಸರವಾಗಿತ್ತು. ಅದ್ರೊಳಗ ಅವ್ರು ಶ್ರೀಮತಿಯವರಂತೂ ತುಂಬಾ ಸ್ಟ್ರಿಕ್ಟ್ ಅವರು ಏನು ನಾವಿಬ್ರು ಹೋದವರು ಮತ್ತ ಮಗಳು ಮೀರಾ, ಈ ಮೂವರಲ್ಲಿ ಆಕಿ ಗದ್ಗೆವ್ವ ಎಡವಣ್ಣವರ ಅಂತಂದ್ರ ಅವ್ರು ದೊಡ್ಡವರೇ ಇದ್ರು. ಮೀರಾ ನನ್ಗಿಂತ 2 ವರ್ಷ ದೊಡ್ಡವರು, ನಾನೇ ಚಿಕ್ಕವಳು. ಯಾವುದೇ ಕಾರಣಕ್ಕಾಗಿ ಪಕ್ಕದ ಮನೆಗಳಿಗೆ ಏನ್ರ ಹೋಗೋದು ಬರೋದು ತರೋದು ಕೊಡೋದು ಇತ್ತಂದ್ರೆ ನನ್ನೇ ಕಳಿಸ್ತಿದ್ರು ಅವ್ರಮ್ಮ. ಹಾಗಾಗಿ ಅಲ್ಲಿ ಚಿಕ್ಕೋಳು ಅಂತ ಹೇಳಿ ಅಪ್ಪಸ್ವಾಮಿರಾವ್ ಸರ್ ಅವರು ಕೂಡ ಅವ್ರೇನ್ ಮಾಡೋರು, ಒಂದು ವಚನ ಹೇಳಮ್ಮ ಅದು ಅಂತ ಹಿಂಗ ನನಗೆ ಪ್ರೇರೇಪಣೆ ಮಾಡಿದ್ದು ಉಂಟವ್ರು. ಹಾಗಾಗಿ ಅವ್ರು ಆ ಕಡೆ ಹೊರಗೆ ಹೋದಾಗ ನಾನು ಅಲ್ಲಿ ಡಾಕ್ಟರ್ ಶಾಂತಿಕೇಶ, ಡಾಕ್ಟರ್ ತೆಂಗಿನಕಾಯಿ ಅವರು, ಪ್ರೊಫೆಸರ್ ಬಿಕ್ಕಣ್ಣ ಅವರು, ಇವು ಎಲ್ಲ ಮೊದಲ ಹಲವಾರು ಮನೆಗಳ ಪರಿಚಯವೂ ನನಗಾಯ್ತು. ವಿಶ್ವವಿದ್ಯಾಲಯದ ಪರಿಸರ ಹೇಗಿರ್ತೈತಿ ಅನ್ನೋದು ನನಗೆ ಗೊತ್ತಾಯ್ತು. ಅಪ್ಪಸ್ವಾಮಿರಾವ್ ಸರ್ ಅವರು ಅತ್ಯಂತ ಹೆಸರಾದ ವಿಜ್ಞಾನಿಗಳು. ಈಗ ಎಷ್ಟೋ ತನಕ ಮೇಡಮ್ ಅವ್ರು ಹೇಳಾರಲ್ಲ, ಆ ಒಂದು ದೃಷ್ಟಿಯನ್ನು ನೋಡಿದಾಗ ಅದ್ರ ಜೊತೆಗೆ ಅವರು ಸಂಗೀತ ಮತ್ತು ಕಲೆಗಳಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಿದ್ರು. ಪ್ರತಿ ರವಿವಾರ ಅವ್ರ ಮಗಳು ಮೀರಾ ಅವರಿಗೆ ವೈಲಿನ್ ಕಲಿಸ್ಲಿಕ್ಕೆ ಒಬ್ರು ಸರ್ ಬರ್ತಿದ್ರಿ. ನಾವು ಆರಾಮಾಗಿ ಕುಂತು ಕೇಳ್ಕೊಂತ ಸಂತೋಷ ಪಡ್ತಿದ್ವಿ. ಹಾಗೂ ಅವರು ತಾವೇ ಕೆಲವು ಕವನಗಳನ್ನ ರಚಿಸಿ ಧಾರವಾಡದ ಜಾನಪದಗಳಂತೆ ಹಾಡ್ತಿದ್ರಿ. ನಾನು ಧಾರವಾಡದವರು, ನಾವಿಬ್ರು ಧಾರವಾಡದವ್ರು ಅಂತ ಹೇಳಿ ಏನ್ ಮಾಡೋರು, ಒಂದು ಕವನ ಬರ್ದಿನ್ ನೋಡ್ರಮ್ಮ ಅಂತ ಹೇಳಿ ಅಡ್ಡಾಡ್ಕೊಂತ ಮನೆಯೊಳಗ ಕರ್ನಾಟಕ ವಿದ್ಯಾಲಯವು ಸೊಬಗಿನ ಗಣಿಯಾಗಿರುತ್ತೈತಿ,
ಅದ್ಯಾಕೆ ಹಿಂಗಾಗಿರುತ್ತೈತಿ, ದಕ್ಷತೆ ಅಡಿಕೆ ಒಡೆಯರು ಇರುವಲ್ಲಿ ಚಲೋವಾಗಿರಲೇಬೇಕೈತಿ. ಹಿಂಗ ಅಂತಿದ್ರು. ಅವ್ರ ಹಾಡುಗಳನ್ನ ಕೇಳಿ ನಮ್ಗೆ ಖುಷಿನೂ ಆಕಿತ್ತು, ನಮ್ಮ ಭಾಷೆ ಅಲ್ಲ, ಅದಕ್ಕಾಗಿ ನಾವು ಸಂತೋಷನೂ ಪಡ್ತಿದ್ವಿ, ಜೊತೆಗೆ ನಗಿಸುವಂತಹ ಒಂದು ಕಲೆಯೂ ಅವ್ರಿಗಿತ್ತು. ಅಷ್ಟೇ ಅಲ್ಲ, ಊಟ ತಿಂಡಿ ಮಾಡುವಾಗ ಅವರು ಹೆಂಡತಿಗೆ ತಪ್ಪದೆ ಇದು ರುಚಿಯಾಗಿದೆ, ಇದು ಹೀಗಿದೆ ಹಾಗಿದೆ ಅಂತ ಹೇಳುವಂತಹದ್ದನ್ನ ನಾನು ಗಮನಿಸಿದೆ. ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು ಅವ್ರ ಹೆಂಡತಿ. ಹಾಗಾಗಿ ಅವರು ನಮ್ಮನ್ನ ಬೇರೆ ಮಕ್ಕಳು ಅಂತ ತಿಳಿಲೇ ಇಲ್ಲ. ಸುಮಾರು 1.5 ತಿಂಗಳು ನಾವು ಅವ್ರ ಮನೆಯೊಳಗಿದ್ವಿ. ಅಲ್ಲಿಂದನೇ ಎಕ್ಸಾಮಿನೇಷನ್ ಸೆಂಟರ್ PC ಜಬಿನ್ಕಿತ್ತು, ಅಲ್ಲಿಂದ ಬರುದು ಹೋಗುದು ಮಾಡ್ತಿದ್ವಿ ನಾವು. ಅಂತಹ ತಂದೆ ತಾಯಿಗಳನ್ನ ಪಡೆದಿರುವಂತಹದ್ದು ಮೀರಾಳ ಭಾಗ್ಯ ಅಂತ ನನಗೆ ಅನಿಸ್ತಿತ್ತು. ಆದ್ರೆ ಯಾಕಂದ್ರೆ ನಾನು ಒಂದು ಒಕ್ಕಲ್ತನ ಮನೆಯಲ್ಲಿ ಹುಟ್ಟಿದಾಕೆ, ಆದ್ರೂ ನನಗೇನು ಪ್ರೀತಿ, ವಿಶ್ವಾಸ, ಗೌರವ ಅವುಗಳಿಗೆ ಕೊರತೆ ಇರಲಿಲ್ಲ. ಅವರಲ್ಲಿರುವಂತ ಒಂದು ಸ್ಟ್ರಿಕ್ಟ್ನೆಸ್ ನಮ್ಮಲ್ಲಿ ಇರ್ಲಿಲ್ಲ. ನಾವು ಮಾಡಿದ್ದೆ ಖರೆ, ನಾ ಏನ್ ಓದ್ತೀನಿ, ನಾ ಹೇಗ್ ಓದ್ತೀನಿ ಅದ್ ಯಾರು ಕೇಳೋರು ಇರ್ಲಿಲ್ಲ. ಆದ್ರೆ ಮೀರಾನ್ ತಾಯಿ ತುಂಬಾ ಅಂದ್ರೆ ಇವತ್ತು ಏನ್ ಓದಿದ್ರಿ, ಹೆಂಗ್ ಓದಿದ್ರಿ ಎಲ್ಲ ಕೇಳ್ತಿದ್ರು. ಅದು ನೋಡಿ ನನಗೆ ಒಂಥರ ಬೇರೆನೆ ಅನಿಸ್ತಿತ್ತು. ಹಂಗ ಅವರು ಇನ್ನ ಮನೆಗೆ ಬರುವಂತಹ ಈ ಸಂಶೋಧನಾ ಅಭ್ಯರ್ಥಿಗಳು ಅಥವಾ MSc ವಿದ್ಯಾರ್ಥಿಗಳ ಬಗ್ಗೆ ಅವರು ಇಂಡಿವಿಜುವಲ್ ಎಷ್ಟೋ ಪ್ರಾಬ್ಲಮ್ ತಗೊಂಡು ಬಂದಿರುವಂತಹ ವಿದ್ಯಾರ್ಥಿಗಳನ್ನ ತಮ್ಮ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಅವರ ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ, ಅವರು ಪ್ರಗತಿ ಅದನೋ ಇಲ್ಲೋ, ಅವರ ಆಳವಾದ ಅಧ್ಯಯನದ ಬಗ್ಗೆ ಅವ್ರು ಏನ್ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿ ಅವರು ವಿಚಾರ ಮಾಡ್ತಿದ್ರು. ಅವರ ವೈಯಕ್ತಿಕ ಜೀವನದ ಬಗ್ಗೆ ತಮ್ಮ ಅನುಭವದಿಂದ ಅವರಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಒಟ್ಟಾರೆ ಅವರು ಒಬ್ಬ ಶಿಸ್ತಿನ ಸಿಪಾಯಿಯಾಗಿದ್ರು. ಅಂಥ ಗುರುಗಳನ್ನ ಪಡೆದು MSc ಅವ್ರ ಕಡೆನೆ ಮಾಡಿ PhDಗೆ ಸಹಿತ ಅವ್ರನ್ನ ಮಾರ್ಗದರ್ಶನವಾಗಿ ಪಡೆದಿರುವಂತ ಈ ಅಕ್ಕ, ನಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಕ್ಕ ಅವರು ನಿಜವಾಗಿಯೂ ಕೂಡ ಅವ್ರದ್ದು ನಾನು ಅನ್ಕೊಂಡಿನಿ ಅವ್ರದ್ದು ಜನ್ಮ ಪಾವನ ಅಥವಾ ಅವ್ರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ, ಯಾಕಂದ್ರೆ ಅವರು ಗುರುಗಳನ್ನ ಮೀರಿ ಬೆಳೆದಂತಹ ಅಕ್ಕ, ಅಂತ ಅಕ್ಕನಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಅಭಿಪ್ರಾಯಗಳನ್ನ ತಿಳಿಸಲು ಅವಕಾಶ ಕೊಟ್ಟಂತ ವೇದಿಕೆಯ ಒಬ್ಬ ಹಿರಿಯ ಅಣ್ಣ ಅಥವಾ ನನಗೇನು ಅನ್ಬ್ಯಾಡ್ರಿ ಅಂತ ಹೇಳ್ತಾರ ಅವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸೋದರರಿಗೆ, ಅವರೊಬ್ಬ ವಿದ್ವಾನ್ಮಣಿ ಅಂತಾರ ನಾವು ಹೇಳಬೇಕಾಕತಿ. ಹಾಗೂ ಮಾತನಾಡಿದಂಥ ಎಲ್ಲ ಸೋದರಿ ಗುರುಭಕ್ತಿಯನ್ನ ಮೆರೆದಂತಹ ಸರಸ್ವತಿ ಪಾಟೀಲ್ ಅಕ್ಕ ಅಂತ ನಾ ಹೇಳ್ತೀನಿ. ಅವರೆಲ್ಲರಿಗೂ ತಮಗೆಲ್ಲರಿಗೂ ಎಲ್ಲ ವಿಶೇಷವಾದಂತಹ ಈ ಅಕ್ಕನ ಅರಿವು ವೇದಿಕೆ ಹಾಗೂ ಈ ಎಲ್ಲ ಒಂದು ಮನಮುಟ್ಟಿ ಮಾಡುವಂಥ ಅಕ್ಕನ ಅರಿವು ಹಾಗೂ ವಚನ ಅಧ್ಯಯನ ವೇದಿಕೆ ಎಲ್ಲಾ ಸದಸ್ಯರುಗಳಿಗೂ, ತಂತ್ರಜ್ಞರಿಗೂ ಹಾಗೂ ವೈಯಕ್ತಿಕವಾಗಿ ಸೋದರ ಸೋದರರಿಗೆ ಹಾಗೂ ಕೇಳುಗರೆ ನನ್ನ ವಿನಯಪೂರ್ವಕವಾದಂತ ನಮನಗಳನ್ನ ಸಲ್ಲಿಸಿ ನನಗೆ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಪ್ರೊಫೆಸರ್ ಅಪ್ಪ ಮೀರಾವ್ ಅವರ ನೆನಪಿನ ಬುತ್ತಿಯನ್ನ ಮೆಲುಕು ಹಾಕಿದಂತ ಮೇಡಮ್ ಅವ್ರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ, ಗೌರಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತನಾಡಿ ಮೇಡಮ್. ಓಕೆ ಮೇಡಮ್, ಎಲ್ರಿಗೂ ಶರಣಾರ್ಥಿಗಳು. ಈವರೆಗೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ತಮ್ಮ ಗುರುಗಳಾದಂತಹ ಹಾಗೂ PhD ಸಂಶೋಧನೆ ಮಾರ್ಗದರ್ಶಕರು ಆದಂತಹ ಪ್ರೊಫೆಸರ್ ಅಪ್ಪಸ್ವಾಮಿ ರಾವ್ ಅವರನ್ನ ಕುರಿತು ಮಾತನಾಡಿದ್ದು, ಮೇಡಮ್ ಅವರಿಗೆ ಅವರ ಗುರುಗಳಲ್ಲಿ ಇರುವಂತಹ ನಿಷ್ಠೆ, ಗೌರವ, ಆತ್ಮೀಯತೆ ಎಷ್ಟಿತ್ತಪ್ಪ ಅಂತ ಕೇಳಿ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ಅವರ ಗುರುಗಳ ವ್ಯಕ್ತಿತ್ವ ಕೂಡ ಅಷ್ಟೇ ಹಿರಿದಾಗಿತ್ತು. ಮೇಡಮ್ ಅವರ ಪರಿಚಯ ನನಗ್ ಬಂದದ್ದು ಸುಮಾರು 15 ವರ್ಷಗಳ ಹಿಂದೆ. ಅವರು ನಿವೃತ್ತಿಯ ನಂತರ ಗುಲ್ಬರ್ಗಾದಿಂದ ಬಾಗಲಕೋಟೆಗೆ ಬಂದ್ರು, ಅವರ ಚಿರಂಜೀವಿ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ಅಂತ. ಅಷ್ಟೊತ್ತಿಗಾಗಲೇ ಅವರ ಮೇಡಮ್ ಅವರ ವಿದ್ಯಾರ್ಥಿನಿಯಾಗಿದ್ದಂತಹ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ ಅವರು ನನಗೆ ತುಂಬಾ ಆತ್ಮೀಯರಾಗಿದ್ರು. ಅವರು ನಮ್ಮ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ರು. ನಾನು ಅವ್ರ ಮನೆಗೆ ಹೋದಾಗ ಅಲ್ಲಿ ಮೇಡಮ್ ಅವರು ಪ್ರಥಮ ಭೇಟಿ ಆದದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ನಿವೃತ್ತಿ ಆದಾಗಲೂ ಕೂಡ ಇನ್ನೂ ಕೆಲವು ಅವರ ವಿದ್ಯಾರ್ಥಿಗಳು ಇವರ ಅಂಡರ್ದಲ್ಲಿ PhD ಮಾಡ್ತಾ ಇದ್ರು. ನಾನೊಮ್ಮೆ ಅವ್ರ ಮನೆಗೆ ಹೋದಾಗ ಕಂಡಂತ ದೃಶ್ಯ, ಇವರ ನಡವಳಿಕೆಗಳನ್ನೆಲ್ಲ ಗಮನಿಸಿದೆ. ಇವರಿಗೆ ತಮ್ಮ ವಿದ್ಯಾರ್ಥಿಗಳನ್ನು ಅವರು ತಮ್ಮ ಮಕ್ಕಳಂತೆ ಹೇಗೆ ನೋಡ್ಕೋತಾ ಇದ್ರು ಅನ್ನೋದನ್ನ ಇಂದು ತಾವು ತಮ್ಮ ಗುರುಗಳ ಅಂದ್ರೆ ಇಂದಿನ ಈ ವಿಶ್ವ ಶಿಕ್ಷಕ ದಿನಾಚರಣೆಯನ್ನು ತಮ್ಮ ಗುರುಗಳನ್ನ ಈ ದತ್ತಿಯೊಂದಿಗೆ ಸ್ಮರಿಸಿಕೊಂಡದ್ದು ವಿಶೇಷ. ಯಾಕಂದ್ರೆ ಆ ಗುರುಗಳ ಆ ಗುಣಗಳನ್ನೇ ಇವರು ಹೇಗೆ ಅಳವಡಿಸಿಕೊಂಡಿದ್ರು ಅನ್ನೋದನ್ನ ನನಗೆ ಹೇಳಬೇಕಾಗಿದೆ. ಅವರ ಆ ಗುರುಗಳ ಶಿಸ್ತುಬದ್ಧತೆ, ಸಂಯಮತೆ, ಕಾರ್ಯದಕ್ಷತೆ, ಈ ಮೊದಲಾದ ಸದ್ಗುಣಗಳು ಎಲ್ಲವನ್ನ ನಾನು ಕಂಡದ್ದು ಡಾಕ್ಟರ್ ಸರಸ್ವತಿ ಮೇಡಮ್ ಅವರಲ್ಲಿ ಅಂತ ಹೇಳ್ತಾ ಇರೋದು.
ಅದು ಅತಿಶಯೋಕ್ತಿ ಅಲ್ಲ ನಾನು ಹೇಳೋದು, ನಿಜವಾಗ್ಲೂ ನಾನು ಕಂಡಂತಹ ದೃಶ್ಯ ಇದು. ಇವರು ತಮ್ಮ ಆ ವಿದ್ಯಾರ್ಥಿಗಳಿಗೆ ಗೈಡ್ ಆಗಿದ್ದಾಗ ಅವ್ರನ್ನೆಲ್ಲ ಮಕ್ಕಳಂತೆ ನೋಡ್ಕೊಂಡವರು. ನಾನು ಹೋದಾಗ ಮೊಟ್ಟ ಮೊದಲು ಹೋದಾಗ ನಾ ಅವ್ರ ಮಕ್ಕಳಂತೆ ತಿಳ್ಕೊಂಡಿದ್ದೆ. ನನಗೆ ಆಮೇಲೆ ಅನ್ಪೂರ್ಣ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಅವ್ರು PhD ಮಾಡ್ತಾ ಇರೋ ವಿದ್ಯಾರ್ಥಿಗಳು ಅಂತ. ಈಗಲೂ ಸರಸ್ವತಿ ಮೇಡಮ್ ಅವರಲ್ಲಿ ಅದೇ ಸದ್ಗುಣಗಳ ಗನಿಯಾಗಿದ್ದಾರೆ. ಸರಸ್ವತಿ ಮೇಡಮ್ ಅವರು ಬಸವ ತತ್ವದ ಗುಣಗಳನ್ನೆಲ್ಲ ಸಹಜವಾಗಿ ಮೈಗೂಡಿಸಿಕೊಂಡವರು. ಅವರ ಗುರುಗಳಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜ್ಞಾನದೊಂದಿಗೆ ತತ್ವಜ್ಞಾನವನ್ನು ಕೂಡ ಮೇಡಮ್ ಅವರು ಪಡೆದುಕೊಂಡವರು, ಅದರಲ್ಲಿ ಪರಿಣಿತಿಯ ಹೊಂದಿದವರು ಅಂತ ಹೇಳಿದ್ರೆ ಹೆಮ್ಮೆ ಅನಿಸ್ತದೆ ಹೇಳಲಿಕ್ಕೆ. ಅವರ ಗುರುಗಳ ಮಾರ್ಗದರ್ಶನದಂತೆ ತಮ್ಮ ವಿದ್ಯಾರ್ಥಿಗಳನ್ನು ಕೂಡ ಸರಸ್ವತಿ ಮೇಡಮ್ ಅವರು ಅದೇ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬಂದು ಆ ಗುರುಗಳಿಗೆ ಋಣಿಯಾಗಿದ್ದಾರೆ ಅಂತ ಹೇಳಬಹುದು. ಇಂತಹ ಸಂಪನ್ಮೂಲ ವ್ಯಕ್ತಿತ್ವ ಉಳ್ಳಂತಹ ಡಾಕ್ಟರ್ ಸರಸ್ವತಿ ಮೇಡಮ್ ಅವರು ಇಂದು ನಮ್ಮ ಮಧ್ಯ, ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಎನ್ನುವುದೊಂದು ಹೆಮ್ಮೆಯ ವಿಷಯ. ಅವರ ಆ ಸಹಾಯ ಹಸ್ತ, ಅನುಕಂಪ, ಸಮಯ ಪ್ರಜ್ಞೆ ಮೆಚ್ಚುವಂಥದ್ದು. ಅವರ ಈ ಮಾನವೀಯ ಮೌಲ್ಯಗಳನ್ನ ಮತ್ತೊಮ್ಮೆ ಸ್ಮರಿಸ್ತಾ ನಾನು ಮಾತನಾಡೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಅಭಿಮಾನದ ಮನದ ಮಾತುಗಳನ್ನ ಹೇಳಿದಕ್ಕೆ ತಮಗೂ ಸಹ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಕಲಬುರ್ಗಿ ಅಪ್ಪಾಜಿ ಮಾತನಾಡ್ತೀರಾ ಸರ್? ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಕ್ಕ ಅವರು ಮಾತಾಡುವಾಗ ನನ್ನ ವಿದ್ಯಾರ್ಥಿ ಜೀವನದ ನೆನಪುಗಳು ಅವರ ಮಾತಿನೊಂದಿಗೆ ಹೊಂದ್ಕೊಂಡು ಹೋಗುವಂತೆ ನನಗೆ ಭಾಸಾಯಿತು. ಏನಂದ್ರೆ, ನಾನು ವಿದ್ಯಾರ್ಥಿಯಾಗಿ ನಾನು ನನ್ನ ಒಂದು 12 ವರ್ಷದ ಧಾರವಾಡದಲ್ಲಿದ್ದ ಜೀವನ, ನಾನು ನಮ್ಮ ಗುರುಗಳಿಗೆ ತೋರಿಸಿದ ಗೌರವ ಮತ್ತು ನಮ್ಮ ನಿಂಗಮ್ಮ ಪತಂಗಿಯವರು ಹೇಳಿದಾಗೆ ಇದು ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿ ಪ್ರೊಫೆಸರ್ ಹತ್ರ ಬಂದು ಹೇಗೆ ಅವರ ಇದು ಮಾರ್ಗದರ್ಶನ ಪಡಿತಿದ್ರು, ಅವರೊಂದಿಗೆ ಹೇಗೆ ಅನ್ಯೋನ್ಯವಾಗಿರ್ತಿದ್ರು ಅನ್ನೋದು ನಮ್ಮ ಚಿಕ್ಕಪ್ಪನವರು MM ಕಲಬುರ್ಗಿಯವ್ರ ಜೊತೆ ಈ ಒಡನಾಟದ ನೋಡಿಕೊಂಡು ನನಗೂ ಒಂಥರ ಭಾವುಕವಾಗಿ ಮತ್ತು ಅದೆಲ್ಲ ನನಗೆ ನೆನಪಂತು. ಮತ್ತೆ ನಮ್ಮ ಸರಸ್ವತಿ ಪಾಟೀಲ್ ಅವರು ಇವತ್ತಿನ ಉಪನ್ಯಾಸ ತುಂಬಾ ಮಾರ್ಮಿಕವಾಗಿತ್ತು. ಇದೊಂದು ವಿಭಿನ್ನವಾದರೂ ಸಹಿತ ಇದರಿಂದ ನಾವು ಎಷ್ಟೋ ಒಂದು ಬೇರೆ ಬೇರೆ ವಿಷಯಗಳನ್ನು ನಾವು ಕಲ್ತಿದ್ದೀವಿ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಮತ್ತು ಡಾಕ್ಟರ್ ಪಟ್ಟಣ್ಣವರು ನಮ್ಮ MM ಕಲಬುರ್ಗಿಯವರು ವಿಷಯವಾಗಿ ಹೇಳಿದ್ದು ಅದೆಲ್ಲ ನನಗೂ ನನ್ನ ಸ್ಮೃತಿ ಪಟ್ಟದ ಮೇಲೆ ಒಂಥರ ಇದು ಹಟ್ಟೊತ್ತಿದಾಗೆ ಇದ್ದುದನ್ನು ಮತ್ತೆ ನಾನು ನೆನಪಿಸ್ಕೊಂಡೆ. ಈ ತರ ದತ್ತಿ ಉಪನ್ಯಾಸ ಆಗಲಿ, ಈ ತರ ಉಪನ್ಯಾಸಗಳನ್ನು ನಾವು ಮತ್ತೆ ಆರ್ಗನೈಸ್ ಮಾಡೋದ್ರಿಂದ ಮತ್ತೆ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಪ್ಪಾಜಿ. ನಿಜವಾಗ್ಲೂ ತಮ್ಮ ಸ್ಮೃತಿ ಪಟಲದ ಆ ವಿದ್ಯಾರ್ಥಿ ಜೀವನದ ನೆನಪುಗಳನ್ನ ಮರಕಳಿಸುವಂತೆ ಅದನ್ನ ನೆನಪಿಸಿಕೊಂಡು ಮಾತನಾಡಿದಂತ ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ ಅಪ್ಪಾಜಿಯವರು ಸಹಿತ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಜಯಶ್ರೀ ಪಟನ್ ಮೇಡಮ್, ಡಾಕ್ಟರ್ ಜಯಶ್ರೀ ಪಟನ್ ಮೇಡಮ್. ಶರಣಾರ್ಥಿ ಎಲ್ಲರಿಗೂ. ಫಸ್ಟ್ ಅಭಿನಂದನೆ ಮಾಡ್ತೇನೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ದು. ಅವ್ರು ತಮ್ಮ ಗುರು ಬಗ್ಗೆ, ಮಾರ್ಗದರ್ಶಕ ಸರ್ ಬಗ್ಗೆ, ಡಾಕ್ಟರ್ ಸ್ವಾಮಿ ಅವ್ರ ಬಗ್ಗೆ ಎಷ್ಟ್ ಚೆನ್ನಾಗಿ ಹೇಳಿದ್ರು. ಅವ್ರು ತಮ್ದ ಜೀವನ ಅಂದ್ರೆ ಆಸ್ ಅ ಸ್ಟೂಡೆಂಟ್ ಆಗೇ ದೊಡ್ಡ ಪೊಸಿಷನ್ ಹೋಗೋ ಮಟ ಅವ್ರು ಹೆಂಗ್ ಬೆಳಿದ್ರು, ಅವ್ರ ಮೇಲೆ ಸರ್ದ್ ಹೆಂಗ್ ಇಂಪ್ಯಾಕ್ಟ್ ಬಿತ್ತು. ಸೊ ನಮ್ಮ ಎಲ್ಲಾ ಗುರುಗಳು ಎಲ್ಲರಿಗೂ ತಮ್ಮ ಗುರುಗಳು ಇರ್ತಾರ. ಸೊ ಎಜುಕೇಶನ್ ಜೊತೆ ಲೈಫ್ ಗುರುಗಳು ಇರ್ತಾರ. ಸೊ ಸ್ವಾಮಿ ಸರ್ ಏನಿದ, ಡಾಕ್ಟರ್ ಸ್ವಾಮಿ ಸರ್ ಅವ್ರಿಗೆ ಎಜುಕೇಶನ್ ಕೊಟ್ಟಿದಾರ. ಸೊ ಎಂಡೋಕ್ರೈನಾಲಜಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಟು ಅಂಡರ್ಸ್ಟ್ಯಾಂಡ್ ದ ಮೆಟಾಬಾಲಿಸಮ್ ಆಫ್ ಎವ್ರಿ ಒನ್, ಲೈಕ್ ಫಿಸಿಯಾಲಜಿ ಅಂಡರ್ಸ್ಟ್ಯಾಂಡ್. ಸೊ ಎಂಡೋಕ್ರೈನಾಲಜಿ ನಾವ್ ಅಂದ್ರೆ ಮಾಸ್ಟರ್ ಗ್ಲಾಂಡ್, ಪಿಟ್ಯುಟರಿ ಗ್ಲಾಂಡ್ ಅಂದ್ರೆ ಮಾಸ್ಟರ್ ಗ್ಲಾಂಡ್ ಅಂತೀವಿ.
ಸೊ ಅದ್ ಕರೆಕ್ಟ್ ಇತ್ತಂದ್ರೆ ನಮ್ದು ಫಿಸಿಯಾಲಜಿ ನಮ್ ಬಿಹೇವಿಯರ್ ಎಲ್ಲ ಸರಿ ಇರ್ತೈತಿ. ಸೊ ಅದದ ಸ್ಟಡಿ. ಸೊ ಮೇಡಮ್ ಎಲ್ಲ ಹೇಳ್ತಾ ಇದ್ರು. ಸೊ ಐ ವಾಸ್ ರಿಕಲೆಕ್ಟಿಂಗ್ ಮೈ ಓಲ್ಡ್ ಡೇಸ್ ಆಲ್ಸೋ. ಸೊ ನಾವ್ ಯಾವಾಗ ಅದೇ ಜರ್ನಿ ಮಾಡ್ತೀವಿ ಲೈಕ್ ಸ್ಟೂಡೆಂಟ್ ನಾವ್ ಇವಾಗ ಈಗಿನ ಸ್ಟೇಜ್ ಮಟ. ಸೊ ಡಾಕ್ಟರ್ ಸ್ವಾಮಿ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಅಂದ್ರೆ ಅವ್ರ ಮಗಳಂತ ತಿಳ್ಕೊತಿದ್ರು. ಅವರ ಗುರು ಕಡಿಂದ ನಾವು ಅದೇ ನಾವು ಇಂಪಾರ್ಟೆಂಟ್ ತಗೋಬೇಕು. ನಾಲೆಜ್ ತಗೋತೀವಿ, ಬಟ್ ಅಪಾರ್ಟ್ ಫ್ರಮ್ ನಾಲೆಜ್ ನಾವು ಬಿಹೇವಿಯರ್ ಹೆಂಗಿರ್ಬೇಕು, ನಮ್ ಸೋಷಲ್ ಹೆಂಗಿರ್ಬೇಕು, ಇನ್ನೊಬ್ರ ಜೊತೆ ನಾವೇನ್ ಕ್ಯಾರಿ ಮಾಡ್ಬೇಕು. ಆಮೇಲೆ ಇನ್ನೊಂದ ನಾಶಿ ಮೇಡಮ್ ಹೇಳಿದ್ರು, ಅದು ನನಗ ತುಂಬಾ ಹಿಡಿಸ್ತು. ನಿಂಗಮ್ಮ ಮೇಡಮ್ ಹೇಳಿದ್ರು ಅಂದ್ರೆ ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ಅಗ್ರಿಕಲ್ಚರ್ ಲೈಫ್ ಬಂದಿದ್ ಮಿಡಲ್ ಕ್ಲಾಸ್ ನಾವು. ಆಮೇಲೆ ಅದರ್ ಟಾಪ್ ಮೋಸ್ಟ್ ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಲೈಕ್ ಒಂದ್ ಫ್ಯಾಮಿಲಿ ಇರ್ತೈತಿ, ಅವ್ರ ಫ್ಯಾಮಿಲಿ ಬಿಹೇವಿಯರ್ ಹೆಂಗಿರ್ತೈತಿ. ಸೊ ಪೇರೆಂಟಲ್ ಲವ್ ಎಲ್ಲರಿಗೂ ಸಿಗತ್ತೆ, ಬಟ್ ಡಿಸಿಪ್ಲಿನ್ ಅದು ಫೋಕಸ್ ಆಗ್ತೈತಿ ಇದು. ಆಮೇಲೆ ಇನ್ನೊಂದಂದ್ರೆ ನನಗೆ ಯಾಕೆ ಹಿಡಿಸ್ತಂದ್ರೆ ಕಲಾ ಸಂಸ್ಕೃತಿ ಶಾಸ್ತ್ರ ನಿಪುಣಿದ್ರು ಸರ್. ಅವ್ರ ಮಗಳು ವಯಲಿನ್ದಾಗ ಎಕ್ಸ್ಪರ್ಟ್ ಇದ್ರು. ಸೊ ಅಂದ್ರೆ ವಚನ ಮತ್ತ ಆಮೇಲೆ ನಿಂಗಮ್ಮ ಅವ್ರಿಗೆ ವಚನ ಹಾಡಂತ ಹೇಳ್ತಿದ್ರು. ಸೊ ಅವ್ರ ಎಲ್ಲಾನು ಗುಣಗಳು ಇದ್ರು. ಆಮೇಲೆ ಮೇಡಮ್ ಇವತ್ತಿನಿಗೆ ತಮ್ಮ ಸ್ಟೂಡೆಂಟ್ ಸತೆ ಸೇಮ್ ಅಂದ್ರ ಲೈಕ್ ಶಿ ಹ್ಯಾಸ್ ಇನ್ಹೆರಿಟೆಡ್ ದೋಸ್ ಕ್ವಾಲಿಟೀಸ್ ಫ್ರಮ್ ಹರ್ ಟೀಚರ್. ಅಂಡ್ ಐ ಎಕ್ಸ್ಪೆಕ್ಟ್ ಎವ್ರಿ ಒನ್ ಲೈಕ್ ನಾವು ನಮ್ ಟೀಚರ್ ನಮ್ ಪೇರೆಂಟ್ ಕೊಟ್ಟಿರ್ತಾರ, ಕಲ್ಚರ್ ಕೊಟ್ಟಿರ್ತಾರ, ಸಂಸ್ಕಾರ ಕೊಟ್ಟಿರ್ತಾರ, ಅದ್ ನಾವ್ ಫಾಲೋ ಮಾಡಿ ನಮ್ ನೆಕ್ಸ್ಟ್ ಜನರೇಷನ್ ಕೊಡುನ. ಅದೇ ಹೇಳ್ಕೊತೀನಿ. ಇದ ತುಂಬಾ ಒಳ್ಳೆಯದು ಕಾರ್ಯಕ್ರಮ ಇತ್ತು. ಅಪಾರ್ಟ್ ಫ್ರಮ್ ಬಸವ ನಾಲೆಜ್ ಜೊತೆ ನಾವು ಸೋಷಿಯಲ್ ಬಿಹೇವಿಯರ್ ನಮ್ ಟ್ಯಾಲೆಂಟ್ ಹೆಂಗ್ ಉಪಯೋಗ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಅಭಿನಂದನ್ ಮಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್ ಮ್ಯಾಮ್. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರು ಸಹಿತ ತಮ್ಮ ಹಳೆಯ ನೆನಪುಗಳನ್ನ ಮೆಲಕ್ ಹಾಕ್ತಾ ಒಂದು ಇವತ್ತಿನ ವಿಭಿನ್ನವಾಗಿರುವಂತಹ ಈ ಉಪನ್ಯಾಸದ ಬಗ್ಗೆ ಅಭಿಮಾನಪೂರ್ವಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅವರಿಗೂ ಸಹ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲ ಅಂತ ಅನ್ಸ್ಕೋತೀನಿ. ಎಸ್ ಸರ್. ಸಂವಾದದಲ್ಲಿ ಪಾಲ್ಗೊಂಡಿರುವಂತ ಸರ್ವ ಶರಣು ಬಂಧುಗಳಿಗೆ ಅನಂತ ಶರಣಾರ್ಥಿಗಳು ಹೇಳ್ತಾ ನಿಜವಾಗಿ ವಿಭಿನ್ನವಾಗಿ ಒಂದು ಅಭೂತಪೂರ್ವವಾಗಿರುವಂತ ಒಂದು ಉಪನ್ಯಾಸ ಇವತ್ತಿಂದಾಗಿತ್ತು. ಈ ಒಂದು ಉಪನ್ಯಾಸದಲ್ಲಿ ಪಾಲ್ಗೊಂಡು ತಮ್ಮ ಗುರುವಿನ ನೆನಪುಗಳನ್ನ ಬೆಳಕಾಗ್ತಾ ತಮ್ಮ ಜೀವನದ ರೀತಿಯನ್ನ ವಿಭಿನ್ನವಾಗಿ ತಿಳಿಸಿಕೊಟ್ಟಂತ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ಇವತ್ತು ದತ್ತಿದಾಸೋಹಿಗಳು ಹೌದು ಮತ್ತು ಒಂದು ವಿಜ್ಞಾನಿಗಳ ಬಗ್ಗೆ ಪ್ರಾರಂಭದ ಒಂದು ಉಪನ್ಯಾಸವನ್ನ ನೀಡಿದವರು ಹೌದು. ಅವರಿಗೆ ಈ ಒಂದು ಪ್ರೊಫೆಸರ್ ಅಪ್ಪಾಸ್ವಾಮಿರಾವ್ ಅವರ ಸ್ಮರಣಾರ್ಥವಾಗಿ ವಿಶೇಷ ದತ್ತಿ ಉಪನ್ಯಾಸ ಇಟ್ಟಿದ್ದಕ್ಕೆ ಮತ್ತು ಅವ್ರ ಬಗ್ಗೆ ಉಪನ್ಯಾಸವನ್ನು ನೀಡಿದ್ದಕ್ಕೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಇಂಥ ಅನೇಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಅಣಿಗೊಳಿಸ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಪ್ರೇರಣೆಯನ್ನು ಮಾಡ್ತಾ ಈ ವೇದಿಕೆಗೆ ಒಂದು ಬಲ ತುಂಬುತ್ತಾ ವೇದಿಕೆಯನ್ನ ಅತ್ಯಂತ ಉತ್ತುಂಗದಲ್ಲಿ ಕೊಂಡೊಯ್ತಾ ಇರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ ಸಹಿತ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳು. ಅದರೊಂದಿಗೆ ಇವತ್ತಿನ ವಚನ ಪ್ರಾರ್ಥನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೂ ಹಾಗೂ ಡಾಕ್ಟರ್ ಸುಗುಣಾ ಮಲ್ಲೇಶಿ ಅವರು ಹೇಳಿದ್ರು. ಈವರೆಗೂ ಸಹಿತ ವಚನ ಪ್ರಾರ್ಥನೆಯನ್ನ ಬಹಳ ಒಂದು ಅದ್ಭುತವಾಗಿರುವಂತಹ ವಚನ ಪ್ರಾರ್ಥನೆ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೂ ಸಹಿತ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ವಚನ ಮಂಗಳವನ್ನ ಮಾಡ್ಲಿರುವಂತ ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವ್ರಿಗೆ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ತಾಂತ್ರಿಕ ಸಹಾಯವನ್ನ ಎಲೆಮರೆ ಕಾಯಿ ಹಾಗೆ ಮಾಡ್ತಾ ಇರುವಂತ ರುದ್ರಮೂರ್ತಿ ಹಾಗೂ ರಾಜಣ್ಣ ಸಹೋದರಿಗೆ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ಇದೇ ರೀತಿ ಸದಾ ನಮ್ಮೆಲ್ಲರಿಗೆ ಈ ಒಂದು ವೇದಿಕೆಯ ಮೂಲಕವಾಗಿ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವೇದಿಕೆಗೆ ಕಿವಿಯಾಗಿ ಬರ್ತಾ ಇರುವಂತ ಎಲ್ಲ ಶರಣು ಬಂಧುಗಳಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ರವಿವಾರ ಬೆಳಗ್ಗೆ 11 ಗಂಟೆಗೆ 11:30ಕ್ಕೆ ಎಲ್ಲರೂ ಉಪಸ್ಥಿತರಿರ್ಬೇಕು ಮತ್ತು ಈ ಒಂದು ಜ್ಞಾನ ದಾಸೋಹದ ಸವಿಯನ್ನ ಸವಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಸಾಕಷ್ಟು ಈಗಾಗಲೇ ಆಗಿ ಹೋಗಿರುವಂತ ಎಲ್ಲ ಉಪನ್ಯಾಸಗಳ ಮಾಲಿಕೆಗಳನ್ನ
ತಾವು ಸದಾ ಕೇಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈ ವೇದಿಕೆ ಮೂಲಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣೆ ವಿದ್ಯಾ ಮಗ್ದುಂ ಮೇಡಮ್ ಅವರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್. ಸರ್ವರಿಗೂ ಅನಂತ ಶರಣಾರ್ಥಿ. ನಿಜಕ್ಕೂ ಅತ್ಯುತ್ತಮ ಉಪನ್ಯಾಸ ಮೇಡಮ್ ಅವ್ರದ್ದು ಇವತ್ತಿನದು. ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ 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 ಸಾಲದೆ, ಎಲ್ಲ ಪುರಾತರ ಚರಣಕ್ಕೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವಾ ಬಸವಾ ಬಸವಪ್ಪ ಶರಣೆಂದೊಡೆ, ಸಾಲದೆ ಶರಣೆಂದೊಡೆ, ಸಾಲದೆ 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 ಸಾಲದೆ, ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ 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 ಸಾಲದೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ನಮ್ಮನ್ನೆಲ್ಲ ಒಂದು ಕ್ಷಣ ಆ ಭಕ್ತಿ ಲೋಕಕ್ಕೆ ಕೊಂಡೊಯ್ದಂತ ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಂ ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ, ಪುನಃ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.